ಆ ಕಾರಣಕ್ಕಾಗಿ ಮಧು ಮತ್ತು ಕೈಟಭ ಅಂತಕ್ಕಂಥ ಇಬ್ಬರು ರಾಕ್ಷಸರು. ಮಧು ಅಂದರೆ ಪ್ರೀತಿ, ಪ್ರೇಮ, ಅನುರಾಗ, ಮೋಹ. ಯಾವುದರ ಮೇಲೆ? ಸಂಸಾರದ ಮೇಲಿರ್ತಕ್ಕಂಥ ಮೋಹ. ನಿಮಗೂ ಅದ, ನನಗೂ ಅದ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮೋಹ ಅದ. ಮತ್ತೊಂದು ಏನಂದ್ರೆ ದ್ವೇಷ. ಈ ಮೋಹ ಮತ್ತು ದ್ವೇಷ, ರಾಗ ಮತ್ತು ದ್ವೇಷಗಳನ್ನು ಕುಂಬಳಕಾಯಿ ರೂಪದೊಳಗೆ ನಾವು ನಿನ್ನೆ ಸಂಹಾರ ಮಾಡಿದೆವು. ಆದರೆ ನಮ್ಮೊಳಗಿರ್ತಕ್ಕಂಥ ಮೋಹ ಮತ್ತು ಮಮಕಾರಗಳು ಸದಾವಕಾಲ ಜೀವಂತವಾಗೇ ಇರ್ತವೆ. ನಮ್ಮೊಳಗಿರುವ ಸಾಂಸಾರಿಕ ಪ್ರಾಪಂಚಿಕ ಜ್ಞಾನವನ್ನು ಸ್ವಲ್ಪ, ಭಾಳಲ್ಲ, 50% ಅಲ್ಲ ನಾನು ಹೇಳೋದು, ಒಂದು 5 ಪೈಸದಷ್ಟು ಮೋಹವನ್ನು ಸಂಸಾರದ ಮೇಲೆ ಕಡಿಮೆ ಮಾಡಿ 700 ತಾಯಮ್ಮನ ಮೇಲೆ ಇಟ್ಟರೆ ಬಹುಶಃ ಆಕೆಗೆ ಅಷ್ಟು ಸಂತೋಷ ಯಾವತ್ತೂ ಆಗಲಿಕ್ಕಿಲ್ಲ. ಅಂಥ ಒಂದು ಮಧುಕೈಟಭರ ಸಂಹಾರವನ್ನು ನಿನ್ನೆ ದಿವಸ ನೋಡಿದ್ವಿ. ಅಧ್ಯಾಯದ ಕೊನೆಗೆ ಚಿದಾನಂದ ಅವಧೂತರು ಬರೀತಾರೆ, ಜಯದ ಲಕುಮಿನಿ ಸುರರಿಗೆ. ಎಷ್ಟು ಚಂದದ ನೋಡ್ರಿ. ನೀನು ಸುರರಿಗೆ, ಸುರರು ಅಂದರೆ ದೇವತೆಗಳಿಗೆ ನೀನು ಜಯದ ಲಕ್ಷ್ಮಿ, ಅಸುರರಿಗೆ ನೀನು ಅಪಜಯದ ಲಕ್ಷ್ಮಿ. ಜಯದ ಲಕುಮಿನಿ ಸುರರಿಗೆ, ಅಪಜಯದ ಲಕ್ಷ್ಮಿ ನೀನು ಅಸುರರಿಗೆ. ಜಯದ ಲಕುಮಿ ದೇವಿ ಜಯ ಜಯ ಜಯಿಸು ಮಹಿಷನನು. ಅಮ್ಮ, ಮಧುಕೈಟಭರು ಸಂಹಾರ ಆಗ್ಯಾರಂದ್ರೆ ನಮ್ಮ ಕಥೆ ಇನ್ನೂ ಮುಗುದಿಲ್ಲ. ಮಹಿಷಾಸುರ ಅಂತಕ್ಕಂಥ ಘನಘೋರವಾಗಿರ್ತಕ್ಕಂಥ ರಾಕ್ಷಸೊಬ್ಬ ಇದ್ದಾನ. ಅವನ ಸಂಹಾರವನ್ನು ನಾವು ಮಾಡಬೇಕಾಗಿದಮ್ಮ. ಅದಕ್ಕೆ ಜಯ ನಮೋ ಜಗದೀಶ ಎನ್ನುತ್ತಲೇ ಜಯಗರದೇಕರ ಮುಗಿದು ದಿವಿಜರು ಜಯವೆನಿತು ನೆನೆದರು ಚಿದಾನಂದ ಆತ್ಮಗುರುವರನ. ಈ ಪ್ರಕಾರವಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಮತ್ತೆ ತಮ್ಮ ತಮ್ಮ ಅಧಿಕಾರಗಳನ್ನು ಪಡ್ಕೊಳ್ತಾರೆ. ಅದಕ್ಕೆ ಮನೆಯೊಳಗೆ ದೇವರ ಪೂಜೆಯನ್ನು ಮಾಡುವಾಗ ಒಂದು ಮಾತು ಕೇಳಬೇಕು. ನಿಮ್ಮ ಮನೆ ದೇವರು ಯಾರು ಇರಲಿ, ನಿಮ್ಮ ಮನೆ ಗುರುಗಳು ಯಾರು ಇರಲಿ, ಯಾವ ಧರ್ಮ ಇರಲಿ, ಯಾವ ಜಾತಿ ಇರಲಿ, ಅದು ಯಾವುದೂ ಸಂಬಂಧ ಇಲ್ಲ. ಭಗವಂತನ ಮುಂದೆ ಏನು ಕೇಳ್ಕೋಬೇಕಂದ್ರಮ್ಮ, ನನ್ನಲ್ಲಿ ದುರ್ಗುಣಗಳು ಬರಲಾರ್ದಂಗೆ ದೇವಿ ಪುರಾಣ ಕೇಳಿ ಬಂದೀನಿ, ನನ್ನೊಳಗಿರುವ ರಾಕ್ಷಸರು ಸಾಯಲಿ ಅಂತ ಕೇಳಬೇಕು. ಎಷ್ಟರ ದೇವಿಯ ಕರುಣೆ ಆಗ್ತದೆ, ನಮ್ಮೊಳಗಿನ ದುರ್ಗುಣಗಳ ನಾಶ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಅಧ್ಯಾಯದಲ್ಲಿ ಪರಮಪರ ದೇವತೆಯುರಣದಲ್ಲಿ ದುರುಳ ರಸಿರೋಮನೃದಗ್ರನ ಹರಣ ಕೊಂಡಳು ಸುರನಲಿಯಲಕ್ಕೆ. ಆಗ ಮಹಾಲಕ್ಷ್ಮಿಯ ಅವತಾರದಲ್ಲಿ ರುಧಾಗ್ರ ಮತ್ತು ರಸಿಲೋಮ ಅಂತಕ್ಕಂಥ ಇಬ್ಬರು ರಾಕ್ಷಸರನ್ನು ತಾಯಿ ಸಂಹಾರ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ಕುಂಬಳಕಾಯಿ ಇಲ್ಲ, ಇರಲಿ ತಂದಿಟ್ಟಿರಿ. ಮತ್ತು ನಾವು ಮಹಿಷಾಸುರ ಮೊದಲೇ ಬಂದು ಕುಂತಾನ. ನಾಳೆ ಹೊಡಿತಿದ್ರೆ ಹೊಡ್ರಿ, ನಾ ಇವತ್ತೇ ಬಂದು ಕೊಡ್ತೀನಿ ಅಂತ ಕುಂತಾನ. ದೇವಿ ಪುರಾಣವನ್ನು ಮಾಡುವಾಗ ಪ್ರತಿ ದಿವಸ ಕುಂಬಳಕಾಯಿ ಹೊಡಿತಕ್ಕಂಥ ಒಂದು ಪದ್ಧತಿ ಅದ. ಅದು ತಪ್ಪು ಅಂತ ನಾನಂಗಿಲ್ಲ. ನಮ್ಮ ಮನೆಯಲ್ಲಿ ಸಿದ್ಧ ಪರ್ವತದ ಬಗಳಾಮುಖಿ ಉಪಾಸಕರಾಗಿರ್ತಕ್ಕಂಥ ನಮ್ಮ ಪೂಜೆ ತಂದೆಯವರು ಹೇಳ್ತಿದ್ರು, ರಸಿಲೋಮ ರುಧಾಗ್ರನಿಗೆ 1 ಕುಂಬಳಕಾಯಿ, ಮಹಿಷಾಸುರನಿಗೆ 1 ಕುಂಬಳಕಾಯಿ, ಶುಂಭನಿಗೆ 1 ಕುಂಬಳಕಾಯಿ, ರಕ್ತ ಬೀಜನಿಗೆ 1 ಕುಂಬಳಕಾಯಿ. 4 ಕುಂಬಳಕಾಯಿ ಪುರಾಣದಲ್ಲಿ ಬರ್ತಕ್ಕಂಥವು. ಆದರೂ ಕೂಡ ಇರಲಿ, ಬಹುಶಃ ದೇವಿ ಸಂಗಟ ಹೋರಾಟ ಮಾಡ್ಬೇಕಂತ ಒಂದು ದಿವಸ ಅಡ್ವಾನ್ಸ್ ಬಂದು ಕುಂತಾನ. ಇರಲಿ. ಕಂಡು ತಾರಸಿಲೋ ಮರಣದ ಪ್ರಚಂಡ ದೈತ್ಯ ಕೆಂಡಾಮಂಡಲವಾದನು. ಯಾಕೆ ಕೆಂಡಾಮಂಡಲ ಆದಂತಂದ್ರೆ, ಮಧು ಮತ್ತು ಕೈಟವರಂತಕ್ಕಂಥ 1,000 ಅಕ್ಷೋಹಿಣಿ ಸೈನ್ಯ ಇರ್ತಕ್ಕಂಥವಳನ್ನು ಅವರನ್ನು ಕೊಂದಬೇಕಾದ್ರೆ ಈ ಹೆಣ್ಣು ಮಗಳು ಸಾಮಾನ್ಯ ಅಲ್ಲ. ಏನೋ ಈಕೆ ಹೆಣ್ಣು ಮಗಳು ಹಣೆಯಲ್ಲಿ ಕುಂಕುಮ ಹಚ್ಚಿಕೊಂಡು, ಕೊಳ್ಳಾಗ ಒಂದಿಷ್ಟು ಹಾರ ಹಾಕ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಕೆಂಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಬಂದಿರತಕ್ಕಂಥ ಸಾಮಾನ್ಯ ಯಕ್ಕಶ್ಚಿತ ಹೆಣ್ಣು ಮಗಳಂತ ತಿಳ್ಕೊಂಡಿದ್ದೆ. ಮಧು ಕೈಟವರನ್ನು ನಾಶ ಮಾಡಬೇಕಾದ್ರೆ ಈಕೆ ಅಸಾಮಾನ್ಯ ಹೆಂಗಸಳು ಅಂತಕ್ಕಂಥ ಮಾತು ರಸಿಲೋಮನಲ್ಲಿ ಬರ್ತದೆ. ಅವನ ಹೆಸರು ನೋಡ್ರಿ, ಈ ರಾಕ್ಷಸನ ಹೆಸರೇ ರಸಿಲೋಮ. ರಸಿಲೋಮ ಅಂದ್ರೆ ಆಸೆ. ನಾನು ಮೊದಲು ಹೇಳಿ, ನಾನು ಈ ಪುರಾಣದ ರಾಕ್ಷಸರನ್ನು ಬಿಡ್ರಿ, ನಮ್ಮೊಳಗಿನ ರಾಕ್ಷಸರು ನನಗೆ ನಿಮಗೆ ಯಾವ ಆಸೆ ಇಲ್ಲ. ಸ್ವಲ್ಪ ಮೈಕ್ ಚಲೋ ಇರ್ಬೇಕಂತ ಆಸೆ ಅದ, ಪೇಟಿ ತಬಲ ಚಲೋ ಬಾರಿಸ್ಬೇಕಂತ ಆಸೆ ಅದ, ಇವ್ರು ಪೇಟಿ ಬಾರಿಸ್ದಂಗೆ ಇವ್ರು ತಕ್ಕ ತಬಲ ಬಾರಿಸ್ಬೇಕು, ಎಲ್ಲರಿಗೂ ಆಸೆ ಅವ. ಆದ್ರೆ ರಸಿಲೋಮ್ ಅಂತಕ್ಕಂಥ ಆಸೆಯ ಮನುಷ್ಯ
ಎಷ್ಟು ಸಿಟ್ಟಿಗೆದ್ದು ಬಂದಂದ್ರ ಕೆಂಡಾಮಂಡಲವಾದನು. ಬೆಂಕಿಯ ಕೆಂಡ ಬಂದಂಗೆ ಬಂದಂತ. ಏನು ನಿಂದು ಆರ್ಭಟ? ನೋಡ್ಲಿಕ್ಕೆ ಹೆಣ್ಣು ಮಗಳು ಕಂಡಂಗೆ ಕಾಣ್ತಿ, ನೀನು ಸಾಮಾನ್ಯಳಲ್ಲ. ಖಂಡಿಸಿದಳು ಮಹಾಬಲವ, ಕಡಿಖಂಡವ ಮಾಡುವೆಳೆವಳನು. ಮಧುಕೈಟವರನ್ನು ಕೊಂದು ಮಾತ್ರಕ್ಕೆ ನನ್ನ ಕೊಲ್ತೀನಿ ತಿಳ್ಕೊಂಡಿದ್ದೀನಿ ನೀನು ಹೆಣ್ಣೆ. ಯಾರಿಗಂತ ನೀ ಮಾತನ್ನ? ಜಗತ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ. ಇದಕ್ಕೆ ಅಜ್ಞಾನ ಅನ್ನೋದು. ನಾವು ಯಾರ ಜೊತೆಗೆ ಮಾತಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿದ್ದಿಲ್ಲ ಅಂದ್ರೆ ನಾವು ರಸಿಲೋಮನೆ, ನಾವು ಶುಂಭರೇ, ನಾವು ಮಹಿಷಾಸುರನೇ. ನಿನ್ನನ್ನು ಕಡಿಖಂಡ ಮಾಡುವೆನು. ನೀನು ಬರೇ ಮಧುಕೈಟವರ ರುಂಡಗಳನ್ನು ಚೆಂಡಾಡಿದೆಯೋ, ಅವ್ರ ರುಂಡಗಳೆಲ್ಲರೂ ಹೋಗಿ ಬಿದ್ದಿರಬೇಕು. ನಿನ್ನನ್ನು ಸಾವಿರ ತುಕುಡಿ ಮಾಡ್ತೀನಿ ಅಂತಕ್ಕಂಥ ಧೈರ್ಯದಿಂದ ಬಂದಂಥವು. ಕಡಿಖಂಡ ಮಾಡುವೆನಿವಳನೆಂತು ಉದ್ದಂಡ ಕೋದಂಡಕ್ಕೆ ಹೂಡಿದನ ಆರ್ಗ ಕೂರ್ಗಣೆಯ. ಅಂಥದೊಂದು ಉದ್ದಂಡವಾಗಿರ್ತಕ್ಕಂಥ ಬಿಲ್ಲು ತಗೊಂಡು ಅವನು ಬಂದ. ಆ ಬಿಲ್ಲು ಹೆಂಗಿತ್ತಂತ ಪುರಾಣದ ಬರೀತಾರ, ಪದ್ಯದಲ್ಲಿ ಹೇಳೋದು ಬೇಡ. ಬಿಲ್ಲು ಹೆಂಗಿತ್ತಂದ್ರೆ 10-15 ಮಂದಿ ಕೂಡಿದ್ರೆ ಸುಮ್ಮನೆ ಹಿಂಗೆ ಮ್ಯಾಲೆ ಎಳ್ಸಲಿಕ್ಕೆ ಆಗ್ತಿದ್ದಿಲ್ಲ ಅಂತ. ಅವನು 10-15 ಮಂದಿ ಕೂಡಿ ಬಲಶಾಲಿಗಳು ಕೂಡ್ಕೊಂಡು ಕುಸ್ತಿ ಪೈಲ್ವಾನರು ಕೂಡಿದ್ರೆ ಅದನ್ನು 1 ಇಂಚ್ ಎಳ್ಸಲಿಕ್ಕೆ ಆಗ್ತಿದ್ದಿಲ್ಲಂತ. ಅಂಥದ್ದನ್ನು ಇವ ಹಿಂಗೆ ಹಿಡ್ಕೊಂಡು ನಿಂತಿದ್ದಂತ. ಯಾರು? ರಸಿಲೋಮ. ನಿನ್ನನ್ನು ಕಡಿಖಂಡ ಮಾಡುವೆನು, ಪಿಶಾಚಿಗಳಿಗೆ ಆಹಾರವನ್ನು ಮಾಡ್ತೀನಿ, ಖಂಡ ತುಂಡವನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಧೈರ್ಯದಿಂದ ಬಂದು ಒತ್ತಿದನು ತನ್ನಯ ಬಲವ. ಏನು ಬರೀತಾರೆ ದೇವಿ ಪುರಾಣದಲ್ಲಿ? ಒತ್ತಿದನು ತನ್ನಯ ಬಲವ. ಇನ್ನು ಗೊತ್ತಿರಲಿ, ಮಹಿಷಾಸುರ ಬಂದಿಲ್ಲ, ಮಹಿಷಾಸುರನ ಸೈನಿಕರು ಇವರು. ಈಗ ಅಂತಾರೆ ನೋಡ್ರಿ, ಗೌಡ್ರೆ ನೀವ್ಯಾಕೆ ಬರ್ತೀರಿ, ನಾ ಹೋಗ್ತೀನಿ ತೋರಿ ಅಂತಿರ್ತಾರೆ ನೋಡ್ರಿ ಮನೆಯಾಗಿದ್ದವ್ರು. ಇಷ್ಟು ಸಣ್ಣ ಕೆಲಸಕ್ಕೆ ನೀವ್ಯಾಕೆ ಬರ್ತೀರಿ, ಆಕೆ ಯಾರೋ ಹೆಣ್ಮಗಳಂತ ಹೋಗಿ ನಾ ಹೊಡೆದು ಬರ್ತೀನಿ ಅಂತ ಇಬ್ಬರು ಹೋಗ್ಯಾರ ನಿನ್ನೆ. ಇವ ಬಂದನ ಏನಂತಂದ್ರೆ, ನನ್ನ ಪರಾಕ್ರಮವನ್ನು ನೋಡು, ಇವನ ಸೈನ್ಯ ಹೆಂಗಿತ್ತಂತ ಹೇಳ್ತಾರೆ. ಪುರಾಣ ಮುಗಿತಾನೆ ಇದು 15-20 ಸಲ ಬರ್ತದೆ, ನಿಮ್ಗೆ ಗೊತ್ತಿರಲಿ. 27,000 ಆನೆ ಲೆಕ್ಕ ಮಾಡ್ಕೊರಿ ಮನೆಗೆ ಹೋಗಿ. 27,000 ಆನೆ, 27,000 ಕುದುರೆ, 27,000 ರಥಗಳು, 27,000 ಕಾಲಾಳುಗಳು ಕೂಡಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತಾರೆ ಅದಕ್ಕೆ. 27,000 ಆನೆಗಳು, 27,000 ಕುದುರೆಗಳು, 27,000 ರಥಗಳು, 27,000 ಕಾಲಾಳುಗಳು ಕೂಡಿದ್ರೆ ಒಂದು ಅಕ್ಷೋಹಿಣಿ ಸೈನ್ಯ. ಅಂಥ 1,000 ಅಕ್ಷೋಹಿಣಿ ಸೈನ್ಯ ಇತ್ತಂತ ಇವನು ಬಲ್ಲಿ. ನೀವು ಮನೆಗೆ ಹೋಗಿ ಲೆಕ್ಕ ಮಾಡ್ಕೊರಿ. ನಾನು ಸುಮ್ಮನೆ ಮನೆಯಾಗಿ ಇವತ್ತು ಕ್ಯಾಲ್ಕುಲೇಟರ್ ನೋಡಿದೆ, 108 ಕೋಟಿ ಆಗ್ತದೆ ಅದು. ಅಂಥ ಸೈನ್ಯವನ್ನು ತೆಗೆದುಕೊಂಡು ರಥದ ಮುಂಭಾಗದಲ್ಲಿ ಕುಳಿತುಕೊಂಡು ಬಂದ. ಒತ್ತಿದನು ತನ್ನಯ ಬಲವ, ಮೆತ್ತಿದನು ಶರಗಳಲ್ಲಿ ದೇವಿಯ, ತೆತ್ತಿಸಿದ ನಂಬೇಲಿ ಸಿಂಹದ ರೋಮರೋಮದಲ್ಲಿ. ನಮ್ಮನೆಗೆ ಯಾವುದರ ಬೆಕ್ಕಕ್ಕೆ ಅಡ್ಡ ಬಂದರೆ ಹೆಂಗೆ ಅದನ್ನು ಹಿಂಗೆ ಸರಿಸ್ತೀವಲ್ಲ, ಹಂಗೆ ದೇವಿಯ ಸಿಂಹವನ್ನು ಸರಿಸಿದಂತೆ ಅವನು. ಒಂದು ದೃಷ್ಟಿಯಿಂದ ನಾವು ದೇವಿನ ಎಷ್ಟು ಹೊಗಳ್ತೀವಿ, ಈ ರಾಕ್ಷಸರನ್ನ ಅಷ್ಟೇ ಹೊಗಳ್ಬೇಕು. ಯಾಕಂದ್ರೆ ಅಂಥವಳ ಜೊತೆಗೆ ಹಂಗೆ ಹೋರಾಟ ಮಾಡ್ತಾರಂದ್ರೆ ಅವರೇನು ಸಾಮಾನ್ಯರೇ. ಆ ಸಿಂಹವನ್ನು ಒಂದು ರೀತಿಯಿಂದ ಕೈಯಿಂದ ಸರಿಸಿ ಮಧುಕೈಟವರನ್ನು ಕೊಂದೆಲ್ಲ ಯವ್ವ ನೀನು, ಬಾ ನನ್ನನ್ನು ನೋಡು ಅಂತಕ್ಕಂಥ ಮಾತಿನಿಂದ ಈ ಪ್ರಕಾರವಾಗಿರಲಿಕ್ಕಾಗಿ ಮಹಿಷಾಸುರನ ಸೈನ್ಯವು ಬಂದು ಇಂತು ಬಹುಯುಗ ಬಹಳ ಪ್ರಳಯಗಳಂತೂ ಆಗಲು ಅವರೆಲ್ಲರೂ ಕೂಡ ಬಂದು ಆ ರೀತಿ ಯುದ್ಧ ಮಾಡುವಾಗ ದೇವಾನುದೇವತೆಗಳನ್ನು ಈ ಮಹಿಷಾಸುರ ಏನು ಮಾಡಿದ್ದಂದ್ರೆ, ಬ್ರಹ್ಮನನ್ನ ಒಂದು ಕುರ್ಚಿಗೆ, ವಿಷ್ಣುವಿನೊಂದು ಕುರ್ಚಿಗೆ, ರುದ್ರನೊಂದು ಕುರ್ಚಿಗೆ, ಸಮಸ್ತ ದೇವಾನುದೇವತೆಗಳನ್ನೆಲ್ಲ ಒಂದು ಕುರ್ಚಿಗೆ ಕಟ್ಟಿ ಅವರ ಅಧಿಕಾರಗಳನ್ನು ಕಸಿದುಕೊಂಡಿದ್ದ. ನಾನು ಅಧಿಕಾರದ ಬಗ್ಗೆ ಮಾತಾಡಿದ್ದೇನೆ ನಿಮ್ಗೆ. ಭಾಳ ದೊಡ್ಡ ಅಧಿಕಾರ ಅಲ್ರಿ ಮನೆಯೊಳಗೆ. ಮನಿ ಯಜಮಾನ ಅಂತಕ್ಕಂಥ ಒಂದು ಅಧಿಕಾರ. ಏನು ದೊಡ್ಡ ಅಧಿಕಾರ ಹೇಳ್ರಿ? ಇನ್ನು MLA, MP, ಮಿನಿಸ್ಟ್ರ, ಕೇಂದ್ರ ಮಂತ್ರಿ, ರಾಜ್ಯಪಾಲ ಏನೂ ಅಲ್ಲ. ಸುಮ್ಮನೆ ನಾನು ಮನೆಗೆ ಹೆಡ್ ಆಫ್ ದಿ ಫ್ಯಾಮಿಲಿಯಪ್ಪ, ನಾವು ಉಂಡ ಮೇಲೆ ಎಲ್ಲರೂ ಉಣ್ಬೇಕಪ್ಪ, ಇದೊಂದು ದೊಡ್ಡ ಅಧಿಕಾರ. ಇಷ್ಟು ಸಣ್ಣ ಅಧಿಕಾರಕ್ಕಾಗಿ ನಾವು ಬಡದಾಡ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರರ ಅಧಿಕಾರ ಕಸ್ಕೊಂಡಾಗ ಅವ್ರಿಗೆ ಹೆಂಗಾಗಿರ್ಬೇಕು ನಿಮಗೆಲ್ಲ ಗೊತ್ತಾಗ್ತದೆ. ನೋಡ್ತಿರ್ತೀರಿ ಪ್ರತಿದಿನ ಪೇಪರ್ದಾಗ ಅಧಿಕಾರಕ್ಕಾಗಿ ಏನೇನು ನಡೆದದ, ಯಾರ ಮ್ಯಾಲ, ಯಾರ ಕೆಳಗ, ಯಾರ ಮ್ಯಾಲ. ಚುನಾವಣೆಗಳು ಬಂದಾಗ ನೀವು ಅದನ್ನು ನೋಡ್ತೀರಿ, ನೀವು ಅದನ್ನು ಹೇಳಬೇಕಾಗಿಲ್ಲ. ಆ ಪ್ರಕಾರವಾಗಿ ಇವನು ಬಂದು
ನಮ್ಮ ಅಧಿಕಾರಗಳನ್ನು ಕಸ್ಕೊಂಡಿದ್ದನ್ನು ತಾಯಿ ನೀನನ್ನು ರಕ್ಷಣೆ ಮಾಡು ಅಂತ ತಿಳ್ಕೊಂಡು ದೇವಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ. ಆಗ ಮಧುಕೈಟವರನ್ನು ಕೊಂದಿದ್ದೆ, 100 ವರ್ಷಗಳ ಹಿಂದೆ ಮಧುಕೈಟವರನ್ನು ಕೊಂದಿದ್ದೆ, ಇವರು ಮತ್ತು ಬಂದ್ರ ಅಂತ ತಿಳ್ಕೊಂಡು ದೇವಿ ನೊಂದನಿಂದ್ರನು ದಿಗ್ದೀಪರು ತಾವಂದು ಓಡಿ ಸ್ವರ್ಗವನಂದು ಏರುತಗೊಂಡ ದಿಕ್ಪಾಲಕರ ಪಟ್ಟಣವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೈಋತ್ಯ ವಾಯುವ್ಯ ಆಗ್ನೇಯ 8 ದಿಕ್ಕುಗಳಿರ್ತಕ್ಕಂಥ ದೇವಾದಿ ದೇವತೆಗಳನ್ನು ಹೆಡೆಮುರಿಗೆ ಕಟ್ಟಿ ಹಗ್ಗ ಕಟ್ಟಿ ಒಗೆದು ಬಿಟ್ಟಿದ್ದಂತ ಯಾರು? ಮಹಿಷಾಸುರ. ಈ ಮಹಿಷಾಸುರ ಎಂಥವಂತ ನಿಮಗೊಂದು ಮಾತು ಹೇಳ್ತೀನಿ, ಭಾಳ ಅವ ಯಾರಂತ ಸುಮ್ಮನೆ ಕೇಳ್ರಿ. ಮಹಿಷಾಸುರ ನಾಳೆಗೆ ಬರ್ತಾನೆ, ಅವನು ವಧ ನಾಳೆಗೆ ಆಗ್ತದ. ಮಹಿಷಾಸುರ ಯಾರು ಅಂದ್ರೆ ಧನು ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಧನು ಅಂತ ಒಬ್ಬ ರಾಕ್ಷಸ ಇದ್ದ, ಅವನಿಗೊಬ್ಬ ಮಗನಿದ್ದ, ಅವನ ಹೆಸರು ರಂಭ ಅನ್ನುವಂಥ ಮಗ ಇದ್ದ. ಧನು ಎನ್ನುವ ರಾಕ್ಷಸನಿಗೆ ರಂಭ ಎನ್ನುವ ಮಗನಿದ್ದ. ಒಂದು ಸಲ ಅವನು ಹಿಂಗ ಕಾಡಿನೊಳಗೆ ಹೋಗುವಾಗ ಒಬ್ಬ ರಾಕ್ಷಸಿಯನ್ನು ನೋಡಿದ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಧನು ಅನ್ನುವ, ನಾನು ಮಹಿಷಾಸುರ ಯಾರಂತ ಹೇಳಕತ್ತೀನಿ. ಧನು ಅನ್ನುವ ರಾಕ್ಷಸ, ಅವನಿಗೊಬ್ಬ ಮಗ, ಅವನ ಹೆಸರು ರಂಭ. ಅವನು ಕಾಡಿನೊಳಗೆ ಹೋಗುವಾಗ ಒಬ್ಬ ರಾಕ್ಷಸಿಯನ್ನು ನೋಡಿದ, ಹೆಣ್ಣು ಮಗಳನ್ನು ನೋಡಿದ. ಎಷ್ಟು ಸುಂದರವಾಗಿದ್ದಾಳಲ್ಲ ಅನಿಸ್ತಂತವನಿಗೆ. ಯಾರಿಗೆ? ರಂಭಾಗ. ಓಹೋ, ನಾನು ಒಂದು ವೇಳೆ ಮದುವೆ ಆದ್ರೆ ಈ ಕಿನ್ನೆ ಆಗಬೇಕಂತ ಅವನ ತಲೆಗೆ ಬಂತು. ಕಂಡ ಹೆಣ್ಣು ಮಕ್ಕಳು ಚಲೋರಾಗಿದ್ದರೆ, ಸುಂದರವಾಗಿದ್ದರೆ ಅವರನ್ನು ಮದುವೆ ಆಗ್ಬೇಕಂತಕ್ಕಂಥ ಭಾವನೆ ಬಂತು ಅಂದ್ರೆ ನಾವೂ ಮಹಿಷಾಸುರನೇ, ಬೇರೆ ಏನೂ ಅಲ್ಲ. ಮದುವೆಯಾದ ಹೆಣ್ಣು ಮಕ್ಕಳನ್ನು, ಅಕ್ಕ ತಂಗಿಯರನ್ನು ಎಲ್ಲರೂ ಹೊಂಟಾಗ ಕಾಮುಕ ದೃಷ್ಟಿಯಿಂದ ನೋಡಿದರೆ ಅವರಂಥ ರಾಕ್ಷಸರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಆಕೆ ನೋಡ್ದ, ಕೇಳಿದಂತ, ನೀನನ್ನು ಮದುವೆ ಆಗ್ತೇನಂತ ಕೇಳಿದಂತ. ಆಕೆ ಅಂದ್ಲಂತ, ಇಲ್ಲ ನನ್ನ ಮದುವೆ ಆಗಿಲ್ಲ, ಆದರೆ ನನ್ನ ಜೀವನದಲ್ಲಿ ನಾ ಹಿಂಗೆ ಇರ್ತೀನಿ ಹೊರತಾಗಿ ನಿನ್ನ ಮದುವೆ ಆಗಂಗಿಲ್ಲ ಅಂದ್ಲಕ್ಕೆ. ನಾನು ಕುಮಾರಿಯಾಗಿಯೇ ಸಾಯುತ್ತೇನೆ, ಆದರೆ ನಿನ್ನ ಮದುವೆ ಆಗೋದಿಲ್ಲ. ಅವ ಅಂದ, ನೀನು ನನ್ನನ್ನು ಮದುವೆ ಆಗದೇ ಇದ್ರೆ ನಾ ನಿನ್ನನ್ನು ಬಿಡಂಗೇ ಇಲ್ಲ ಅಂತೀವ ಅಂದ. ಎಷ್ಟು ವಿಚಿತ್ರ ಅಲ್ರಿ. ಕನ್ಯೆ ನೋಡ್ಲಿಕ್ಕೆ ಹೋಗಿರ್ತೀವಿ ನಾವು, ನಿಮಗೆ ಕೊಡಂಗಿಲ್ಲ ಅಂತಂದ್ರೆ ನಮಗೆ ಪಸಂದ್ ಇಲ್ಲರಿ, ನಾವು ಕೊಡಂಗಿಲ್ಲ ಅಂತ ತಿಳ್ಕೊಡ್ರಿ. ಏನು ಅವ್ರ ಮನೆ ಮೇಲೆ ಯುದ್ಧ ಮಾಡ್ಬೇಕು? ಚಾಕು ಚೂರಿ ತೊಗೊಂಡು? ಇಲ್ಲಪ್ಪ, ಅವ್ರಿಗೆ ಯಾಕೋ ಇಷ್ಟ, ಬಿಟ್ಬಿಡ್ಬೇಕು ಅಷ್ಟೇ. ನಾನು ನಿನ್ನನ್ನು ಬಿಡುವುದಿಲ್ಲ ಅಂಥೇಳಿ ಅವಳ ಕೈ ಹಿಡಿದು ಜಗ್ಗಲಿಕ್ಕೆ ಶುರು ಮಾಡಿದಾಗ ಆ ರಾಕ್ಷಸಿ ಓಡಲಿಕ್ಕೆ ಶುರು ಮಾಡಿದ. ಒಂದೇ ಸಮನೆ ಓಡುವಾಗ ಈ ರಂಭ ಅನ್ನುವಂಥ ರಾಕ್ಷಸ ಕೂಡ ಅವಳ ಹಿಂದೆ ಓಡಿದ. ಎಷ್ಟು ದೂರ ಹೋದ್ರಂದ್ರೆ ಪುರಾಣದಲ್ಲಿ ಬರೀತಾರ, ಸುಮಾರು 1200 ಕಿಲೋಮೀಟ್ರ್ ಓಡಿದ್ರಂಥವ್ರು. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬಂದಂಗೆ ಎಷ್ಟಾಗ್ತದ ಅಷ್ಟು ಓಡಿಸಿದಂತಕ್ಕಿನ್ನ. ಅಷ್ಟು ಓಡಿದರೂ ಅವಳು ಸಿಗಲಿಲ್ಲ, ಅವನ ಕೈಯಲ್ಲಿ ಸಿಗಲಿಲ್ಲ. ಅವ ಅಂದ, ಈಕಿನ್ನ ಬಿಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮತ್ತಿಷ್ಟು ತನ್ನ ವೇಗವನ್ನು ಜಾಸ್ತಿ ಮಾಡಿ ಆಕಿನ ಹಿಡಿಬೇಕಂತ ಅನ್ನೋದ್ರೊಳಗೆ ಅಲ್ಲಿ ಒಂದು ಯಜ್ಞ ಮಾಡಿದ್ರು. ಒಂದು ದೊಡ್ಡ ಯಜ್ಞಕುಂಡ ಇತ್ತು. ನಾವು ಮೊನ್ನೆ ಈ ದೇವಿ ಪೂಜೆ ಮಾಡುವಾಗ, ಗುಡಿ ಓಪನಿಂಗ್ ಮಾಡುವಾಗ ಇಲ್ಲಿ ಯಜ್ಞವನ್ನು ಮಾಡಿದ್ವಲ್ಲ, ಹೋಮವನ್ನು ಮಾಡಿದ್ವಲ್ಲ, ಆ ಪ್ರಕಾರವಾಗಿ ಸುಮಾರು ಒಂದು 20 ಫೀಟ್ ಅಗಲ, 20 ಫೀಟ್ ಉದ್ದದ ಒಂದು ಹೋಮಕುಂಡವನ್ನು ಮಾಡಿ ಧಗ 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 ಬೆಂಕಿ ಉರಿತಿತ್ತು. ಇವನು ಕೈಯಿಂದ ತಪ್ಪಿಸ್ಕೊಳ್ಬೇಕಂಥೇಳಿ ಆ ಅಗ್ನಿಕುಂಡದಲ್ಲಿ ಆಕೆ ಹಾರಿಬಿಟ್ಲು. ಅಗ್ನಿಕುಂಡದಲ್ಲಿ ಹಾರಿ ನನ್ನ ಪ್ರಾಣ ಕಳ್ಕೊಂಡ್ರೆ ಚಿಂತಿಲ್ಲ, ನಿನ್ನ ಮದುವೆ ಆಗಂಗಿಲ್ಲ ಅಂದವ್ರು ಹಿಂದೆ ಯಾರ ಬೆನ್ನ ಹತ್ತಾರ. ಇವ ರಾಕ್ಷಸ ಬಿಡಲಿಲ್ಲ, ಅವನು ಕೂಡ ಅಗ್ನಿಕುಂಡದಲ್ಲಿ ಹಾರಿದ. ಮತ್ತೆ ಅಲ್ಲಿಯೇ ಕೂಡ ಅಗ್ನಿಕುಂಡದಲ್ಲಿ ಹಾರಿ, ಪುರಾಣದಲ್ಲಿ ಬರೀತಾರೆ ಈ ಮಾತನ್ನು, ನಾನು ಹೇಳ್ತಾ ಇಲ್ಲ. ಅದೇ ಅಗ್ನಿಕುಂಡದಲ್ಲಿ ಅವಳ ಕೈ ಹಿಡಿದನ್ನು ಜಗ್ಗಿ ಸತ್ತವಳನ್ನು ಜೀವಂತ ಮಾಡಿ ಅವಳನ್ನು ಅಲ್ಲಿಯೇ ಭೋಗ ಮಾಡಿದ. ಆಗ ಹುಟ್ಟಿರ್ತಕ್ಕಂಥವನೇ ಮಹಿಷಾಸುರ. ಸ್ವಲ್ಪ ವಿಚಾರ ಮಾಡಿರಿ, ಇಂಥ ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಮಗ ಒಳ್ಳೆಯವನಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ? ಅದಕ್ಕೆ ಮಕ್ಕಳು ಒಳ್ಳೆಯವರಾಗಿರ್ಬೇಕಾದ್ರೆ ನಮ್ಮ ಸಂಸ್ಕಾರ ಒಳ್ಳೆಯದಾಗಿರಬೇಕು.
ನಾನು ಕಳವು ಮಾಡ್ತೀನಿ, ನಾ ಗುಟ್ಕಾ ತಿಂತೀನಿ, ನಾ ಸರಿ ಕುಡಿತೀನಿ, ನಾ ಕಳವು ಮಾಡ್ತೀನಿ, ನಾ ಮೋಸ ಮಾಡ್ತೀನಿ, ಧೋಕಾ ಮಾಡ್ತೀನಿ ಅಂಥೇಳಿ ನನ್ನ ಮಕ್ಕಳು ಮಹಾತ್ಮರು ಹುಟ್ಟಲಿ ಅಂದರೆ ಹೆಂಗೆ ಹುಡ್ತಾರೆ ಮನೆಗೆ? ಯಾವ ಬೀಜ ಬಿತ್ತಿದಿ ಅದೇ ಬೀಜವನ್ನು ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಅಗ್ನಿಕುಂಡದಲ್ಲಿ ಧನು ಅಂತಕ್ಕಂಥ ರಾಕ್ಷಸ ಆ ರಾಕ್ಷಸಿಯನ್ನು ಭೋಗ ಮಾಡಿದ ಸಲುವಾಗಿ ಆಗ ಗರ್ಭಧಾರಣೆಯಾಗಿ ಹುಟ್ಟಿರ್ತಕ್ಕಂಥ ರಾಕ್ಷಸನೇ ಮಹಿಷಾಸುರ. ಆ ಮಹಿಷಾಸುರನ ಬಲವೇ ರಸಿಲೋಮ, ರುದಾಗ್ರ, ಬಿಡಾಲ ಅಂತಕ್ಕಂಥವ್ರು. ಅದರೊಳಗೆ ಇವತ್ತು ಯಾರು ಬಂದಾರ ಪುರಾಣದಿಂದ? ರಸಿಲೋಮ ಅಂತಕ್ಕಂಥವನು ಬಂದಿದ್ದಾನೆ. ಆ ಮಹಿಷಾಸುರ ಏನಿದ್ನಲ್ಲ ಅವನು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದಂತ. ನಮಗೆಲ್ಲ ಇವರು ನಮ್ಮ ಆಯುಷ್ಯ ಇರೋದೇ 70, 80, 90, 100 ಬದುಕಿದ್ರು ಭಾಳ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಏನು ಕೇಳಿದ್ದಂತಂದ್ರೆ, ನನಗೆ ದಾನವರಿಂದ ಸಾವು ಬರಬಾರ್ದು, ಮನುಷ್ಯರಿಂದ ಸಾವು ಬರಬಾರ್ದು, ಹಗಲತ್ತು ಸಾವು ಬರಬಾರ್ದು, ರಾತ್ರಿ ಸಾವು ಬರಬಾರ್ದು, ಪ್ರಾಣಿಗಳಿಂದ ಸಾವು ಬರಬಾರ್ದು, ಹಾವಿನಿಂದ ಸಾವು ಬರಬಾರ್ದು, ಹುಲಿಯಿಂದ ಸಾವು ಬರಬಾರ್ದು, ಪ್ರಾಣಿ ಪಕ್ಷಿಗಳಿಂದ ಸಾವು ಬರಬಾರ್ದು, ಗಂಡಸರಿಂದ ಸಾವು ಬರಬಾರ್ದು. ಇಂಥ ವರವನ್ನು ದೇವರಿಂದ ಬಿಡ್ಕೊಂಡಿದ್ದ. ಆದರೆ ಬುದ್ಧಿ ಸ್ವಲ್ಪ ಹೋಗಿತ್ತು, ಹೆಣ್ಣಿನಿಂದ ಸಾವು ಬರಬಾರ್ದು ಅಂತ ಕೇಳಿದ್ದಿಲ್ಲ. ಅಂಥ ಮಹಿಷಾಸುರನ ಶ್ರೇಷ್ಠವಾಗಿರ್ತಕ್ಕಂಥ 4 ಮಂದಿ ಬಲಗಳಲ್ಲಿ ಮೊದಲನೇದವನು ಇವತ್ತು ಬರ್ತಾನೆ. ಯಾರು? ರಸಿಲೋಮ. ದೇವಾನುದೇವತೆಗಳೆಲ್ಲ ಬಂದು ಮಹಾತಾಯಿಯ ಪಾದಕ್ಕೆ, ಮಹಾಲಕ್ಷ್ಮಿಯ ಪಾದಕ್ಕೆ, ಶಂಕರಿಯ, ಪಾರ್ವತಿ, ಗಿರಿಜಯ 7 ತಾಯಿಯ ಪಾದಕ್ಕೆ ನಮಸ್ಕಾರ. ಅಮ್ಮ, ಮತ್ತೆ ನಮಗೆ ಕಷ್ಟ ಬಂದದೆ, ನಮ್ಮ ಅಧಿಕಾರ ಹೋಗುತ್ತಾಯಿ, ಯಾರೋ ರಾಕ್ಷಸರು ಬಂದಾರ ಅಂದಾಗ ಆ ಮಹಿಷಾಸುರನ ಮೊದಲನೇ ಬಲವಾಗಿರ್ತಕ್ಕಂಥ ರಸಿಲೋಮನನ್ನು ವಧೆ ಮಾಡಲಿಕ್ಕೆ ಯಾರು ಬರ್ತಾರಂದರೆ ತಾಯಿ ಬಂದ್ಲಂತ. ಸುಂದರವಾಗಿರ್ತಕ್ಕಂಥ ಹಳದಿ ಬಣ್ಣದ ಸೀರೆಯನ್ನಿಟ್ಟುಕೊಂಡು, ಹಣೆಯ ತುಂಬ ಕುಂಕುಮವನ್ನು ಹಚ್ಚಿಕೊಂಡು, ಹಣೆ ತುಂಬ ಕುಂಕುಮ ನೋಡಬೇಕಾದ್ರೆ ಈಗ ನಾವು ಬರೀ ನಿಮ್ಮಂಥ ಯತ್ನಾಳದಂಥ ಇಂಥ ಹಂಚಿನಂಥ ಹಳ್ಳಿಗೆ ನೋಡ್ಬೇಕು ನಾವು. ಹಣೆ ತುಂಬ ಕುಂಕುಮ ಹಚ್ಕೊಳ್ಳೋಕೆ ಸ್ವಲ್ಪ ಈಗ ಜರ ಸಂಕೋಚ ಆಗ್ತದೆ. ಈಗೆಲ್ಲ ಟಿಕ್ಕಳಿ ಅಂತ ಬಂದವು, ಈಗೆಲ್ಲ ಸಣ್ಣ ಟಿಕ್ಕಳಿ ಬಂದಿರ್ತಾವ. ನಾವೇನಂತೀವಿ, ಲಗ್ನ ಮಾಡ್ಸಕ್ಕೆ ಹೋದಾಗ ಲಗ್ನ ದಿವಸ ಹಚ್ಕೊರೋ, ಅಯ್ಯೋ ಒಂದು ಈಟರ ಹಚ್ಕೊಂಡು ಬ್ಯಾಡ್ರಿ ಗುರುಗಳೇ ಅಂತ. ಗಂಡ ಇರಬೇಕು, ಕುಂಕುಮ ಬ್ಯಾಡಕ್ಕಿದೆ, ಹೆಂಗದ ನೋಡ್ರಿ ಪರಿಸ್ಥಿತಿ. ಬಳಿ ಹೋಗ್ಯಾವ, ಗಡಿಯಾರ ಬಂದದ, ಎಲ್ಲ 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 ಬದಲೇ. ಅಲ್ಲಿ ಅಡಿಗೆ ಮನೆ ಬದಲೇ ಆಗ್ಯದ, ಸೀರೆ ಬದಲೇ ಆಗ್ಯಾವ, ಫ್ಯಾಷನ್ಗಳ ಬದಲೇ ಎಲ್ಲ ಗಂಡಸರು ಫ್ಯಾಷನ್. ಹೋಗಲಿ, ಕಾಲಾಯ ತಸ್ಮಾಯ ನಮಃ. ನಾವು ಏನರ ಅನ್ಲಕ್ಕೆ ಹೋದ್ರೆ ನಮಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಆ ಪ್ರಕಾರವಾಗಿ ರಸಿಲೋಮ ಬಂದು ಆ ಹೆಣ್ಣು ಮಗಳೆಲ್ಲಿದ್ದಾಳೆ, ನೀನು ಮಧು ಮತ್ತು ಕೈಟಬರನ್ನು ಕೊಂದಂಗಲ್ಲ ಹೆಣ್ಣು ಹೆಂಗಸೆ, ನನ್ನನ್ನು ಮುಟ್ಟುಬಾ ನೋಡು, ನನ್ನ ಒಂದು ಕೂದಲಾದರೂ ಕೆಣಕು ನೋಡಮಂತಕ್ಕಂಥ ಮಾತಿನಿಂದ ಬಂದಾಗ ಉಗ್ರವಾಗಿರ್ತಕ್ಕಂಥ ದೇವಿ ಅಷ್ಟಭುಜವನ್ನು ಧರಿಸಿಕೊಂಡು 8 ಕೈ ತಾಳಿದಂಥ ತಾಯಿ. ನೋಡ್ರಿ, ಯಾಕೆ 2 ಕೈನೂ ಬರ್ತಾವ, 4 ಬರ್ತಾವ, 6 ಬರ್ತಾವ, 8 ಬರ್ತಾವ, 16 ಬರ್ತಾವ, 32 ಬರ್ತಾವ, 1000 ಬಾಹುಗಳು ಆಕೆಗೆ ಆಗಬಹುದು. ಅಷ್ಟಭುಜಗಳನ್ನು ಮಾಡಿಕೊಂಡು ಹಲಿಗೆ ಖಡ್ಗಗಳನ್ನು, ಬಾಣಗಳನ್ನು, ಕಮಂಡಲವನ್ನು ಹಿಡಿದುಕೊಂಡು ಬಂದಾಗ ಶಿವ ತನ್ನ ತ್ರಿಶೂಲವನ್ನು ಕೊಟ್ಟ, ಹರಿ ತನ್ನ ಸುದರ್ಶನಾಸ್ತ್ರವನ್ನು ಕೊಟ್ಟ, ಗಣಪತಿ ಒಂದು ಕೊಟ್ಟ. ಯಾವುದಾದ್ರೂ ಒಬ್ಬ ಒಳ್ಳೆಯ ಕೆಲಸಕ್ಕೆ ಹೊಂಟಾಗ ಅವನಿಗೆ ಸಹಾಯ ಮಾಡಬೇಕಂತಕ್ಕಂಥ ನೇಮ ಇದು, ಬೇರೆ ಏನೂ ಅಲ್ಲ. ದೇವಿ ಎಲ್ಲಿಗೆ ಹೊಂಟಾಳ? ದುಷ್ಟರನ್ನು ಸಂಹಾರ ಮಾಡ್ಲಿಕ್ಕೆ ಹೊಂಟಾಳ. ದುಷ್ಟರನ್ನು ಸಂಹಾರ ಮಾಡ್ಲಿಕ್ಕೆ ಹೋದಾಗ, ಅಮ್ಮ ಇದೊಂದು ಖಡ್ಗ ತಗೋ, ಇದೊಂದು ಕತ್ತಿ ತಗೋ, ಇದೊಂದು ಗುರಾಣಿ ತಗೋ, ಇದೊಂದು ಬಿಲ್ಲು ತಗೋ, ಇದೊಂದು ಬಾಣ ತಗೋ ಅಂತ ಎಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಯಾರಿಗೆ ಕೊಟ್ರಂತ? ದೇವಿ ಕೈಗೆ ಕೊಟ್ರಂತ. ಅಮ್ಮ ಅವರನ್ನು ಸಂಹಾರ ಮಾಡು. ನಿಮ್ಮೂರಲ್ಲಿ ಕೂಡ ಯಾರಾದರೂ ಕಾಶಿಗೆ ಹೊಂಟೀವಿ, ಶ್ರೀಶೈಲಕ್ಕೆ ಹೊಂಟೀವಿ, ಪಾದಯಾತ್ರಕ್ಕೆ ಹೊಂಟೀವಿ ಅಂತ ಅನ್ನಂಗಿತ್ತಂದ್ರೆ ನಿಮ್ಮ ಹತ್ರ ಬಂದ್ರಂದ್ರೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ. ಮಹಾತ್ಮ ನೀನು ಹೋಗಿ ಬಾ, ನಮ್ಮ ನಮಸ್ಕಾರ ನೀನೇ ಮಾಡಂಥೇಳಿ ಏನೋ ಒಂದಿಷ್ಟು ಬಟ್ಟೆ, ಒಂದಿಷ್ಟು ವಸ್ತ್ರ, ಒಂದಿಷ್ಟು ರೊಕ್ಕ, ಒಂದಿಷ್ಟು ರೂಪಾಯಿ ನಿಮ್ಮ ಹತ್ರ ಭಗವಂತ ಏನು ಕೊಟ್ಟನ ಅವ್ರಿಗೆ ಕೊಟ್ರ ಅದು ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನಿಗೆ ಮುಟ್ತದೆ. ಅವ ಹೊಂಟಿರ್ಬೇಕು, ತನ್ನ ಕಾಲ ಶಕ್ತಿ ಹೆಚ್ಚಾಗಿ ಹೊಂಟಿರ್ಬೇಕಂದ್ರೆ ಏನನ್ಬೇಕು ಅವನಿಗೆ?
ನಮ್ಮೆಲ್ಲರ ಪರವಾಗಿ ನೀನು ಹೋಗಿ ಬಾ ತಂದೆ, ನಿನ್ನ ನಮಸ್ಕಾರ ಸಂಕಟ ಮಲ್ಲಯ್ಯಗೆ ನಂದೊಂದು ನಮಸ್ಕಾರ ಮಾಡಪ್ಪ. ಊರಿಗೆ ಒಳ್ಳೇದಾಗಲಿ ಅಂತ ಹೇಳು, ಮಳೆ ಬೆಳೆ ಬರಲಿ ಅಂತ ಹೇಳು, ಪ್ರಾಣಿ ಪಕ್ಷಿಗಳು ಬದುಕಲಿ ಅಂತ ಹೇಳು, ಜಗತ್ತಿಗೆ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೆಯ ಕೆಲಸಕ್ಕೆ ಯಾರಾದರೂ ಹೊಂಟಾಗ ಹಿಂಗೆ ನಾವು ಸಹಾಯವನ್ನು ಮಾಡಬೇಕು. ಈ ನ್ಯಾಷನಲ್ ಹೈವೇ ಮೇಲೆ ಹುಮನಾಬಾದ್ ಅಂತ ಊರು ಬರ್ತದೆ ಬೀದರ್ ಜಿಲ್ಲೆಯೊಳಗೆ. ಪಂಡ್ರಾಪುರಕ್ಕೆ ಪಾದಯಾತ್ರೆಗೆ ಹೋಗ್ತಾರೆ, ತುಳಜಾಪುರಕ್ಕೆ ಪಾದಯಾತ್ರೆಗೆ ಹೋಗ್ತಾರೆ. ಬೆಳಗ ಮುಂಜಾನೆ ಪಾದಯಾತ್ರೆಗೆ ಹೊಂಟಿರ್ತಾರಲ್ಲ, ಸಾವಿರಾರು ಮಂದಿ ಹೊಂಟಿರ್ತಾರೆ. ದಾರಿಯಾಗ ಮಂದಿ ಏನು ಮಾಡ್ತಾರೆ ಗೊತ್ತಾ, ಇಂಥ ಒಂದು ಹಂಚಿನಾಳ ಅಂತ ಊರ ಮೇಲೆ ಹಿಂಗೆ ಹೊಂಟಾರಂತ ಇಟ್ಕೋರಿ. ಇದು ಊರು ಜರ ಒಳಗದ, ಅಕಸ್ಮಾತ್ ಇದೇ ಸ್ವಲ್ಪ ಅಲ್ಲಿ ರೋಡಿಗಿತ್ತಂತಂದ್ರೆ ದಾರಿಯಲ್ಲಿ ಹೋಗುವಂಥ ಪಾದಯಾತ್ರಿಕರಿಗೆ ಏನು ಮಾಡ್ತಾರಂತಂದ್ರೆ ಚಳಿಗಾಲದೊಳಗೆ ಒಂದು 3 ಗುಂಡುಗಲ್ಲಿಟ್ಟು ಒಂದು ದೊಡ್ಡ ಬೋಗಣಿಟ್ಟು ಸ್ನಾನ ಮಾಡಿಬರ್ರಿ, ಬಿಸಿನೀರು ತಗೋರಿ ಅಂತ ಅವ್ರನ್ನ ಕರೀತಾರೆ. ಬರ್ರಿ ನಮ್ಮಲ್ಲಿ ಸ್ನಾನ ಮಾಡ್ರಿ ಅಂತ. ಅವರು ಬರಬಹುದು, ಬರದೇ ಇರ್ಬೋದು. ಯಾರ ಇಲ್ಲಮ್ಮ ನಮ್ಮ ಸ್ನಾನ ಆಗ್ಯದಂದ್ರೆ ಒಂದಿಷ್ಟು ಒಗ್ಗರಣೆ ತಿನ್ನಿರಿ, ಒಂದಿಷ್ಟು ಅವಲಕ್ಕಿ ತಿನ್ನಿರಿ, ಒಂದೆರಡು ಬಾಳೆಹಣ್ಣು ತಿನ್ನಿರಿ. ಭಗವಂತ ಅವ್ರಿಗೆ ಏನೇನು ಶಕ್ತಿ ಕೊಟ್ಟನ ಅವ್ರಿಗೆ ಯಾಕೆ ಕೊಡ್ತಾರಂದ್ರೆ, ಮಹಾಪಾದಯಾತ್ರೆಗೆ ನಿಮ್ಮ ಪಾದಗಳು ಹೊಂಟವ, ನಿಮ್ಮ ಪಾದಗಳಿಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥ ದೃಷ್ಟಿ ಮಾಡ್ತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ. ಅದಕ್ಕೆ ಯಾರಾದರೂ ಅಂಥ ಪಾದಯಾತ್ರಿಕರು, ಅಂಥವ್ರು ಯಾರಾದರೂ ಮಹಾತ್ಮರು, ದಾರ್ಶನಿಕರು ಬಂದರೆ ನಿಮ್ಮಲ್ಲಿ ಭಗವಂತ ಏನು ಕೊಟ್ಟಿರ್ತಾನ ಅದನ್ನು ಕೊಡಬೇಕು. ಏನೊಂದು ಧೋತ್ರನೋ, ಒಂದಿಷ್ಟು ವಸ್ತ್ರನೋ, ಒಂದಿಷ್ಟು ಏನು ಕೊಟ್ಟನೋ ಅದನ್ನು ಕೊಟ್ಟು ಯಪ್ಪ ನಮಗೆ ಕಲ್ಯಾಣ ಆಗಲಿ ಅಂತಕ್ಕಂಥ ಮಾತನ್ನು ಆ ಪ್ರಕಾರ. ನಾನಾಭೂಷಣವನ್ನು, ಹಸ್ತಕಂಕಣಗಳನ್ನು ನೀಡಿದರು, ವಜ್ರದ ಓಲೆಗಳನ್ನು ನೀಡಿದರು, ಬಂಗಾರದ ಹಾರಗಳನ್ನು ನೀಡಿದರು. ಏನೆಲ್ಲವನ್ನು ದೇವತೆಗಳು ಕೊಟ್ರಂತ ಅವೆಲ್ಲವನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಯ ರೂಪವನ್ನು ಧರಿಸಿ ಈ ತಾಯಿ ಆ ರಣರಂಗಕ್ಕೆ ಬರ್ತಾಳೆ. ಯಾರ್ದರ ಮನೆಗೆ ಬೆಂಕಿ ಹಚ್ತೀವಿ ಅಂತ ಯಾರ ಹೊಂಟ್ರಂತ ತಗೋ ಕಡ್ಡೆ ಬೇನಬಾರ್ದು, ಇರ್ತಿಲ್ಲ ಎತ್ತ. ಹಿಂಗಾದ್ರೆ ಊರಾಗ ಭಾಳ ಸೊಕ್ಕ ಬಂದದ ಅವನಿಗೆ, ಅವನು ಬಣಿಮಿಗೆ ಬೆಂಕಿ ಹಚ್ಬೇಕಂತ ಮಾಡಿ ಏನಂತ ಯಾರ ಬಂದ್ರೆ ಎಂಥ ಕೆಲಸ ಮಾಡ್ತಪ್ಪ ಯಪ್ಪ, ಮಾಡಬಾರ್ದಪ್ಪ, ರೈತ ಭಾಳ ಸರಿಯಾಗಿ ಬೆಳೆದನಪ್ಪ, ಕಷ್ಟಪಟ್ಟನ, ಅಂಥ ಕೆಲಸ ಮಾಡಬೇಡಂತ ಅವನು ಕಾಲಿಗೆ ಬಿಡ್ರಿ, ನಿಮಗೆ ಪುಣ್ಯ ಬರ್ತದೆ. ಅದನ್ನು ಬಿಟ್ಟು ಮತ್ತು ಯಾರ್ದಾದ್ರೂ ಮನೆಗೆ ನಾನು ದೀಪ ಹಚ್ಚಲಕ್ಕೆ ಹೊಂಟೀನಿ, ದೇವಿ ಗುಡಿಗೆ ದೀಪ ಹಚ್ಚಲಿಕ್ಕೆ ಹೊಂಟೀನಿ, ಊರು ಹೊರಗಿರ್ತಕ್ಕಂಥ ಒಂದು ಹಾಳು ಮಂದಿರಕ್ಕೆ ದೀಪ ಹಚ್ಚಲಕ್ಕೆ ಹೊಂಟೀನಿ ಅಂದರೆ ಎಣ್ಣೆ ಕೊಡ್ರಿ, ಬತ್ತಿ ಕೊಡ್ರಿ, ಕಡ್ಡಿ ಡಬ್ಬಿ ಕೊಡ್ರಿ. ಪುಣ್ಯದ ಕೆಲಸ. ಯಾವತ್ತು ಮನುಷ್ಯ ಪುಣ್ಯದ ಕಾರ್ಯಗಳಲ್ಲಿ ಕೈ ಮುಂದಿರಬೇಕು, ಪಾಪದ ಕೆಲಸಗಳಲ್ಲಿ ಕೈ ಯಾವತ್ತೂ ಹಿಂದಿರಬೇಕು. ಇದು ಗೊತ್ತಿರಲಿ ನಿಮಗೆ. ಮಾಡುವಾಗ ಪಾಪದ ಅರಿವು ಇರಂಗಿಲ್ಲ, ಅನುಭವಿಸುವಾಗ ಆ ಪಾಪದ ಅರಿವು ನಮಗಾಗ್ತದೆ. ಹೆಂಗೆ ಬಂದ್ಲು ಆಕೆ ಯುದ್ಧರಂಗಕ್ಕೆ, ಹೆಂಗೆ ಬಂದ್ಲು, ಭೇರಿ ಬಡಿದವು ಕಹಳೆ ಮಾಡ್ಕೊಂಡು ಭೇರಿ ಬಡಿದವು, ಕಹಳೆಗಳ ಚೀರಿದವು, ಬಹು ದಿವಿಜ ಜರಭಟರು, ನಗಾರಿಗಳು ಬಾರಿಸಲ್ಪಟ್ಟವು. ಜೋರಾಗಿ ನಗಾರಿಗಳನ್ನು ಬಾರಿಸಿದರು, ಗಂಟೆ ಜಾಗಟೆಗಳನ್ನು ಬಾರಿಸಿದರು. ಯಾಕಂದ್ರೆ ತಾಯಿ ಯುದ್ಧಕ್ಕೆ ಹೊಂಟಾಳು. ಭೇರಿಗಳು ಬಡಿದವು, ಕಹಳೆಗಳು ಘನ ಚೀರಿದವು, ಬಹು ದಿವಿಜ ಸುಭಟರು ಹಾರು ತೆರೆ ತುಂಬಿದ ದಿಗ್ದಶೆ ಘೋರ ಮಹಾಶಬ್ದ. ಸಾಮಾನ್ಯರ ಕಡೆಯಿಂದ ಸಹಿಸ್ಕೊಳ್ಳಿಕ್ಕೆ ಆಗಲಾರಂಥ ಘನಘೋರವಾಗಿರ್ತಕ್ಕಂಥ ಶಬ್ದ ಕೇಳ್ತದೆ. ಮನೆಯಲ್ಲಿ ಒಬ್ಬರೇ ಕುಂತಾಗ ಎಕ್ದಮ್ ಖಟ್ಖಳಲ್ ಅಂತ ಗುಡುಗು ಬಂದ್ರೆ ಮನುಷ್ಯ ಹೆಂಗೆ ಅನಿಸ್ತದಲ್ಲ, ಅಂಥ ಘೋರವಾಗಿರ್ತಕ್ಕಂಥ ಶಬ್ದ ಬಂದಾಗ ಆ ತಾಯಿ ಹೇಳಿದಂಥ ಈ ಶಬ್ದವನ್ನು ಸಹಿಸ್ಕೊಳ್ಳಿಕ್ಕೆ ನಿಮ್ಮ ಕಡೆಯಿಂದ ಆಗಂಗಿಲ್ಲ, ನೀವು ಹೋಗ್ರಿ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೇಳಿದಂಥ ತಾಯಿ. ಏರಿದವು ಛತ್ರಿಗಳು, ಚಾಮರ ಹಾರಿದವು ಆವೇಶ ದೇವಿಗೆ, ಏರಿಸಿದರೆ ದಿವಿಜರೇ ಬಸವೇಶ ಕೇಳೆಂದ. ಯಾವಾಗ ಈ ಪ್ರಕಾರ ಆಕಾರವನ್ನು ತಾಳಿ ಮಹಾಲಕ್ಷ್ಮಿಯ ವೇಷವನ್ನು ಧರಿಸಿಕೊಂಡು ಆ ತಾಯಿ ಹೊಂಟ್ರೆ, ಬಂದುದಾಕ್ಷಣ ಸಿಂಹ, ಸಿಂಹ ಅನ್ನೋದು ಅಲ್ಲಿ ಓಡಿ ಬಂದು ತಾಯಿ ಹತ್ರ ನಿಂತು. ಯಾವ ಪ್ರಕಾರ ಮಂತ್ರಿಗಳು MLAಗಳು ಹಿಂಗೆ ಹೊರಗೆ ಬರೋದ್ರೊಳಗೆ ಮಂತ್ರಿ ಮಹಾಶಯರು, ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮೊದಲು ಹೆಂಗೆ ಕಾರ್ ಬಂದು ನಿಂತಿರ್ತದಲ್ಲ, ಸಿಂಹ ಬಂದು ಅಲ್ಲಿ ನಿಂತಿತ್ತು. ಬಂದುದಾಕ್ಷಣ ಸಿಂಹದೇವಿ ಅಂದು ನೆನೆಸಲಿಕ್ಕಾಗ ಬಯಲಿನೊಳ ಅಂದು ಇಳಿದು ಸರ್ವಾಭರಣಗಳ ತಾಳಿ, ದುಂದುಬಿ, ಡಮರುಗ, ನಾದ, ತಬಲಾ, ಪೇಟಿ, ಘಂಟೆ, ಜಾಗಟೆ ಜೋರಾಗಿ ಬಾರಿಸಿದರು. ಸಿಂಹವು ನಿಂತು ಎಲ್ಲವ ಹಿಂದಕ್ಕೆ ನೀವು ಕಂಡು ಬಲ್ಲಿ ಎಲೆ ಬಸವೇಶ ಕೇಳೆಂದ. ಈ ಪ್ರಕಾರವಾಗಿ ಅವರು ಬಂದಂಥ ಈಕಿ ಹಿಂಗೆ ಬಂದ್ರೆ ಚಿಕ್ಷುರ ಅಂತಕ್ಕಂಥ ಒಬ್ಬ ರಾಕ್ಷಸ ಮೊಟ್ಟ ಮೊದಲು ಬರ್ತಾನೆ. ರಸಿಲೋಮ ನೆಕ್ಸ್ಟ್ ಬರ್ತಾನೆ ಚಿಕ್ಷುರ, ಅವನ ಹೆಸರು ಚಿಕ್ಷುರ. ಸರಿಯಾಗಿ ನೆನಪಿಟ್ಕೊಳ್ರಿ.
ಚಿಕ್ಷುರ ಅಂದ್ರೆ ಬೇರೆ ಏನೂ ಅಲ್ಲ, ಕಾಮ. ಕಾಮ ಗೊತ್ತಾಗ್ತದ? ಕಾಮ ಅಂದ್ರೆ ಭಾಳ ಜನ ಅದು ಹೆಣ್ಣು ಮತ್ತು ಗಂಡಿನ ಸಂಬಂಧಕ್ಕೆ ಕಾಮ ಅಂತಾರಂತ ತಿಳ್ಕೊಂಡಾರ. ಅದಷ್ಟೇ ಕಾಮ ಅಲ್ಲ. ಹಾಂ, ಇದು ಬಹಳ ಚಲೋ ಅದ, ಇದನ್ನು ಒಯ್ಬೇಕಂತ ನನಗೆ ಆಸೆ ಆಯ್ತಂದ್ರೆ ಇದ್ರ ಮೇಲೆ ನನ್ನ ಕಾಮ. 11 ದಿವಸ ಪುರಾಣ ಮುಗಿದ ಮೇಲೆ ನಾ ಇನ್ನೂ 1 ವರ್ಷ ಇಲ್ಲೇ ಇರ್ತೀನಿ ಅಂತ ಅಂದೆ ಹಂಚಿನಡ್ದಾಗಂದ್ರೆ ಕಾಮ. ನಮಗೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ನಮಗೆ ಕಾಮ ಇದೆ, ಮೋಹ ಇದೆ, ಪ್ರೀತಿ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಈ ಕಾಮ ಅನ್ನೋದಲ್ಲ, ಪ್ರಪಂಚದಲ್ಲಿ ಇದು ಯಾರನ್ನೂ ಬಿಟ್ಟಿಲ್ಲ. ಅವ ಹೆಂಗೆ ಬಂದಂದ್ರ, ತಾಳುವುದೇ ಈ ಭೂಮಿ. ಇವ ಬಂದು ಹೆಂಗೆ ಬಂದಂದ್ರ ಭೂಮಿ ಗದ 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 ನಡೀತಂತ. ನಮ್ಮಂಥವ್ರು ನಡೆದ್ರೆ ಮ್ಯಾಳಿಗೆ ಸಹಿತ ನಡಗಂಗಿಲ್ಲ. ಭೂಮಿ ಗದ ಗದ ನಡುಗಿತು. ಇವನ ಬಾಳ ಬರಲ್ ಕುದುರೆ ಹುಡಿ ಹುಡಿ ಧೂಳ ನೆಗೆದದು ಮುಚ್ಚಿದು ದಿಗ್ದಶೆಯ ದಳಗಳನ್ನು. 8 ದಿಕ್ಕುಗಳಿಗೆ ಧೂಳು ಎದ್ದಿತಂತ. ಇವ ನಡುಗಿ ಸೌಂಡ್ ನೋಡಿ. ಒಂದು ಹೆಜ್ಜೆ ಇಟ್ರಿ ಅಂತ ಧೂಳು ಹೇಳ್ತಿತ್ತಲ್ಲ, ದಿಕ್ಕುಗಳಿಗೆ ಧೂಳು ಎದ್ದಿತು. ಮೇಲೆ ಮೇಲೆ ಒದರುತಿಹ ಕಹಳೆಗಳು, ಕೊಂಬುಗಳು ಎಲ್ಲ ಒದರಿದಾಗ ಬಂದು ದೇವಿ ಎದುರು ನಿಂತು ಹೇಳಿದಂತ, ನೀನು ಹೆಣ್ಣು ಮಗಳು, ನನ್ನ ಎದುರು ನಿಂದಿರ್ಲಿಕ್ಕೆ ನಿನಗೆ ಆಗೋದಿಲ್ಲ, ಹೋಗು, ವಾಪಸ್ ಹೋಗು. ನಿನಗೆ ಜೀವದಾನ ಮಾಡಿದ್ದೀನಿ, ಹೋಗು. ನೋಡ್ಲಿಕ್ಕೆ ಭಾಳ ಚಂದ ಇದ್ದಿದ್ದು, ಹೋಗು. ಹಾಂ, ಯಾರಿಗಂತ ನೀ ಮಾತನ್ನ? ದೇವಿ. ಈ ಪ್ರಕಾರ ಹೇಳಿ ತನ್ನ ಕೈಯಲ್ಲಿರ್ತಕ್ಕಂಥ ಖಡ್ಗ, ಇಲ್ಲೇ ನಮ್ಮ ನಿನ್ನೆ ಕುಂಬಳಕಾಯಿ ಹೊಡೆದ್ರಲ್ಲ, ಇದು ಸಾಮಾನ್ಯ ಖಡ್ಗ, ಒಂದು ಕಬ್ಬಿಣದ ಮಾಡಿರ್ತಕ್ಕಂಥ ಖಡ್ಗ. ಉಕ್ಕಿನಿಂದ ಮಾಡಿದ ಖಡ್ಗವನ್ನು ತೆಗೆದುಕೊಂಡು 5-10 ಕ್ಷಣಗಳಲ್ಲಿ ನೀನು ಇಲ್ಲಿಂದ ಮಾಯ ಆಗಬೇಕು, ಇಲ್ಲಾಂದ್ರೆ ನಿನ್ನನ್ನು ಕೊಲ್ತೀನಿ ಅಂತ ತಿಳ್ಕೊಂಡು ಖಡ್ಗವನ್ನು ತೆಗೆದುಕೊಂಡು ಅವಳ ಮೇಲೆ ಏರಿದಂತ ಇಕ್ಕಿದಳು ಸರಳಿನಲ್ಲಿ. ತನ್ನ ಕೈಯಲ್ಲಿರ್ತಕ್ಕಂಥ ಬಾಣವನ್ನು ತಗೊಂಡು ಹೊಡೆದ್ರ ಅವನ ಖಡ್ಗಗಳು ಚೂರಾಗಿತ್ತಂತೆ. ಅದು ಇಕ್ಕಿದಳು ಖರಗಳನ್ನು ಸಡ್ಗರಸುರರ ಸೊಕ್ಕು ಮುರಿದಳು, ಸೀಳಿದಳು ದೂರು ಇಕ್ಕಿದಳು ಆನೆಗಳ ಕುದುರೆಗಳ ರಥವರಥಿಕರನು. ತಾಯಿ ಒಂದು ಬಾಣ ಬಿಟ್ರ ಅವನು 27,000 ಸೈನ್ಯ ಇತ್ತಲ್ಲ, ಅಕ್ಷೋಹಿಣಿ ಸೈನ್ಯ, 10 ಕಿಲೋಮೀಟರ್ ಹಿಂದಕ್ಕೆ ಹೋಗ್ತಿತ್ತು ಅಂತ ಬರೀತಾರೆ ಇಲ್ಲಿ. ಒಂದು ಬಾಣ ಬಿಟ್ಟರೆ ಆನೆಗಳು, ಕುದುರೆಗಳು, ರಥಗಳು, ಕಾಲಾಳುಗಳು ಹಿಂದಕ್ಕೆ ಹೋಗ್ತಾ ಇದ್ವು ಅಂತ. ಯಾಕೆ ಈ ಮಾತನ್ನು ಹೇಳ್ತಾರಂದ್ರೆ, ಕಾಮಕ್ಕೆ ಅಷ್ಟು ಶಕ್ತಿ ಅದ, ಬೇರೆ ಏನೂ ಇಲ್ಲ. ಈ ಜಗತ್ತಿನಲ್ಲಿ ನೀವು ಹಸಿವು ಗೆಲ್ಲಬಹುದು, ನಿದ್ದೆ ಗೆಲ್ಲಬಹುದು, ನೀರಡಿಕೆ ಗೆಲ್ಲಬಹುದು. ನೀರಡಿಕೆ ಆಗ್ಯದಪ್ಪ ಅಂತಂದ್ರೆ ಮುಂಜಾನೆ 10ಕ್ಕೆ ನೀರಡಿಕೆ ಆಗ್ಯದಂದ್ರೆ ಮಧ್ಯಾಹ್ನ 2-3 ತನಕ ತಡಿಬಹುದು. ಹಸಿವು ಭಾಳ ಆಗಿದೆ ಅಂದ್ರೆ 1 ದಿನ ತಡಿಬಹುದು. ಗಾಂಧೀಜಿಯವರು 21 ದಿವಸ ಉಪವಾಸ ಇದ್ರಂತ. 21 ದಿವಸ ಬರೇ ನೀರು ಕುಡಿದಿದ್ರಂತ. ಒಬ್ಬ ಮನುಷ್ಯನ ಜೀವ 21 ದಿವಸ ತನಕ ಹಸಿವು ನೀರಡಿಕೆಯನ್ನು ತಡಿಬಹುದು, ಆದರೆ ಕಾಮವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಎಂತ ಕಾಮವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಕಾಮದ ಬಲೆಯಲ್ಲಿ ಬಿದ್ದು ಒದ್ದಾಡಿದವರ ಕಥೆ ಕೇಳ್ರಿ, ಗೊತ್ತಾಗ್ತದೆ ನಿಮಗೆ. ವಿಶ್ವಾಮಿತ್ರ ಅಂತ ಒಬ್ಬ ಮಹರ್ಷಿ ಇದ್ದ. ವಿಶ್ವಾಮಿತ್ರ ಅನ್ನುವಂಥ ಮಹರ್ಷಿ ಕೌಶಿಕ ಗೋತ್ರದಲ್ಲಿ ಹುಟ್ಟಿದ್ದ. ಭಾರತದ ಪುರಾತನ ಮಹರ್ಷಿಗಳಲ್ಲಿ ಅವನ ಹೆಸರು ಭಾಳ ಅಗ್ರಗಣ್ಯವಾದದ್ದು. ಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಋಷಿಗಳ ಹೆಸರು ಹೇಳ್ರಿ ಅಂದ್ರೆ ಇವನ ಹೆಸರು ಮೊದಲಿಗೆ ಬರ್ತದೆ, ವಿಶ್ವಾಮಿತ್ರ. ಅಂಥ ವಿಶ್ವಾಮಿತ್ರ ತಪಸ್ಸನ್ನು ಮಾಡಿದಂತ. ಹೆಂಗೆ ತಪಸ್ಸು ಮಾಡಿದ ಅಂತಂದ್ರೆ, 7 ಕೋಟಿ ಮಂತ್ರಗಳ ದೇವತೆ ಅಂತಕ್ಕಂಥ ಗಾಯತ್ರಿ ಮಂತ್ರದ ಪ್ರವರ್ತಕ ಅವನು. ಗಾಯತ್ರಿ ಮಂತ್ರವನ್ನು ಹುಟ್ಟಿಸಿದವನೇ ವಿಶ್ವಾಮಿತ್ರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇತಿಹಾಸದಲ್ಲಿ. ಅಂಥ ವಿಶ್ವಾಮಿತ್ರ ಮಹರ್ಷಿ ತಪಸ್ಸಿ ಕುಂತ್ರ ದೇವಲೋಕ ನಡೀತಂತ. ದೇವಲೋಕ ನಡೀತು. ಅಂಥ ವಿಶ್ವಾಮಿತ್ರ ಮಹರ್ಷಿ ತಪಸ್ಸನ್ನು ಮಾಡಿ ಕೇವಲ ಇನ್ನೊಂದು ಸ್ವಲ್ಪ 1 ತಿಂಗಳು 9 ತಪಸ್ಸು ಮಾಡಿದ್ರೆ ಅವನು ಇಂದ್ರ ಪದವಿಯನ್ನು ಪಡಿತಿದ್ದಂತೆ. ಇಂದ್ರ ಪದವಿಯನ್ನು ಅಷ್ಟು ಮುಟ್ಟಿದ್ದವ. ಆ ಲೆವೆಲ್ಗೆ ಬಂದಿತ್ತು ಅವನ ತಪಸ್ಸು. ಅವನು ಮೈ ಮೇಲೆ ಹುತ್ತುಗಳಿದ್ದು ಅಂತ, ಮೈ ತುಂಬ ಹುತ್ತುಗಳು ಬೆಳೆದಿದ್ದು ಅಂತ, ಒಳಗಳ ಹಾವು ಸೇರಿಕೊಂಡಿದ್ದು ಅಂತ. ಇಲ್ಲಿ ತನಕ ಹುತ್ತು ಬೆಳೆದಿದ್ರು ಕೂಡ ಮೈ ಮೇಲೆ ಅರಿವಿಲ್ಲದಂಥ ತಪಸ್ಸು ಮಾಡಬೇಕಂದ್ರೆ ಎಂಥ ತಪಸ್ಸು ಮಾಡಿದ್ದ ಮಹರ್ಷಿ. ಆದರೆ
ಇದು 3 ಅಕ್ಷರದ ಒಂದು ಶಬ್ದ ನೋಡ್ರಿ, ಏನಿದು ಆದರೆ ಅಂತ ಬಂತಂದ್ರೆ ಏನು ಬಡಿಗೆ ಬಿತ್ತಂತ ಅರ್ಥ, ಮತ್ತೊಂದೇನಿಲ್ಲ. ಪುರಾಣ ಭಾಳ ಚಲೋ ಹೇಳ್ತಾರ್ರಿ. ಆದರ ಅಂದ್ರೆ ಏನೋ ಅದ ಸ್ವಲ್ಪ ಅದ. ಈಗ ಅಂತಾರೆ ನೋಡ್ರಿ, ಅಲ್ರಿ ಕನ್ಯಾ ವರ ನೋಡ್ಲಕ್ಕೆ ಹೋಗಿದ್ರಿ, ಹೆಂಗದ್ರಿ? ವರ ಭಾಳ ಚಲೋ ಅನ್ರಿ, 3 ಅಂತಸ್ತಿನ ಮನೆ ಅದ, 20 ಎಕರೆ ಹೊಲ ಅದ, ಮನೆ ಮುಂದೆ ಕಾರ್ ಅದ, ಮನೆ ತುಂಬ ಬಂಗಾರ ಅದ, ಆಳು ಕಾಳು ಭಾಳ ಚಲೋ ಅದ ರೀ. ಆದ್ರೆ ಅಂದ್ರೆ ಏನು ಆದರೆ ಹುಡುಗನಿಗೆ ಕ್ಯಾನ್ಸರ್ ಅದ, ನಡೀತದ? ಅರ್ಥ ಏನಂದ್ರೆ ಯಾವುದಾದ್ರೂ ಒಂದು ಹೇಳೋ ಮುಂದೆ ಆದ್ರೆ ಅಂತ ಬಂತ, ಏನ್ರಿ ಒಂದು 10,000 ರೂಪಾಯಿ ಸಾಲ ಬೇಕಾಯ್ದು ಕೊಡ್ರಿ, ಕೊಡ್ತಿದ್ದೀನಿ ರೀ, ಆದ್ರೆ ಇವತ್ತು ಲಕ್ಷ್ಮಿ ಮಾಡ್ಯಾರ ನಾ ಕೊಡಂಗಿಲ್ಲ ಅಂತಾರ್ತಾರೆ. ಮನೆ ಆದ್ರೆ ಅಂದ್ರೆ ಅಲ್ಲೇನೋ ಸಮಸ್ಯೆ ಅದಂತ ಅರ್ಥ. ಇಷ್ಟೊಂದು ಮಹಾ ತಪಸ್ಸನ್ನು ಮಾಡಿರ್ತಕ್ಕಂಥ ವಿಶ್ವಾಮಿತ್ರ ಇನ್ನೇನು ಬ್ರಹ್ಮ ಪದವಿಯನ್ನು ಪಡಿಬೇಕು, ದೇವೇಂದ್ರನ ಪದವಿಯನ್ನು ಪಡಿಬೇಕಂದಾಗ ದೇವತೆಗಳ ಗಂಜಿಕಾಗಿ ಮೇನಕೆ ಅನ್ನುವ ಚೆಲುವೆ ಬರ್ತಾಳೆ ಅಲ್ಲಿ. ಆಕೆ ಎಷ್ಟು ಸುಂದರವಾಗಿದ್ದಳು ಅಂತಂದ್ರೆ, ದೇವಲೋಕದಲ್ಲಿ 4 ಜನ ಅಪ್ಸರೆ ಇರ್ತಾರೆ. ರಂಭೆ, ಊರ್ವಶಿ, ಮೇನಕೆ ಮತ್ತು ತಿಲೋತ್ತಮೆ ಅಂತಕ್ಕಂಥ 4 ಜನ ರಂಭೆಯರಿದ್ದಾರೆ, ಊರ್ವಶಿ ಅಪ್ಸರೆಯರಿದ್ದಾರೆ. ಅವರೆಲ್ಲದರಾಗ ಈಕಿ ಬಹಳ ಚೆಲುವೆ ಆಗಿರ್ತಕ್ಕಂಥವ್ಳು. ಈಕಿ ಬಂದ್ಲು ಅಂತ ಯಾರು ಬಲ್ಲಿ? ಇವ ತಪಸ್ಸಿ ಕುಂತಿದ್ದ, ಮೈ ತುಂಬ ಹೊತ್ತು ಬೆಳೆದಿತ್ತು. ಅಲ್ಲಿ ಬಂದು ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟಿಕೊಂಡು ನೃತ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ಲು. ಅವನ ಮೈ ಮುಟ್ಟಿದ್ಲು, ಹಿಂಗೆ ಅಳಗಾಡಿಸಿದ್ಲು. ಯಾರು ನನ್ನ ಮೈ ಮುಟ್ಲಕತ್ತಾರ? ನನ್ನ ಮೈ ಮುಟ್ಟುವ ಧೈರ್ಯ ಯಾರಿಗಿದೆ ಅಂತ ತಿಳ್ಕೊಂಡು ವಿಶ್ವಾಮಿತ್ರ ಒಂದು ಸಲ ಹಿಂಗೆ ಕಣ್ಣು ತೆರೆದು ನೋಡಿದಂಥ ರೂಪದ ರಾಶಿ, ಚೆಲುವಿನ ರಾಶಿ ಅಲ್ಲಿತ್ತು. ಯಾವಾಗ ಮೇನಕೆಯನ್ನು ನೋಡಿದನೋ, ಇಲ್ಲಿಯ ತನಕ ಮಾಡಿರ್ತಕ್ಕಂಥ 1000 ವರ್ಷಗಳ ತಪಸ್ಸೆಲ್ಲ ನೆನಪು ಹೋಯ್ತಂತವನಿಗೆ. ತಪಸ್ಸೆಲ್ಲ ನೆನಪು ಹೋಗಿ ಕಾಮದ ಬಲೆಯಲ್ಲಿ ಬಿದ್ದು ಬಿಟ್ಟ. ಯಾವಾಗ ಆಕಿ ಬಂದು ತನ್ನ ಮೃದುವಾದ ಕೈಗಳಿಂದ ವಿಶ್ವಾಮಿತ್ರನ ಕೈ ಹಿಡಿದ್ಲಲ್ಲ, ಮೈ ಮರೆತು ಕೇಳಿದಂತ, ನೀನು ನನ್ನನ್ನು ಮದುವೆ ಆಗ್ತೀಯೇನು ಅಂತ ಕೇಳಿಬಿಟ್ಟಂತ. ತಪಸ್ಸು ಹೋಯ್ತು, ಉಪವಾಸ ಹೋಯ್ತು, ವನವಾಸ ಹೋಯ್ತು, ಎಲ್ಲ ಹೋಯ್ತು. ದಂಡ ಒಂದು ಕಡೆ, ಕಮಂಡಲ ಒಂದು ಕಡೆ, ಕೂದಲೊಂದು ಕಡೆ ಆಗಿ ಎಲ್ಲವನ್ನು ಬಿಟ್ಟು ಆಕಿನಿಂದ ಹೋದಂಥ. ಪ್ರಪಂಚದಲ್ಲಿ ಕಾಮದ ಬಲೆಯಲ್ಲಿ ಬೀಳಾರ್ದವ್ರು ಯಾರೂ ಇಲ್ಲ ಅಂತಕ್ಕಂಥ ಅಂಥ ಕಾಮ ಯಾರು? ಚಿಕ್ಷುರ. ಇವನಿಗೆ ಚಿಕ್ಷುರ ಅಂತ ಯಾಕಂತಾರಂದ್ರೆ, ಚಕ್ಷು ಅಂದರೆ ಕಣ್ಣು, ಚಕ್ಷು ಅಂದರೆ ಕಣ್ಣು. ಕಾಮ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಕಣ್ಣಿನಲ್ಲಿ ಹುಟ್ಟುತ್ತದೆ. ಯಾಕಂದ್ರೆ ನೋಡಿದ ಮೇಲೆಲ್ಲ ಶುರುವಾಗೋದು. ಇವನು ಭಾಳ ಸುಂದರವಾಗಿದ್ದಾನೆ, ಈಕಿ ಭಾಳ ಚಂದಳ ಅಂತ ಯಾವಾಗ ಅನಿಸ್ತಂದ್ರೆ ನೋಡಿದ ಮೇಲೆ ಆಗ್ತದಲ್ಲ, ಆ ಪ್ರಕಾರ. ಒಬ್ಬ ಸನ್ಯಾಸಿ ನದಿ ದಂಡಿಗೆ ಜಳಕ ಮಾಡ್ಲಿಕ್ಕೆ ಹೋದಂತ. ಕಾಮದ ಬಲೆ ಅಂದರೆ ಹೆಂಗಿರ್ತದ? ಜಳಕ ಮಾಡ್ಲಿಕ್ಕಂತ ಹೋಗಿ ಆ ಸಮುದ್ರ ನದಿ ದಂಡಿಗೆ ಹಿಂಗೆ ನಿಂತ್ಕೊಂಡಿದ್ದ. ಒಂದು ಮೊಸಳಿ ಬಂದು, ಇವ ಅರ್ಧ ನೀರು ಕಾಲಾಗಿಟ್ಟಿದ್ರೆ ಆ ಮೊಸಳಿ ಬಂದು ಹಿಂಗೆ ಕಾಯ್ಕೊಂಡು ನಿಂತಿತ್ತಲ್ಲಿ. ಇವ ಯಾವಾಗ ಕಾಲಿಡ್ತಾನೆ ಇವನು ಜಗ್ಗಬೇಕು, ಯಾವಾಗ ಕಾಲಿಡ್ತಾನೆ ಇವನು ಜಗ್ಗಬೇಕಂತ ಕಾಯ್ಕೊಂಡು ನಿಂತಿದ್ದು. ಅದು ನಿಂತಿದ್ದು ಇವನಿಗೆ ಗೊತ್ತಿಲ್ಲ. ಹಿಂಗೆ ನಿಂತಾಗ ಅಲ್ಲೊಬ್ಬ ನೀರು ತರ್ಲಕ್ಕೆ ಒಬ್ಬ ಹೆಣ್ಣು ಮಗಳು ಬಂದಿದ್ಲು. ವಯಸ್ಸು ತುಂಬಿರ್ತಕ್ಕಂಥ ವಯಸ್ಸು, ಸುಂದರವಾಗಿದ್ಲು, ತರುಣಿಯಾಗಿದ್ಲು. ಅಕ್ಕಿನ್ನು ನೋಡಿದ ತಕ್ಷಣ ಮನಸ್ಸಿನೊಳಗೆ ಒಂದು ಕ್ಷಣ ಅವನಿಗೆ ಮೋಹ ಉಂಟಾಯಿತು. ಆದ್ರೆ ನಾನು ಸನ್ಯಾಸಿ, ಪೂಜೆ ಮಾಡಲಿಕ್ಕೆ ನೀರು ಒಯ್ಲಿಕ್ಕೆ ಬಂದೀನಿ, ಒಬ್ಬ ಹೆಣ್ಣು ಮಗಳನ್ನು ನೋಡಿ ನನ್ನ ದೃಷ್ಟಿ ಕೆಟ್ಟಿತ್ತಂದ್ರೆ ತಪ್ಪಾಗ್ತಂತ ತನ್ನಷ್ಟಕ್ಕೆ ತಾನೇ ತಿದ್ದುಕೊಂಡಂತವ. ಇಷ್ಟು ಅನ್ನೋದ್ರೊಳಗೆ ಮೈ ಮರ್ತಿದ್ನಲ್ಲ, ಮೊಸಳಿ ಬಂದು ಅವನನ್ನು ಹಿಡ್ಕೊಂಡು ಹೋಗಿಬಿಡ್ತೊಳಗೆ. ಭಾಳ 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 ಕಷ್ಟಪಟ್ಟು ಜಕ್ಕೊಂಡು ಹೊರಗೆ ಬಂದ. ಅವನ ಬಲಗಾಲಿನ ಪಾದವನ್ನು ಅದು ಕತ್ತರಿಸ್ಕೊಂಡು ತಿಂದುಬಿಟ್ಟಿತ್ತು, ಕಟ್ಟಾಗಿತ್ತದು. ಒಂದೇ ಪಾದ ಇತ್ತು, ಇನ್ನೊಂದು ಪಾದ ಇರಲಿಲ್ಲ. ಆವಾಗ ದೇವರ ಕಡೆ ನಮಸ್ಕಾರ ಮಾಡಿ, ತಾಯಿಯ ಕಡೆ ನಮಸ್ಕಾರ ಮಾಡಿ ಅವನಂದಂತ, ಭಗವಂತ ನಿನಗೆ ಧನ್ಯವಾದಗಳು ಅನ್ನಂತ. ಅಲ್ಲಿದ್ದಂಥ ಒಬ್ಬರು ಕೇಳಿದ್ರಂತ, ಮೊಸಳಿ ನೀನು ಒಳಗೆ ಕರ್ಕೊಂಡು ಹೋಗಿ ನಿನ್ನ ಕಾಲು ಕತ್ತರಿಸ್ಯದ, ದೇವರಿಗೆ ಯಾಕೆ ಧನ್ಯವಾದ ಹೇಳ್ತಿ ಅಂದಂತ. ಅವನಂತ, ನಾನು ಮೊಸಳಿ ಬಾಯಿಗೆ ಬಿದ್ದೀನಿ ಚಲೋ ಆಯಿತು, ಕಾಮದ ಬಾಯಿಗೆ ಬೀಳಲಿಲ್ಲಲ್ಲ, ಅದಕ್ಕಾಗಿ ನಾನು ಕಟ್ ಮಾಡಿದೆ. ಒಂದು ವೇಳೆ ಹೆಣ್ಣು ಮಗಳ ಕಾಮದ ಬಲೆಯಲ್ಲಿ ಬಿದ್ದಿದ್ರೆ ನನ್ನ ಜೀವನ ಸರ್ವನಾಶ ಆಗ್ತಿತ್ತು. ಅದರಿಂದ ಪಾರಾಗಿ ನಾನು ಮೊಸಳಿ ಬಾಯಿಗೆ ಬಿದ್ದಿರಲ್ಲ, ಅದಕ್ಕೆ ನನಗೆ ಒಳ್ಳೇದಾಯಿತು ಅಂತ ನಿಂತಿತ್ತು. ಪಾರಾಗಿ ಬಂದವರು ಇದ್ದಾರ.
ಅದರಾಗೆ ಬಿದ್ದು ಒದ್ದಾಡಿದವರು ಇದ್ದಾರೆ. ಅದಕ್ಕೆ ಪ್ರಪಂಚದೊಳಗೆ ಎಲ್ಲ ಪ್ರಾಣಿಗಳಿಗೂ ಅವುಗಳ ಹೆಸರಿಂದ ಕರೀತಾರೆ. ನೋಡಿರ್ಬೇಕಾರೆ ಭಾಳ ಮಜಾ ಅದು ಇದು. ನಾಯಿಗೆ ಯಾರ ಕತ್ತಿ ಅಂದಾರ, ಹಂಚಿನಾಳದಾಗ ಯಾರ ಏ ನಾಯಿ, ನಾಯಿಗೆ ನಾಯಿ ಅಂದಾರ, ಕತ್ತಿ ಅಂದಾರ, ಹಂದಿಗೆ ಹಂದಿ ಅಂದಾರ, ಆಕಳಿಗೆ ಆಕಳ ಅಂದಾರ, ಎಮ್ಮೆಗೆ ಎಮ್ಮೆ ಅಂದಾರ, ದನಕ್ಕೆ ದನ ಅಂದಾರ, ಎತ್ತಿಗೆ ಎತ್ತು ಅಂದಾರ, ಹಾವಿಗೆ ಹಾವು ಅಂದಾರ, ಮುಂಗ್ಲಿ ಅಂದಾರ. ಹೌದಿಲ್ಲ? ಸಿದ್ದಯ್ಯ ಪುರಾಣ ಕೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗೂ ಒಂದೊಂದೇ ಗುಣ, ಮನುಷ್ಯನಿಗೆ ಎಲ್ಲ ಗುಣ. ಮನುಷ್ಯಗೆ ಏನಂತಾರೆ? ಗಬ ಒಂದು 5-6 ರೊಟ್ಟಿ ತಿಂತಂತ ಇಟ್ಕೋರಿ. ಯಾಕೆ ತಿಂತಿ? ನಾಯಿ ತಿಂದಂಗೆ. ಇದು ನಾಯಿ ಅನ್ಸ್ಕೊತಿಲ್ಲ. ದನ ತಿಂದಂಗೆ ಯಾಕೆ ತಿಂತಿ? 10 ರೊಟ್ಟಿ ತಿಂದು ಹೆಂಗೆ ಬಿದ್ದದ ನೋಡಿ, ಎಮ್ಮೆ ಬಿದ್ದಂಗೆ ಬಿದ್ದದ, ಎಮ್ಮೆ ಆಯ್ತದ. ಹೌದಾ? ಮತ್ತು ಕತ್ತಿ ದುಡ್ದಂಗೆ ದುಡಿತದ, ನಾಯಿ ಒದರ್ದಂಗೆ ಒದರ್ತದ, ಹಂದಿ ತಿಂದಂಗೆ ತಿಂತದ, ಎಮ್ಮೆ ಬಿದ್ದಂಗೆ ಬಿದ್ದದ. ಎಷ್ಟು ಪ್ರಾಣಿಗಳ ಹೆಸರಿಂದ ನಮ್ಮನ್ನು ಕರೀತಾರೆ. ಆದರೆ ವಿಚಾರ ಮಾಡಿರಿ, ಪ್ರಾಣಿಗಳು ಎಂದೂ ತಮ್ಮ ಹೆಸರನ್ನು ತಾವೇ ಇಟ್ಕೊಂಡ ಹೊರತಾಗಿ ನಮ್ಗಿಂತ ಅವೇ ಗೌರವದಿಂದ ಬದುಕಿದ್ದಾವೆ. ಒಬ್ಬನಿಗೆ ಆರಾಮಿದ್ದಿದ್ದಿಲ್ಲಂತ, ಜ್ವರ ಬಂದಿತ್ತು ಅಂತ ಡಾಕ್ಟರ್ ಬಳಿ ತೋರಿಸ್ತಾ ಆರಾಮಾಗಲಿಲ್ಲ. ಹಂಚಿನಾಳದಾಗಿನ ಡಾಕ್ಟ್ರುಗಳು ಮುಗಿದ್ರು. ಇದಕ್ಕಿಂತ ದೊಡ್ಡವ್ರು ಯಾವುದ್ರಿ ಬಾಸು ಇದೆ, ಎಡ್ರಮೆಗೆ ಹೋದ. ಎಡ್ರಮೆಗೆ ಒಂದು 5-6 ಮಂದಿ ಡಾಕ್ಟರ್ ಇದ್ರು. ಅಲ್ಲಿ ಓಸು ಮಂದಿ ಡಾಕ್ಟ್ರಿಗೆ ತೋರಿಸಿದ ಆರಾಮೇ ಆಗಲಿಲ್ಲ. ಹೆಣ್ತಿಗೆ ಬಂದಂತ ನೋಡು, ಮತ್ತು ಭಾಳ ಮಂದಿಗೆ ತೋರಿಸಿನಿ ಆರಾಮಾಗೋದು, ಯಾಕೆ ಏನಾಗಿರ್ಬೇಕು, ಯಾರ ಮಾಡಿಸ್ಯಾರ ಅನ್ನೋದು ಕೇಳ್ಸಂತದು. ಆಕೆ ಅಂದಂತ, ನಿನಗೆ ಮನುಷ್ಯರ ಡಾಕ್ಟ್ರ್ ಬಲ್ಲಿ ಆರಾಮಾಗಲ್ಲ, ದನ ಡಾಕ್ಟ್ರಿಗೆ ತೋರಿಸಂದಂತಕ್ಕೆ. ದನ ಡಾಕ್ಟ್ರಿಗೆ ತೋರಿಸು, ನಿನಗೆ ಅಲ್ಲೇ ಆರಾಮಾಗ್ತದೆ. ಅಲ್ರಿ, ದನ ಡಾಕ್ಟ್ರಿಗೆ ತೋರಿಸಂದ್ರೆ ಯಾರಿಗೆ ಸಿಟ್ಟು ಬರೋಂಗಲ್ಲ. ಸಿಟ್ಟು ಭಾಳ ಬಂತು. ನನಗೆ ದನ ಡಾಕ್ಟ್ರಿಗೆ ತೋರಿಸಂತಿದ್ದಿ, ತಡಿ ನಿಮ್ಮ ಅಪ್ಪಗೆ ಫೋನ್ ಮಾಡಿದ. ಅವ್ರ ಅಪ್ಪಗೆ ಫೋನ್ ಹಚ್ಚಿದವ. ಏನಂತ? ಏನ್ರಿ ನಿಮ್ಮ ಮಗಳಿಗೆ ಹಿಂಗೆ ಕಲಿಸಿರೇನು ಮಾತಾಡ್ಲಕ್ಕೆ? ಪುರಾಣದಾಗ ಗಂಡಗೆ ದೇವ್ರು ಅಂತ ತಿಳ್ಕೊಬೇಕಂತ ಹೇಳ್ಯಾರ, ಈಕೆ ನನಗೆ ದನ ಡಾಕ್ಟ್ರಿಗೆ ತೋರ್ಸನ್ಲಕತ್ತಾರೆ. ಬರ್ರಿ ಅಂತ ಪಾಪ ಅವು ಒಂದು ಜೀಪ್ ತೊಗೊಂಡು 5-6 ಮಂದಿ ಬಂದು, ಯಾಕೆವ್ವ ಏನಂದಿದ್ದೀನಿ ನಿನ್ನ ಗಂಡಗೆ ಅಂತ ಕೇಳಿದ್ರು. ಏನಂದಿಲ್ಲಪ್ಪ, ನಾ ಇದ್ದಿದ್ದೆ ಅಂದಿನ ಅಂದ್ಲಕ್ಕಿ. ಭಾರಿ ಧೈರ್ಯಸಿದ್ಲು ಹೆಣ್ಮಗಳು. ನಾ ಇದ್ದಿದ್ದೆ ಏನಂದಿದ್ದಿ? ಅಲ್ಲ, 5-6 ಮಂದಿ ಡಾಕ್ಟ್ರಿಗೆ ತೋರಿಸಿದ, 10-15 ಮಂದಿ ಡಾಕ್ಟ್ರಿಗೆ ತೋರಿಸಿ ಆರಾಮಾಗೋದು, ಮನುಷ್ಯರ ಡಾಕ್ಟ್ರ್ ಬಲ್ಲಿ ಆರಾಮಂಗಲ್ಲ, ದನ ಡಾಕ್ಟ್ರಿಗೆ ತೋರಿಸಂತ ಹೇಳೀನಿ ಅಂತಂದು. ಹಂಗ್ಯಾಕಂದೇವ ತಂಗಿ, ಹಂಗೆ ಅನ್ಬಾರ್ದು. ಆಕೆ ಅಂದ್ಲಂತ, ನನ್ನ ಮಾತು ಕೇಳ್ರಿ ಅಂದ್ಲಕ್ಕಿ. ಕೋಳಿ ಎದ್ದಂಗೆ ಮುಂಜಾನೆ 3ಕ್ಕೆ ಹೇಳ್ತದ. ಮುಂಜಾನೆ 3 ಗಂಟೆ ಕೋಳಿ ಎದ್ದಂಗೆ ಹೇಳ್ತದ. ಬಾತ್ರೂಮ್ನಾಗ ನಿಂತ್ಕೊಂಡು ಆನಿ ಜಳಕ ಮಾಡಿದಂಗೆ ಮಾಡ್ತದ. ಮುಂದಿನವ್ರಿಗೆ ನೀರು ಆವೋ ಇಲ್ಲೋ ವಿಚಾರ ಮಾಡಂಗೆ ದಬ ಹಾಕೋತಿ. ಆನಿ ಜಳಕ ಮಾಡಿದಂಗೆ ಮಾಡ್ತದ. ಆಫೀಸ್ ಟೈಮ್ ಆಗದಂತ ತಿಳ್ಕೊಂಡು ನಾಯಿ ತಿಂದಂಗೆ ಗಬ ತಿಂತದ. ಆಮೇಲೆ ಕುದುರೆ ಓಡಿದಂಗೆ ಆಫೀಸಿಗೆ ಓಡ್ತದೆ. ಟೈಮ್ ಓಡ್ತದೆ. ಅಲ್ಲಿ ಹೋಗಿ ಕುರ್ಚಿ ಮೇಲೆ ಕುಂತು ತನ್ನ ಕೆಳಗಿನವರಿಗೆಲ್ಲ ಬುಸ್ ಅಂತ ಕಸ್ತದ, ಬೈತದ. ತಗಣಿ ಹೀರಿದಂಗೆ ಲಂಚ ಹೀರ್ತದ. ನೋಡ್ರಿ ಹೆಂಗೆ ಒಂದರ ಮನುಷ್ಯರ ಗುಣವ. ಕೋಳಿ ಎದ್ದಂಗೆ ಹೇಳ್ತದ, ನಾಯಿ ತಿಂದಂಗೆ ತಿಂತದ, ಆನೆ ಜಳಕ ಮಾಡ್ದಂಗೆ ಮಾಡ್ತದ, ಕುದುರೆ ಓಡ್ದಂಗೆ ಓಡ್ತದ. ತಗಣಿ ರಕ್ತ ಹೆಂಗೆ ಇರ್ತದಲ್ಲ, ಬಂದಂಥ ಜನರ ಬಲ್ಲಿ ಲಂಚವನ್ನು ಹೀರ್ತಾನ. ತನ್ನ ಮಾತಿನಿಂದ ಬಾಯಿನಿಂದ ಕುಕ್ಕುತ್ತಾನ. ಮತ್ತು ಕುದುರೆ ಬಂದಂಗೆ ಮನೆಗೆ ಬಂದು ಎಮ್ಮೆ ತಿಂದಂಗೆ ತಿಂದು ದನ ಬಿದ್ದಂಗೆ ಬೀಳ್ತದೆ. ಇವನು ಮನುಷ್ಯರ ಬಳಿ ಹೆಂಗೆ ಆರಾಮಾಗ್ತದ ಅಂತಕ್ಕೆ. ಆವಾಗ ತವ್ರ ಮನೆಯವ್ರಂತ ಬರಬರಿದವ ನೀ ಹೇಳೋದಂದ್ರೆ ತವ್ರು. ಅದಕ್ಕೆ ನಾವು ಮನುಷ್ಯರು ಭಾಳ, ನಮಗೆ ಭಗವಂತ ತಿನ್ಲಿಕ್ಕೆ ಒಂದು ಬಾಯಿ ಕೊಟ್ಟ. ನೋಡಿ ಎಷ್ಟು ಚಂದ. ತಿನ್ಲಿಕ್ಕೆ ಒಂದೇ ಬಾಯಿ ಕೊಟ್ಟಾನ, ಕೇಳಕ್ಕೆ 2 ಕಿವಿ ಕೊಟ್ಟ. ಎಷ್ಟು ಸುಂದರ ಜೀವನ ಪ್ರಸನ್ನ. ಆದ್ರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಹೆಂಗೆ ಬೇಕಂಗೆ ಈ ಬಾಯಿ ಅಂತಂದ್ರೆ ಇದು ಕಸದ ಬುಟ್ಟಿ ಮಾಡಿದಂಗೆ ಮಾಡಿಟ್ಟಿವಿ ಪೂರ. ಏನು ತಿಂತೀವಿ, ಏನು ತಿನ್ನಬಾರ್ದು, ಯಾವುದು ತಿನ್ನಬಾರದನ್ನು ತಿಂದು, ನೋಡಬಾರದನ್ನು ನೋಡಿ, ಆಡಬಾರದನ್ನು ಆಡಿ, ಮಾಡಬಾರದನ್ನು ಮಾಡಿ, ಕುಡಿಬಾರದನ್ನು ಕುಡಿದು ಈ ಪ್ರಪಂಚ ಜೀವನ ಏನಾಗಿದೆ. ಸುಮ್ಮನೆ ಒಂದು 10-20 ಪ್ಯಾಕೆಟ್ ಗುಟ್ಕ ತೊಗೊಂಡು ಅವೆಲ್ಲ ಮಿಕ್ಸ್ ಮಾಡಿ ಒಂದು ನೀರಾಗಿ ಕಲಸ್ರಿ. ಮಾಡಬೇಡ್ರಿ ನಿಮ್ಮೂರಾಗ. ಒಂದಿಷ್ಟು ಗುಟ್ಕ ತೊಗೊಂಡು ಒಂದಿಷ್ಟು ನೀರಾಗಿ ಹಾಕಿ ಬಕೆಟ್ನ ಹಾಕಿ ಚಂದ ಕಲಿಸಿ ಯಾವುದಾರ ಒಂದು ಪ್ರಾಣಿ ಮುಂದಿಟ್ಟು ನೋಡ್ರಿ, ಅದು ಮೂಸಿ ಸಹಿತ ನೋಡಲ್ಲ, ಹೊಳ್ಳಿ ಸಹಿತ ನೋಡಲ್ಲ. ಅದು ಸುಮ್ಮನೆ ವಿಚಾರ ಮಾಡಿರಿ. ಮಾನವ ಜನ್ಮ ಬಲು ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂದಾರ ನಮಗೆ. ವಿಚಾರ ಮಾಡೋಕೆ ಯಾವ್ದು ತಿನ್ನಬೇಕು, ಈ ಶರೀರ ಅಂತಕ್ಕಂಥದ್ದು ಇದು ಕೂಡಲ ಸಂಗಮ ದೇವನನ್ನು ಒಲಿಸಲು ಬಂದ ಪ್ರಸಾದಕಾಯ. ನೀವು ಮಾಡಿರ್ತಕ್ಕಂಥ ಪ್ರಸಾದ ಹೆಂಗೆ ನೀವು ತಿನ್ನಲಾರದೆ ಭಗವಂತನಿಗೆ ಮುಟ್ತಿರಲ್ಲ, ಹಂಗೆ ಕೆಟ್ಟ ವಸ್ತುಗಳಿಂದ ಈ ವಸ್ತುವನ್ನು ನಾಶ ಮಾಡಿಕೊಳ್ಳೋದು ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಇಡೀ ಶರೀರವೇ ಒಂದು ನೈವೇದ್ಯ. ಈಗ ಸುಮ್ಮನೆ ದೇವರಿಗೆ ಅಂತ ಇಟ್ಕೋರಿ, ಶಾಪೂರ್ ಅಂತ ಇಟ್ಕೋರಿ.
ಮನುಷ್ಯರ ದವಾಖಾನೆ ಎಸವ, ದನದ ದವಾಖಾನೆ ಎಸವ, ಸುಮ್ಮನೆ ಲೆಕ್ಕ ಹಾಕ್ರಿ. ಮನುಷ್ಯರ ದವಾಖಾನೆ ಒಂದು ಶಾಪುರದ ಅನಿಸ್ಬಿಟ್ಟು ಒಂದು 25 ದವಾಖಾನೆ ಇರ್ಬೇಕು. ಹೌದು, 25 ದವಾಖಾನೆ ಅವ. ಯಾವ ದವಾಖಾನೆ ಮುಂದರ ಹೋಗ್ರಿ ಕ್ಯೂವೇ ಅದ. ಯಾಕೆ? ಹೊಟ್ಟಿ ಕಡ್ಲಿಕ್ಕೈತದ, ಕೈಕಾಲು ಹೊಡೆದುಕೊಂಡ. ಹಂಗೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಸ್ಕ್ಯಾನಿಂಗು, ಎಷ್ಟು ಡಾಕ್ಟ್ರುಗಳು. ನೀವು ದನದ ದವಾಖಾನೆಗೆ ಹೋಗ್ರಿ, ಇಡೀ ಶಾಪುರಕ್ಕೆ ಒಂದೇ ಒಂದು ದವಾಖಾನೆ ಅದ, ವೆಟರ್ನರಿ ದವಾಖಾನೆ ಅದ. ಯಾವಾಗಾರು 8 ದಿವ್ಸಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಒಂದು ದನ ಸುಮ್ಮನೆ ಬಂದು ಹೋಗ್ತದ ಆ ಕಡೆ. ಅದನ್ನು ಒಳಗೆ ಬಂದ್ರೆ ಬಂತು, ಆ ಕಡೆ ಹೋದ್ರೆ. ಯಾಕಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮಗೆ ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದಕ್ಕೆ ಮೇಲೆ ರೋಗ ಬರ್ತಾವ. ಅದಕ್ಕೆ ಊಟ ಮಾಡ್ಲಿಕ್ಕೆ ಗೊತ್ತದ, ಅದಕ್ಕೆ ರೋಗ ಬರಂಗಿಲ್ಲ. ಪ್ರಾಣಿಗಳು ಎಷ್ಟು ಜೀವನ ಸುಂದರವಾಗಿರ್ತದೆ, ಎಷ್ಟು ಸುಂದರ ಜೀವನ ಅವ್ರದ್ದು. ಹೊಟ್ಟೆ ತುಂಬಿತಂದ್ರೆ ಸುಮ್ಮನೆ ಹೋಗಿ ಎಲ್ಲರೂ ಒಂದು ಕಡೆ ನೀರು ಕುಡಿದು, ಯಾರದವರ ಮನೆಯಲ್ಲಿ ಒಂದಿಷ್ಟು ಹುಲ್ಲು ತಿಂದು, ಯಾರದರ ಮನೆಯಾಗ ಒಂದಿಷ್ಟು ನೀರು ಕುಡಿದು, ಹಳ್ಳದ ನೀರು ಕುಡಿದು ಸುಮ್ಮನೆ ಹೋಗಿ ಯಾವುದಾದ್ರೂ ಒಂದು ತಂಪಾದ ಗಿಡದ ತೆಳಗೆ ಮಕ್ಕೋತದ ಆ ಪ್ರಾಣಿಗೆ. ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ಕಿನ ಚಿಂತಿಲ್ಲ, ಆಧಾರ್ ಕಾರ್ಡ್ ಚಿಂತಿಲ್ಲ, ಲಿಂಕ್ ಮಾಡೋ ಚಿಂತಿಲ್ಲ, ಎಷ್ಟು ಆರಾಮ ಜೀವನ ಅದು. ಮತ್ತು ಮರುದಿವ್ಸದ ಊಟ ಚಿಂತಿ ಇಲ್ಲ. ನಮ್ದು ಹಂಗಲ್ಲ. ರಾತ್ರಿ ಮಕ್ಕಳು ಒಂದು ಕೇಳ್ತು, ನಾಳೆಗೆ ನಾಷ್ಟ ಏನು ಕೊಡಿ, ನಿದ್ಯಾರ ಮಾಡ ಅಂತದ್ದು ಹೇಳ್ತೀವಿ. ನಿದ್ಯಾರ ಮಾಡು, ಅಲ್ಲ ನಾಳೆಗೇನು ಇಡ್ಲಿ ಮಾಡು. ಇಡ್ಲಿ ಯಾವಾಗ ಬೇಕೋ ಮಾಡ್ಲಿಕ್ಕೆ ಬರಂಗಿಲ್ಲ. ಮುಂಜಾನೆ ನಾಷ್ಟ ಚಿಂತೀನಿ, ಮುಂಜಾನೆ ನಾಷ್ಟ ಆಗಿನ ಕೈ ತಗೋತಿರ್ತಾರೆ. ಮಧ್ಯಾಹ್ನದ ಊಟಕ್ಕೇನು? ಮಧ್ಯಾಹ್ನದ ಊಟ ಇನ್ನ ಮಾಡಿರಂಗಿಲ್ಲ. ಸಂಜೆಗೇನು? ಬೇಕು ಬೇಕದು, ಬೇಕು ಬೇಕಿದು, ಬೇಕೆಂದು ಬೊಬ್ಬಿಡುತ್ತಿಹ ದೇಹವನಿದು ಏಕೆಂದು ರಚಿಸಿದನು ಬ್ರಹ್ಮ ಅಂತ ಕೇಳ್ತಾರ ಶರಣರು. ಮುಂಜಾನೆ ಸಂತಾನ ಬೇಕು 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 ಚಂದನ ಬೇಕು. ಒಂದಾಗಣ ಒಂದಾಗಣ ಇವನಿಗೆಲ್ಲ ಇದ್ದಿದ್ದೆಲ್ಲ ಪಲ್ಯ ಬಡಿಸಿ ಚಂದ ಊಟ ಮಾಡಿ ಓಸು ಬಂಗಣ ತೊಳೆದು ಹಾಕಿ, ನಿನಗೇನರ ಆದಾಯ ಇಲ್ಲ ಅಂತ ಎಂದೆಂದೆಂದು ಕೇಳಂಗಿಲ್ಲ. ಕೆಲವು ಮಂದಿ ಮತ್ತು ಹೇಳ್ತೀನಿ, ಕೆಲವು ಮಂದಿ ಪಾಪ ಗಂಡ ಎಲ್ಲ ಊಟ ಮಾಡಿ ಮಕ್ಕೊಂಡಾನಂತ ತಿಳ್ಕೊಂಡು ಹಾಕಿ ಸುಮ್ಮನೆ 2 ಉಳ್ಳಾಗಡ್ಡೆ ಹೆಚ್ಕೊಂಡು, ಒಂದು ಟೊಮೆಟೊ ಹೆಚ್ಕೊಂಡು, ಅದಕ್ಕೆ ಹಿಂಗೆ ಒಂದು ಏನರ ಶೇಂಗಾ ಪುಡಿ ಹಾಕ್ಕೊಂಡು ಒಂದು ರೊಟ್ಟಿ ತಿನ್ಬೇಕು ಕುಂತಿರ್ತದೆ. ಮತ್ತೆ ಹೋಗ್ತದೆ ರಾತ್ರಿ. ಈ ಪಲ್ಯ ನನಗೆ ಯಾಕೆ ಬಡಿಸಿ ಇಲ್ಲ ಕೇಳ್ತದೆ. ಮತ್ತೆ ಅಲ್ರಿ, ಮಾಡಿದ್ದೆಲ್ಲ ನೀವೇ ತಿಂದಿರಿ, ಮಾಡಿದ್ದೆಲ್ಲ ಉಂಡಿರಿ. ನನಗೆ ಇಲ್ಲ, ನನಗೊಂದು ರೊಟ್ಟಿ ಹಚ್ಚಿದ್ದು ಏನೋ ಚಲೋ ಇದ್ದು, ಮತ್ತೊಂದು ರೊಟ್ಟಿ ತಿಂತು ರಾತ್ರಿ 12-1. ಶಿವ, ಈ ಶರೀರ ಅಂತಂದ್ರೆ ತಿಪ್ಪಿ ಮಾಡ್ದಂಗೆ ಮಾಡಿವಲ್ಲ, ಮಾಡೋದಲ್ಲ. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕಂತಕ್ಕಂಥದ್ದನ್ನು ಅರಿತುಕೊಂಡು ಒಂದು ಹಾಡ್ತೀರಿ. ಎಷ್ಟು ಯುದ್ಧ ಆಯಿತು. ಶಿಕ್ಷುರ ಅನ್ನುವಂಥ ರಾಕ್ಷಸನಿಗೂ ಮಹಾತಾಯಿಗೂ ಎಷ್ಟು ದಿನಗಳ ಯುದ್ಧ ಆಯ್ತಂತಂದರೆ, ಈ ವಿಷಯವನ್ನು ನೀವು ನಂಬಬಹುದು ಬಿಡಬಹುದು, 2000 ವರ್ಷಗಳ ಕಾಲ ಯುದ್ಧ ಆಯಿತು ಅಂತ ಹೇಳ್ತಾರೆ. ಅರ್ಥ, ಯುಗಗಳ ಪರ್ಯಂತರ ನಾವು ಕಾಮದ ಜೊತೆಗೆ ಹೋರಾಟ ಮಾಡಿಕೊಂಡೇ ಬಂದಿವೆ. ಕಾಮವನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದಿದೆ, ಆದರೆ ಯಾರೂ ಕೂಡ ಅದರಲ್ಲಿ ಯಶಸ್ವಿ ಆದರೂ ಬಹಳ ಕಡಿಮೆ. ನಾನಾಗಲೇ ಹೇಳಿದ್ನಲ್ಲ, ಪ್ರಪಂಚದಲ್ಲಿ ಮನುಷ್ಯ ನಿದ್ದೆಯನ್ನು, ನೀರಡಿಕೆಯನ್ನು, ಹಸಿವನ್ನು, ಸಿಟ್ಟನ್ನು ಗೆಲ್ಲಬಹುದು, ಆದರೆ ಕಾಮವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಕಾರವಾಗಿ ರಥದ ಚಕ್ರಗಳು ಕೆಸರಿನಲ್ಲಿ ಮುಳುಗಿದ್ದು ಅಂತ, ಆ ರಥದ ಗಾಲಿಗಳು ರಕ್ತದ ಕೆಸರಿನೊಳಗೆ ಮುಳುಗಿದ್ದು ಅಂತ ಹೇಳ್ತಾರೆ. ಎಷ್ಟು ಯುದ್ಧ ಆಗಿರಬೇಕು. ಎಷ್ಟು ಆನೆಗಳು ಸತ್ತವು, ಎಷ್ಟು ಕುದುರೆಗಳು ಸತ್ತವು, ಎಷ್ಟು ಹೆಣಗಳು ಬಿದ್ದವು, ಎಷ್ಟು ಎಲುಬುಗಳು ಬಿದ್ದಿದ್ದುವು, ಲೆಕ್ಕವಿಲ್ಲದಷ್ಟು ಯುದ್ಧ ಅಂತಕ್ಕಂಥದ್ದು ನಡೆದು, ಕರುಳುಗಳು ಎಲ್ಲೆಲ್ಲಾದರೂ ಬಿದ್ದಿದ್ದುವು, ಎಲುಬುಗಳ ಗುಡ್ಡ ಬಿದ್ದಿತ್ತಂತ ಬರೀತಾರೆ ಇದರೊಳಗೆ. ಎಲುಬುಗಳ ಗುಡ್ಡದ ರಾಶಿ ಅಂತಕ್ಕಂಥದ್ದು ದೊಡ್ಡದಾಗಿ ಬಿದ್ದಿತ್ತಂತ. ಆಗ ಹೆಣಗಳನ್ನು ತುಳಿದು ದೇವಿಯು ಕಾಯಿ ಕೊಡ್ರಿ. ಕೆಣಕಿದರು ಹೊಣಕೆಕಾರರು, ಹೊಡಿಬೇಡ. ಕಣೆಯ ಸುರಿಸುತ್ತಲೂ ಒತ್ತಿದರು ರತಿಕರಾವುತರು. ಎಷ್ಟು ವರ್ಷಗಳು ಯುದ್ಧ ಮಾಡಿದರೂ ಕೂಡ ಯುದ್ಧ ಮುಗಿಲಿಲ್ಲ. ಆಗ ದೇವತೆಗಳಂದ್ರೆ, ತಮ್ಮ ನಿನ್ನಂಥ ಜಗತ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನೀನು, ಬ್ರಹ್ಮಾಂಡವನ್ನು ಹೆತ್ತಿರ್ತಕ್ಕಂಥ ತಾಯಿ ನೀನು, ಜಗಜ್ಜನನಿ, ಇಂಥ ಒಬ್ಬ ದುಷ್ಟ ರಾಕ್ಷಸನ ಸಂಕಟ ಇಷ್ಟು ಯುದ್ಧವನ್ನು ಯಾಕೆ ಮಾಡ್ತಿ ತಾಯಿ, ಅವನನ್ನು ಹೊಡೆದು ಬಿಡು ಅಂತ ಕೇಳಿದಾಗ, ನಗುತ್ತಲಾ ಮಹಾಲಕ್ಷ್ಮಿ ಪರಶಿವ ನುಗಿದು ಹೊಯ್ದಳು ಶಸ್ತ್ರಧಾರರ ಹೆಗಲಿನಲ್ಲಿ ಹೇರಿದಳು ಮಹೇರಾಳ ಖಡ್ಗಗಳ ನೆಗೆಲದಕ ಮಸ್ತಕ ವರದಿಕರ ರಘುಮುಗೆಯ ಸರಳಿನ ವಾಸ್ತವ ತೆಗೆಸಿದಳು ಜೀವಗಳ ಶೂಲಾಗ್ರದಲ್ಲಿ ಕೇಳೆಂದ.
ಈ ಪ್ರಕಾರವಾಗಿ ಚಿಕ್ಷುರನ ಜೀವವನ್ನು ತೆಗಿತಾಳ ತಾಯಿ. ಇಲ್ಲಿ ನಾವು ಹೇಳ್ತಕ್ಕಂಥ ಮಾತಿನ ಅರ್ಥ ಏನಂದರೆ, ಚಿಕ್ಷುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಚಿಕ್ಷುರ ಅನ್ನುವಂಥ ಒಬ್ಬ ರಾಕ್ಷಸ ಈ ಪುರಾಣದೊಳಗೆ ಹತ್ಯೆಯಾದ, ವಧೆಯಾದ, ಸಂಹಾರ ಆದ. ಆದರೆ ಶತಶತಮಾನಗಳಿಂದ ಯುಗ ಯುಗಗಳಿಂದ ನಮ್ಮ ಹೃದಯದಲ್ಲಿ ಜೀವಂತವಾಗಿರ್ತಕ್ಕಂಥ ಆ ಚಿಕ್ಷುರ, ಕಾಮ ಅನ್ನುವ ರಾಕ್ಷಸ ಹಾಗೇ ಇದ್ದಾನೆ. ಈ ಪ್ರಕಾರವಾಗಿ ನಗುತಲಾ ಮಹಾಲಕ್ಷ್ಮಿ ಪರಮದೇವತೆಯ ರಣದಲ್ಲಿ ದುರುಳಲ ಶಿರೋಮ ರುಧಾಗ್ರನ ಹರಣಕೊಂಡಳು ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ. ಯಾವಾಗ ಚಿಕ್ಷುರ ಅನ್ನತಕ್ಕಂಥ ಒಬ್ಬ ರಾಕ್ಷಸನ ಹತ್ಯೆ ಆದಮೇಲೆ ರುಧಾಗ್ರ ಬರ್ತಾನೆ. ನೋಡ್ರಿ ಹೆಸರುಗಳು ಹೆಂಗವ. ರುಧಾಗ್ರ ಅಂದ್ರೆ ಸಿಟ್ಟು, ರುಧಾಗ್ರ ಅಂದ್ರೆ ಸಿಟ್ಟು. ಈಗ ಸುಮ್ಮನೆ ನೀವು ಮಾತಾಡಮ್ಮ, ನಿಮ್ಮೊಳಗ ನಮ್ಮೊಳಗ ಸಿಟ್ಟು ಅದನೋ ಇಲ್ಲೋ? ಅದ ಇಲ್ಲ? ಅದ. ಮಾತಾಡಮ್ಮಂದು ಸ್ವಲ್ಪ ಫರಕ್ ಆಯಿತು ಅಂದ್ರೆ ಸ್ವಲ್ಪ ಸಿಟ್ಟು ಬರ್ತದೆ. ಎಂತೆಂಥ ಸಣ್ಣ ಸಣ್ಣ ವಿಷಯಗಳಿಗೆ ಸಿಟ್ಟು ಬರ್ತದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಸ್ವಲ್ಪ ಅತತ್ ಸರೀರಿ ಅಂದ್ರೆ ಸಿಟ್ಟು ಬರ್ತದೆ. ಹಿಂಗ್ಯಾಕೆ ಹಾಡ್ಲಕತ್ತೀರಂತ ಸಿಟ್ಟು ಬರ್ತದೆ, ಹಿಂಗ್ಯಾಕೆ ಪುರಾಣ ಹೇಳಕತ್ತೀರ ಸಿಟ್ಟು ಬರ್ತದೆ. ಅಡುಗೆ ಮಾಡೋ ಮುಂದೆ ಉಪ್ಪು ಹೆಚ್ಚು ಹಾಕಿದ್ರೆ ಸಿಟ್ಟು ಬರ್ತದೆ, ಉಪ್ಪು ಕಡಿಮೆ ಹಾಕಿದ್ರೆ ಸಿಟ್ಟು ಬರ್ತದೆ. ಸಣ್ಣ ಸಣ್ಣ ವಿಷಯಗಳಿಗೆ ಕೂಡ ನಿಮ್ಮ ಹೃದಯದಲ್ಲಿ ಸಿಟ್ಟು ಅಂತ ಬರ್ತದಲ್ಲ, ಆ ಸಿಟ್ಟೇ ರುದ್ಧಾಗ್ರ ಅಂತಕ್ಕಂಥ ಒಬ್ಬ ರಾಕ್ಷಸ. ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡಿದ್ವಿ ಅಂದ್ರೆ ಈ ಪುರಾಣವನ್ನು ಹಚ್ಚಿದ್ದಕ್ಕೆ ಸಾರ್ಥಕ ಆಗ್ತದೆ, ಹಚ್ಚಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು. ಅದಕ್ಕೆ ನಮ್ಮ ಹಳ್ಳಿಯಾಗ ಒಂದು ಮಾತು ಅಂತಿರ್ತಾರೆ, ಸಿಟ್ಟು ಬಂದ್ರೆ ಏನಂತಾರೆ ಹಂಚಿನಾಳ್ದಾಗ, ಸಿಟ್ಟು ಬಂದ್ರೆ ಸೇರಿ ಹಿಟ್ಟು ಮುಕ್ಕು ಅಂತಾರೆ. ನಿಮ್ಗೆ ಯಾವ್ದಾರ ಒಂದು ವಿಷಯದ ಮೇಲೆ ಅತ್ತಿ ಮೇಲೆ ಸೊಸೆಗೋ, ಸೊಸೆ ಮೇಲೆ ಅತ್ತಿಗೋ, ಗುರು ಮೇಲೆ ಶಿಷ್ಯಗೋ, ಶಿಷ್ಯರ ಮೇಲೆ ಗುರುವಿಗೋ, ಯಾರ ಮೇಲೆ ಯಾರಿಗಾರ ಸಿಟ್ಟು ಬಂತಂತ ಇಟ್ಕೋರಿ. ಅವಾಗ ಏನು ಮಾಡಬೇಕು? ಸೀದಾ ಅಡುಗೆ ಮನೆಗೆ ಹೋಗ್ಬೇಕು, ಒಂದಿಷ್ಟು ಜೋಳದ ಹಿಟ್ಟು ತೊಗೋಬೇಕು. ಏನು ಚಲೋ ಹೇಳ್ತೀರಿ ಪುರಾಣ. ಒಂದು ಚಮಚ ಇಟ್ಕೊಂಡು ಗಬ 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 ತಿನ್ಬೇಕು ಹಿಟ್ಟು. ಆ ಸೇರಿ ಹಿಟ್ಟು ಮುಗೇಟಿಗೆ ನಿಮ್ಮ ಸಿಟ್ಟು ಏನಾಗಿರ್ತಂದ್ರೆ ಶಾಂತ ಆಗಿರ್ತದೆ. ಎಷ್ಟು ಚಂದ ಹೇಳೋಣ. ಅದು ಬ್ಯಾಡ ಅಂತ ತಿಳ್ಕೊರ್ರಿ. ಏನು ರೀ ಹಸಿ ಹಿಟ್ಟು ತಿಂದ್ರೆ ಹೊಟ್ಟೆ ನೋಯ್ತದೆ ಅಂತಂದ್ರಿ ಅಂದ್ರೆ, ಸಿಟ್ಟು ಬಂದಾಗ 100 ಎಣಸು ಅಂತಾರೆ. ಭಾಳ ಸಿಟ್ಟು ಬಂದದ, ನಾನು ಅವನಿಗೆ ಹೊಡಿತೀನಿ, ಅವ್ನಿಗೆ ಬಡಿತೀನಿ, ಅವ್ನಿಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ತಲೆಗೆ ಬಂದಿತ್ತಂದ್ರೆ 1 2 3 4 5 6 91 92 99 100 ಅನ್ನಟ್ಟಿಗೆ ಅರೇ ರೇ ಸಿಟ್ಟಿನೊಳಗೆ ನಾ ಎಂಥ ಕೆಲಸ ಮಾಡ್ತಿದ್ನಲ್ಲಪ್ಪ ಅನಿಸ್ಬಿಡ್ತದ. ಸಿಟ್ಟು ಬಂದಾಗ ಒಂದು ಕ್ಷಣ ನೀವು ತಡ್ಕೊಂಡ್ರಿ ಅಂದ್ರೆ ನೀವು ಅರ್ಧ ದೇವರಾಗಿರ್ತೀರಿ. ಇದು ಗೊತ್ತಿರಲಿ. ಸಿಟ್ಟು ಭಾಳ ಕೆಟ್ಟದ್ದು. ಸಿಟ್ಟು ಹೆಂಗಂತ ಕೇಳಿದ್ರೆ, ತಾನು ವಿಷ ನುಂಗಿ ಇನ್ನೊಬ್ಬರು ಸಾಯಲಿ ಅಂದಂಗಂತ. ವಿಷ ಕುಡಿದವ್ರು ನಾವು ಮತ್ತೊಬ್ಬರು ಸಾಯಲಿ ಅಂತಂದ್ರೆ ಹಂಗಿಲ್ಲ. ಯಾವ ಮನುಷ್ಯ ಸಿಟ್ಟಿಗೆ ಇರ್ತಾನಲ್ಲ ಅವನ ರಕ್ತ ಸುಡ್ತದ, ಅವನ ಬಿ ಪಿ ಹೆಚ್ಚಾಗ್ತದೆ, ಅವನಿಗೆ ಶುಗರ್ ಬರ್ತದೆ, ನಾನಾ ರೋಗಗಳು ಬರ್ತವೆ. ಅದಕ್ಕೆ ಜೀವನದೊಳಗೆ ಒಂದು ಕೆಲಸ ಮಾಡ್ಲಿಕ್ಕಿಲ್ಲ. ನಮ್ಮ ಕಡ್ಕೊಳ್ಳೋ ಮದುವೆ ಭಾಳ ಚಂದ ಹೇಳಿ, ಮೂಕನಾಗಬೇಕು ಜಗದೊಳಗೆ ಜ್ವಾಕ್ಯಾಗಿರಬೇಕಂತ ಹೇಳಿ. ಸುಮ್ಮನೆ ಸ್ವಲ್ಪ ಮಾತು ಕಡಿಮೆ ಮಾಡಿ ನೋಡ್ರಿ, ನಿಮ್ಮ ಮನೆಯಾಗ ಒಟ್ಟು ಜಗಳನೇ ಇರೋಂಗಿಲ್ಲ. ಸುಮ್ಮನೆ ಜಸ್ಟ್ ಬೇರೆ ಏನಿಲ್ಲ, ಮಾತು ಕಡಿಮೆ ಮಾಡಿ ನೋಡ್ರಿ. ಅತ್ತಿ ಏನಾರ ಒಂದು ಅಂದ್ಲು, ಜಗಳ ಯಾಕೆ ಬರ್ತಾವೆ ಗಂಡ ಹೆಂಡ್ತಿಗೆ ಅಂತಂದ್ರೆ ಮಾತಿನಾಗೆ ಜಗಳ. ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ತೀನಿ ನೋಡ್ರಿ, ಈಗ ಜಗಳ ಹೆಂಗೆ ಬರ್ತಾವೆ ಅಂತ ಹೇಳ್ತೀನಿ. ಸಿಟ್ಟು ಜಗಳಕ್ಕೆ ಕಾರಣ ಏನಂದ್ರೆ ಸಿಟ್ಟು ನೀವು ಕಂಟ್ರೋಲ್ ಮಾಡಿದ್ರೆ ಜಗಳ ನಿಂದಿರ್ತದೆ. ಹೌದಾ? ಗಂಡ ಮನೆಗೆ ಬರ್ತಾನೆ, ಮನೆಗೆ ಬಂದ ತಕ್ಷಣ ಬಾತ್ರೂಮ್ನಾಗ ನಳ ಚಾಲು ಅದ, ಹಾಲ್ನಾಗ ಫ್ಯಾನ್ ಚಾಲು ಅದ, ಟಿ ವಿ ಚಾಲು ಅದ, ಎಲ್ಲ ಚಾಲು ಅದ. ಅವ್ರಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಸಿಟ್ಟು ಬಂತಲ್ಲ, ಸೀದಾ ಬಂದು ಏನನ್ಬೇಕು, ಏನು ಫ್ಯಾನ್ ಚಾಲು ಅದ, ನಳ ಚಾಲು ಅದ, ಟಿ ವಿ ಚಾಲು ಅದ, ಹಿಂಗೆ ಮಾಡಿದ್ರೆ ಹೆಂಗೆ, ಕರೆಂಟಿನ ಗತಿ ಹೆಂಗೆ, ನನ್ನ ಗತಿ ಹೆಂಗೆ, ನಿನ್ನ ಗತಿ ಹೆಂಗೆ ಅಂತಂದ್ರೆ, ಹೌದು ರೀ, ಸಾರಿ ರೀ, ಸ್ವಲ್ಪ ತಪ್ಪಾಯ್ತು ರೀ ಅಂತಾಳಕ್ಕೆ. ಹೌದಾ? ಮಾತು ಇಷ್ಟೇ ಆಯ್ತಲ್ಲ. ಇದ್ರ ಬದಲಿ ಅಲ್ಲಿ ನಳ ಚಾಲು ಅದ, ಇಲ್ಲಿ ಫ್ಯಾನ್ ಚಾಲು ಅದ, ಅಲ್ಲಿ ಟಿ ವಿ ಚಾಲು ಅದ, ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕೊಡ್ತಾನೇನು, ಇಷ್ಟಂದು ನೋಡ್ರಿ. ಯಾಕೆ ನಮ್ಮಪ್ಪ ಯಾಕೆ ಕೊಡ್ತಾನೆ? ಕೊಡೋದೆಲ್ಲ ಮೊದಲೇ ಕೊಟ್ಟಾನ ಲಗ್ನದಾಗಿ ಅಂತ ಹೇಳಕ್ಕಿ. ಅಂಥದ್ದೇನು ಕೊಟ್ಟ ನಿಮ್ಮಪ್ಪ? ಹೆಂಗೆ ಜಗಳ ಹೆಂಗೆ ಹತ್ತದ ನೋಡ್ರಿ ಅವನು. ಮಾತಿನೊಳಗೆ ಜಗಳ ಅಂತ ಅನ್ನೋದೇನದಲ್ಲ ಭಾಳ ಚಂದದ. ಜಗಳ ತೆಗಿಬೇಕಂತ ಯಾರೂ ತೆಗಿಯಂಗಿಲ್ಲ. ಆಡೋದ್ರಾಗೆ ಸ್ವಲ್ಪ ಫರ್ಕ್ ಬಂತಂತಂದ್ರೆ ಜಗಳ ಪ್ರಾರಂಭ ಆಗ್ತದೆ. ಒಬ್ಬ ಮನುಷ್ಯ ಹಿಂಗೆ ಮನ್ಯಾಗ ಕುಂತಿದ್ದು, ಗಂಡ ಹೆಂಡತಿ ಮಾತ್ರ ಕುಂತಿದ್ರು, ರಾತ್ರಿ ಹಿಂಗೆ ಬ್ಯಾಸಿಗೆ ದಿವಸತ್ತೆ ಇಂಥ ಬೈಲಾಗಿ ಕುಂತಿದ್ರಂತ. ಸಂಸಾರ ಭಾಳ ದೊಡ್ಡದಾಗ್ಯದ, ಖರ್ಚು ಭಾಳ ಹೆಚ್ಚಾಗ್ಯದ, ಏನು ಮಾಡಬೇಕು, ಆದಾಯ ಕಡಿಮೆ ಆಗ್ಯದ, ಹೊಲ ಚಲೋ ಬೆಳೆವಲ್ದು, ಒಂದಿಟ್ಟು ಏನರ ಬೇರೆ ಬಿಸ್ನೆಸ್ ಮಾಡಮ್ಮಂದು ಅಂತ ಹೇಳ್ತೀವಿ ನಾವು. ಇದು ಜಗಳ ಹೆಂಗೆ ಬರ್ತದೆ ಕೇಳ್ರಿ ನೀವು.
ಆಕೆ ಅಂದು ನಿನಗೇನು ಬರ್ತದೆ ಬಿಸ್ನೆಸ್ ಮಾಡ್ಲಕ್ಕೆ ಅಂದ್ಲಕ್ಕೆ. ಇಲ್ಲ ಮದುವೆ ಮಾಡಕ್ಕೆ ಬರ್ತದೆ ಅಂದ್ರೆ ನಿನಗೇನು ಬರ್ತದೆ ಅಂದವ. ಇಲ್ಲ ನನಗೆ ಹಾಲು ಬಿಟ್ಕೊಳಕ್ಕೆ ಬರ್ತದ ಅಂತಂದು. ಹಾಲು ಬಿಟ್ಕೊಳಕ್ಕೆ ಬಂದು ಒಂದು ಕೆಲಸ ಮಾಡು, ನಿಂಬಲ್ಲಿದ್ದು ಒಂದು ದಿವ್ಸ ರೊಕ್ಕ ಕೊಡು, ನನ್ನ ಬಲ್ಲಿ ಇದ್ದು ಒಂದು ರೊಕ್ಕ ಕೊಡು, ಹೆಂಗಾರ ಮಾಡಿ 1-2 ಎಮ್ಮಿ ತರ್ತೀನಿ ಅನ್ನವ. ನಿನಗೆ ಹೈನ ಬರ್ತದೆ? ಹೈನ ಬರ್ತದೆ. ನಮ್ಮ ತವ್ರ ಮನೆ ನಾವೆಲ್ಲ ತವ್ರ ಮನೆ ಬಲು ಇರ್ತದೆ ಹೆಣ್ಮಕ್ಳಿಗೆ. ಬಿಟ್ಟು ಬಂದ್ರು ಅದು ಬಿಟ್ಟು ತವ್ರು ಬಿಟ್ಟು ಬಂದಿರ್ತಾರೆ, ಮನೆ ಬಿಟ್ಟು ಬಂದಿರಂಗಿಲ್ಲ ಅವ್ರ ಮನಸ್ಸಿನಾಗ. ಹೌದಾ? ಹಂಗಾದ್ರೆ ಒಂದು ಕೆಲಸ ಮಾಡು, 1-2 ಎಮ್ಮಿ ತರ್ತೀನಿ, ನನಗೆ ಹುಲ್ಲು ತರ್ಲಕ್ಕೆ ಬರ್ತದೆ, ನಿನಗೆ ಹೈನ ಮಾಡ್ಲಕ್ಕೆ ಬರ್ತದೆ, ಮಾಡಮ್ಮ ಮಾಡಮ್ಮ ಅಂತಂದು ಆಕೆ ಪಾಪ ಜೀರಿಗೆ ಡಬ್ಬೆಗ ಸಾಸಿವೆ ಡಬ್ಬೆಗೆ ಹೆಣ್ಮಕ್ಳು ಬ್ಯಾಂಕ್ ಇರೋದೆ ಅಲ್ಲೇ ಇರ್ತಾರೆ. ಅದು SBHನಾಗ ಕೆನರಾ ಬ್ಯಾಂಕ್ನಾಗ ರೊಕ್ಕ ಇರಲ್ಲ, ಗಂಡಸರು ಅಷ್ಟೇ ಇಟ್ಟಿರ್ತಾರೆ. ಪಾಸ್ಬುಕ್ನಾಗ ಇವ್ರದ್ದು ಅಕೌಂಟ್ ಸಿಗ್ತಾವೆ, ಅವ್ರು ಸಿಗಲ್ಲ. ಇದು 500 ರೂಪಾಯಿ ಎಲ್ಲಿಂದ ಬಂತಂತ ಕೇಳ್ರಿ, ಮನೆಗೆ ಹೆಣ್ಮಕ್ಳು ಕೇಳಿರ್ತಾರೆ. ಮೊನ್ನೆ ನಮ್ಮ ಅಣ್ಣ ಬಂದಾಗ ಕೊಟ್ಟೋಗೇನಂತ. ಅಣ್ಣ ಯಾವಾಗ ಬಂದು ಯಾವಾಗ ಕೊಟ್ಟನು? ಹಿಂಗೆ ಮಾಡಿ ಅಕ್ಕಿ ಒಂದು 5-6 ಸಾವಿರ ರೂಪಾಯಿ ತಂದು ಕೊಟ್ಲು, ಇವನ್ ಬಲ್ಲಿ ಒಂದು 5-6 ಸಾವಿರ ಇದ್ದು ಹೋಗಿ ನಂತರ ನಾ ಎಮ್ಮಿ ತೊಗೊಂಬರ್ಲಿ ಅಂದವ. ಎಷ್ಟು ಮಜಾ ಅದ ನೋಡ್ರಿ ಇದು ಕತೆ. ಎಮ್ಮಿ ತೊಗೊಂಬರ್ರಿ ಅಂದು ಮುಂದೆ 3 ಗಡಿಗೆ ತೊಗೊಂಬರ್ರಿ ಅಂತಿದ್ದು ಹೆಣ್ತಿ. 3 ಗಡಿಗೆ ಯಾಕೆ ಅಂದವ? ಒಂದು ಹಾಲು ಬಿಟ್ಕೊಳ್ಳಕ್ಕ, ಹಾಲು ಬಿಟ್ಕೊಂಡ್ಮೇಲೆ ಒಂದು 4-5 ಲೀಟ್ರ್ ಕೊಡ್ತದಲ್ಲ, ಅದು ಎಮ್ಮಿ ತಂದಿಲ್ಲೇನ. ಇದು ಕತೆ ಮೇನು. ಅದು ಹಾಲು ಬಿಟ್ಕೊಂಡು ಒಂದು 5-6 ಲೀಟ್ರ್ ಹಾಲು ಕೊಡ್ತಲ್ಲ, ಅದ್ರಾಗ ಕಾಸ್ತೀನಿ, ಇನ್ನೊಂದ್ರಾಗ ಹೆಪ್ಪ ಹಾಕಿ ಮಜ್ಜಿಗೆ ಮಾಡ್ತೀನಿ, ತುಪ್ಪ ಬರ್ತದಲ್ಲ, ಸಣ್ಣ ಗಡಿಗೆ ತೊಗೊಂಬರ್ರಿ, ನಮ್ಮ ತವ್ರ ಮನೆಗೆ ಕಳಿಸ್ಕೊಡ್ತೀನಿ ಅಂದ್ಲಕ್ಕಿ. ಇದು ಭಾಳ ಚಲೋ ಅದ. ಅವ ಅಂದ, ಹುಲ್ಲು ತರವ ನಾನು, ಎಮ್ಮಿ ತರವ ನಾನು, ಹೆಂಡಿ ಬೆಳೆಯವ ನಾನು, ಮೈ ತೊಳೆಯವ ನಾನು, ಹೈರಾಣಾಗಕ್ಕೆ ನೀನು ತವ್ರ ಮನೆಗೆ ತುಪ್ಪ ಕಳಿಸ್ತೆ ಅಂದವ. ಎಮ್ಮಿನೇ ಇಲ್ಲ. ಮಾತಿನಾಗೆ ಜಗಳ ಅಂದವ. ಖಬರ್ದಾರ್ ನೀ ಒಂದೇ ತುಪ್ಪ ಕಳಿಸಿದೆ ಅಂದ್ರು ನೋಡು, ಎಡ್ಡಕ್ಕೂ ನೆನಪಿಲ್ಲ ಎಮ್ಮಿಲ್ಲ ಅನ್ನೋದು. ಅಕ್ಕಿ ಅಂದ್ಲು, ನಾ ಕಳ್ಸಕ್ಕಿನೇ ಅಂದ್ಲಕ್ಕಿ. ನೀ ಬೆಕ್ಕಾದ ಮಾಡಿ, ನಾ ಊಟ ಬಿಡ್ತೀನಿ ನೀರು ಬಿಡ್ತೀನಿ ಹೊರತಾಗಿ ನಾ ತುಪ್ಪ ಕಳ್ಸೋದು ಬಿಡಲ್ಲ ಅಂದ. ನೀ ಕಳಿಸಿ ಅಂದ್ರೆ ನೋಡಂದ. ನೀ ಕಳಿಸಿ ಅಂದ್ರೆ ನೋಡು. ಅಲ್ಲ 2 ಕಿಲೋಮೀಟ್ರ್ದಾಗ ಹಂಚಿನಾಳದ ಗಂಡ ಮನೆ ಅದ, ಎತ್ತನಾಳದ ತವ್ರ ಮನೆ ಅದ, ಏನು ದೊಡ್ಡ ಮಾತು, ಕಳಿಸ್ತೀನಿ, ಹೋಗೋರು ಬರೋ ಸಣ್ಣ ಕಳಿಸ್ತೀನಿ, ಏನು ಮಾಡವ ಇದ್ಯಲ್ಲ. ಹಿಂಗೆ ಎದುರಾಡಿದ ಬೆಟ್ಟ ಒಂದು ಡ್ರಿಮ್ ಅಂತ ಬಾಯನ 32 ಹಲ್ಲಿನ್ಯಾಗ ಒಂದು 4 ಬಿದ್ದು. ಈ ಆಜುಬಾಜು ಮನೆಯವ್ರು ಅಂತಿರ್ತಾರಲ್ಲ, ಭಾರಿ ಡೇಂಜರ್ ರೀ ಅವರು. ಇಂಥದೇ ನೋಡ್ತಿರ್ತಾರೆ. ಈ ನನಗೆ ಭಾಳ ಮಜಾ ಅನ್ನಿಸ್ತದ. ನೀವು ಬೆಂಗಳೂರು ಅಂತ ಸಿಟಿಯಾಗ ಹೋಗ್ರಿ, ಬಾಜು ಮನೆ ಸತ್ರ ಸಹಿತ ಯಾರೂ ಕೇಳೋಂಗಿಲ್ಲ. ಓ ಸತ್ತಿದಾರ, ಹೌದಾ, ಇರಲಿ ಬಿಡಿ, ಇಷ್ಟೇ ಅಂತಾವು. ಇಲ್ಲಿ ಹಂಗಲ್ಲ, ಒಂದು ಬಾಜು ಮನೆ, ನಿಮ್ಮ ಮನೆಗೆ ನೆಂಟರು ಬಂದಿದ್ರೇನು? ಬಂದಿದ್ರು, ಹೋಳಿಗೆ ಮಾಡಿದರೆ ನಿಮಗೆ ಎದಕ್ಕೆ ಬೇಕು? ಹೋಳಿಗೆಯಾರ ಮಾಡ್ತಾರ. ಎಷ್ಟು ವಿಚಿತ್ರ ಹಳ್ಳಿಯಾಗಂದ್ರೆ ಮನೆ ಸುದ್ದಿ ಗೊತ್ತಿರ್ತದೆ. ಆಕೆ ಅಂದ ತಕ್ಷಣ ಹೊಡೆದಲ್ಲ, ಇವು ಬಾಜು ಮನೆಯು ತವ್ರ ಮನೆಗೆ ಫೋನ್ ಮಾಡಿದೆವು, ಒಂದು ಗಾಡಿ ತೊಗೊಂಡು ಹೋಯ್ತೆ, ನಿಮ್ಮ ಮಗಳಿಗೆ ಹೊಡೆದನ್ರಿ ನಿಮ್ಮ ಮಳೆ. ಅವು ಬಂದು ಒಂದು ಜೀಪ್ ತೊಗೊಂಡು ಬಂದು, ನಮ್ಮ ಮಗಳಿಗೆ ಯಾಕೆ ಹೊಡೆದೆ ಅಂತಂದು. ಅಲ್ಲ ಈಕಿ 2-3 ಗಡಿಗೆ ತರ್ಬೇಕಂತ, 3 ಹಿಂಗೆ ಅಂತಂದ. ಅಂದ ಕೂಡಲೇ ನಮ್ಮ ತಂಗಿಗೆ ಯಾಕೆ ಹೊಡೆದ, ಅವು ಒಂದು 4 ಇಟ್ಟು ಹಳೆಯಾಗ ಹೊಡೆದು. ಎಮ್ಮಿ ಇಲ್ಲ, ತುಪ್ಪ ಇಲ್ಲ, ಹೈನ ಇಲ್ಲ. ಊರು ಗೌಡ್ರಿಗೆ ನ್ಯಾಯ ಮಾಡ್ಲಿಕ್ಕೆ ಕರೆಸಿದ್ರು. ಅವ್ರು ಬಂದು ಗೌಡ್ರು ಕುರ್ಚಿ ಹಾಕೊಂಡು ಕುಂತ್ಮೇಲೆ ಯಾಕಪ್ಪ ಏನಾಗಿದೆ ನ್ಯಾಯ? ನೋಡ್ರಿ ಗೌಡ್ರಿ, ನಂದು ಏನು ತಪ್ಪದ, ನೀವೇ ಹೇಳ್ರಿ ಗೌಡ್ರಿ, ನಂದು ಏನು ತಪ್ಪಿಲ್ಲ. ಏನಾಗ್ಯದ? ಅಲ್ಲ, ಹುಲ್ಲು ತರವು ನಾನು, ಹೆಂಡಿ ಬೆಳೆಯವು ನಾನು, ಕಸ ಬೆಳೆಯವು ನಾನು, ತೊಳೆಯವು ನಾನು, ತಿಕ್ಕವು ಎಮ್ಮಿ ಮೈ ತೊಳೆಯವು ನಾನು, ಹಾಲು ಬಿಟ್ಕೊಳಕ್ಕೆ ಅಕ್ಕಿ. ನಾವಿಬ್ಬರು ಗಂಡ ಹೆಂಡ್ತಿ ಸಂಸಾರ ಮಾಡಿ ಇಷ್ಟೆಲ್ಲ ಏನೋ 4 ದುಡ್ಡು ಉಳಿಸ್ಬೇಕಂತ ಮಾಡೀವಿ, ಈಕೆ ತವ್ರ ಮನೆ ತುಪ್ಪ ಕಳಿಸ್ತೀನಿ ಅಂತ ನೋಡ್ರಿ. ಯಾಕೆ ಅಂತಂದು ಅವ ಗೌಡ ಏನು ಕೇಳಿದೆ, ಎಮ್ಮೆ ಇಲ್ಲವ ಅನ್ನವ. ತರ್ಲಕೊಂಟಿನ್ರಿ ಅಂತ ಅವಾಗದು. ಹುಚ್ಚು ಕೋಡಿ, ಎಮ್ಮೆ ತುಂಬ ಅದು ಈಬೇಕಲ್ಲ, ಇದು ಹೆಂಗೆ ದಿನ ಎಮ್ಮೆ ತರಬೇಕು, ಅದು ಗರ್ಭಿಣಿ ಆಗಬೇಕು, ಅದು ಬೇಕು. ಆಮೇಲೆ ಈದ ಮೇಲೂ ಹಾಲು ಕೊಡ್ತಾವಂತ ಗ್ಯಾರಂಟಿ ಇಲ್ಲ. ಎಂಥ ಹುಚ್ಚು. ಇದಕ್ಕೆ ಏನಂತ ಕರೀತಾರಂದ್ರೆ, ಮಾತಿನಾಗೆ ಜಗಳ ಬರ್ತದ. ಇಂಥ ಜಗಳ ಬಂದಾಗ ಸಪೋಸ್ ಹೊಡೆಯೋದು ಬಿಟ್ಟು ಸ್ವಲ್ಪ ತಾಳ್ಕೊಂಡಿದ್ದಂತಂದ್ರೆ ಇಟ್ಟೆಲ್ಲ ಹೈರಾಣ ಆಗ್ತದೆ. ಗೌಡಿಯಲ್ಲಿ ಮನೆಗೆ ಬರ್ತಿದ್ರು, ತವ್ರ ಮನೆಯವರೆಲ್ಲ ಬರ್ತಿದ್ರು. ಇದಕ್ಕೆ ಯಾಕೆ 2 ಹೊಡಿತೀರು, ಹಳೆಯಾಗಿ ಹೊಡೆಸ್ಬೋದಾಯ್ತು. ಸಿಟ್ಟು ಬಂದಾಗ ಸ್ವಲ್ಪ ನುಂಗಬೇಕು. ಅದಕ್ಕೆ ನಮ್ಮ ಜನಪದದಲ್ಲಿ ಭಾಳ ಚಂದ ಹೇಳ್ತಾರೆ, ಏನೋ ಸಿಟ್ಟು ಬಂತು, ಒಂದೇಟ್ ಬಿಟ್ಟ ಹೆಣ್ತಿಗೆ ಹೊಡಿಲಾಕ ಹೊಡೆದ ಮೇಗೆ, ಒಂದೇಟು ಹೊಡೆದ ಮೇಲೆ ಭಾಳ ತ್ರಾಸ ಆಯ್ತು ಮನಸ್ಸಿಗೆ. ಭಾಳ ಪ್ರೀತಿ ಇದ್ದ ಹೆಂಡ್ತಿ ಮೇಲೆ ಒಂದಂತ. ಅದು ಯಾವುದಾದ್ರು ನನಗೆ ಗೊತ್ತಿಲ್ಲ ಆಗ ಜನಪದ ನಾನು ಹಾಕ್ತೀನಿಲ್ಲ ಅವರು
ಮಡದಿಯ ಬಡದಾನ ಮನದಾಗ ಮರುಗ್ಯಾನ ಒಳಗೋಗಿ ಸೆರಗ ಹಿಡ್ದಾನ. ಏನೋ ಸಿಟ್ಟು ಬಂತು, ಒಂದೆರಡು ಹೊಡೆದ. ಮಡದಿಯ ಬಡದಾನ ಮನದಾಗ ಮರುಗ್ಯಾನ ಒಳಗೋಗಿ ಸೆರಗ ಹಿಡ್ದಾನ. ಒಳಗೋಗಿ ಸೆರಗು ಹಿಡಿದು ತಾ ಕೇಳ್ಯಾನ ನಾ ಹೆಚ್ಚು ನಿನ್ನ ತವರೇ ಹೆಚ್ಚು. ಎಂಥ ಚಂದ್ರಿ. ಏನೋ ಹೊಡಿಬಾರ್ದಾಗಿತ್ತು ಹೊಡೆದಿನಿ, ಕೈ ಎತ್ತಬಾರ್ದಾಗಿತ್ತು ಎತ್ತೀನಿ. ಖರೆ ಹೇಳು, ನಾ ಹೆಚ್ಚ ನಿನ್ನ ತವ್ರ ಮನೆ ಹೆಚ್ಚಂದ್ರೆ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿರಲಿ, ತವ್ರ ಮನೆ ಶ್ರೀಮಂತಿಕೆ ಎಷ್ಟೇ ಹೆಚ್ಚಿದ್ರು ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಗಂಡನ ಮನೆ ಬಿಟ್ಟು ಕೊಡೋಂಗಿಲ್ಲ. ಎಂದೆಂದು ಗಂಡನ ಮರ್ಯಾದೆಯನ್ನು ಅವರು ಬಿಟ್ಟು ಕೊಡೋಂಗಿಲ್ಲ. ಬೆಕ್ಕದಂತ ಅಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇದ್ರು ಗಂಡನ ಮನೆಯಲ್ಲಿ ನುಚ್ಚಕ್ಕೆ ಅನ್ನ ಉಂಡ್ರು ಕೂಡ ತನ್ನ ಗಂಡನ ಮನೆ ಸಿಟ್ಟು. ಅಕ್ಕಿ ಅಂತಾಳೆ ಅವಾಗ, ನೀವು ಹೊಡಿಲಕ್ಕ ನಿಮಗೆ ಹಕ್ಕದ, ನನ್ನ ಮೈ ಮುಟ್ಟು ಹಕ್ಕು ಮತ್ತಾರಿಗದ ರೀ, ಹೊಡೆದಿಲ್ಲ ಅಂತಲ್ಲ. ಅವಾಗ ಅಕ್ಕಿ ಹೇಳ್ತಾರೆ, ಎಷ್ಟು ಚಂದ ಮಾತು ಹೇಳ್ತಾಳೆ. ಬಂಧು ಬಳಗವ ಬಿಟ್ಟು ತಂದೆ ತಾಯಿಯ ಬಿಟ್ಟು ಬಂದಿನಿ ರಾಯ ನಿಮ್ಮ ಕೂಡ. ನಾನು ನಿಮ್ಮ ಮನೆ ನೋಡಿ ಬಂದಿಲ್ಲ, ನಿಮ್ಮ ಹೊಲ ನೋಡಿ ಬಂದಿಲ್ಲ, ನಿಮ್ಮ ಆಸ್ತಿ ನೋಡಿ ಬಂದಿಲ್ಲ, ನಿನ್ನ ಮನೆಯ ಬೆಳ್ಳಿ ಬಂಗಾರ ನೋಡಿ ಬಂದಿಲ್ಲ, ನಾನು ನಿನ್ನ ನೋಡಿ ಬಂದಿನಿ. ನಾನು ಬಂಧು ಬಳಗವ ಬಿಟ್ಟು ತಂದೆ ತಾಯಿಯ ಬಿಟ್ಟು ಬಂದಿನಿ ರಾಯ ನಿಮ್ಮ ಕೂಡ. ಬಂದಿನಿ ರಾಯ ನಿಮ್ಮ ಕೂಡ ಅಂಗಯ್ಯನ ಲಿಂಗವ ಮಾಡಿ ಸಲಹೀರಿ. ಅಂಗಯ್ಯನನ್ನು ಲಿಂಗ ಮಾಡಿದಂಗೆ ಮಾಡಿ ನಾನು ಸಲಹಿರಿ, ನಿಮ್ಮ ಸಂಸಾರ ಉದ್ಧಾರ ಮಾಡ್ತೀನಿ ಅಂತ. ಅದಕ್ಕೆ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತದೇನು ದೊಡ್ಡ ಬಹದ್ದೂರಿಕೇನಲ್ಲ, ಭಾಳ ದೊಡ್ಡ ಗಂಡಸ್ತಾನಲ್ಲ. ಆದ್ರೆ ಹೊಡಿಬೇಕಾದ್ರೆ ಆ ಪ್ರೀತಿಯೊಳಗಿನ ಜೀವನ ಇರಬೇಕು, ಪ್ರೀತಿಯೊಳಗೆ ಸ್ನೇಹ ಇರಬೇಕು, ಪ್ರೀತಿಯೊಳಗನ ಇರಬೇಕು. ಅದಕ್ಕೆ ಪ್ರಪಂಚದಲ್ಲಿ ಗಂಡ ಹೆಂಡತಿ ಅಂತ ಸಂಬಂಧ ಏನದಲ್ಲ ಜಗತ್ತಿನಲ್ಲಿ ಅದು ಎಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಅಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಜಗಳ ಆಡಂತ ಹೇಳ್ಯಾರ. ಜಗಳಿದ್ರೆ ಜೀವನ ಚಂದದ, ಒಪ್ತೀನಿ. ಹಂಗಂತ ಹೇಳಿ ಬೇಕಂತ ಇವತ್ತು ಪುರಾಣದಾಗ ಹೇಳ್ಯಾರಪ್ಪ, ಗಂಡ ಹೆಂಡತಿ ಜಗಳ ಆಡೋರು ಅಂತೇಳಿ ಬೇಕಂತ ಜಗಳ ತೆಗಿಬಾರ್ದು. ಮನೆಗೆ ಹೋಗಿ ವಾದ್ಯ ಬಾ ನೀವು ಮನೆಗೆ ಒಳಗೆ ಬಂದೆ ಅಂದ್ರೆ ನೋಡಿದ್ರೆ ಏನು ಮಾಡ್ಬೇಕು? ಯಾಕೆ ಅವ್ರು ಹೇಳ್ಯಾರಂತ ತಿಳ್ಕೊಂಡ್ರೆ ನನ್ನಲ್ಲ ಹೇಳ್ತಕ್ಕಂಥ. ಮತ್ತು ಜಗಳ ಹೆಂಗೆ ಬರ್ಬೇಕು ಸಂಸಾರದಾಗ ಅಂದ್ರೆ ಹಾಲು ಉಕ್ಕಿದಂಗೆ ಉಕ್ಕಬೇಕು, ನೀರು ಹಾಕಿದ ಕೂಡ ಮತ್ತು ಸರ್ರಂತ ಒಳಗೆ ಹೋಗಬೇಕು. ಅಂಥ ಒಂದು ಜೀವನವನ್ನು ಅವರು ಕಲಿಸ್ತಾರೆ. ಅದಕ್ಕೆ ಸಿಟ್ಟು ಬಂದಾಗ ಸ್ವಲ್ಪ 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 ಕಡಿಮೆ ಮಾಡಿರಿ. ಇಲ್ಲಿ ರುದಾಗ್ರ ಅಂದ್ರೆ ಸಿಟ್ಟು. ಅವ ಎಷ್ಟು ಸಿಟ್ಟಿನಿಂದ ಬಂದಂದ್ರೆ ತನ್ನ ಕೈಯಲ್ಲಿ 1000 ಬಾಣಗಳನ್ನು ಹಿಡಿದುಕೊಂಡು ಬಂದ. ಇಲ್ಲಿ 1000 ಬಾಣಗಳಂದ್ರೆ ಅರ್ಥ ಮಾಡ್ಕೊಳ್ರಿ. ನಾವು ಮಾತಾಡೋ ಮುಂದೆ ಸಿಟ್ಟು ಬಂದಾಗ ಹೆಂಗೆ ಬೈತೀವಿ ಅಂದ್ರೆ ಬಾಯಿಗೆ ಅವಾಚ್ಯ ಪದಗಳು, ಕೆಟ್ಟ ಕೆಟ್ಟ ಪದಗಳು, ಇರಲಾರದ ಶಬ್ದಗಳು, ಆಡಬಾರ್ದು ಮಾತುಗಳೆಲ್ಲ ಆಡಿಬಿಡ್ತೀವಿ. ಅದಕ್ಕೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತನಾದ ಮೇಲೆ ಬರುವುದಿಲ್ಲ ಅಂತ. ಇಲ್ಲಿ ನಾ ಯಾಕೆ ಹೇಳ್ತೀನಿ ಅಂದರೆ ರುದಗ್ರ ಅಂದ್ರೆ ಸಿಟ್ಟು. ಅವ ಸಿಟ್ಟಿನಿಂದ ಬಂದ. ಆ ಸಿಟ್ಟು ಅವನ ಸ್ವಭಾವ ಸಿಟ್ಟು. ಸ್ತ್ರೀಯರೊಳು ಸ್ತ್ರೀಯಲ್ಲ ನೀನು, ಅಕ್ಕಿಗಂದಂತ ತಾಯಿಗಂತಾನೆ, ಸ್ತ್ರೀಯರೊಳು ಸ್ತ್ರೀಯಲ್ಲ ನೀ ಬಲು ಗಯ್ಯಾಳಿ. ಓ, ದೇವತೆಯನ್ನು ಗಯ್ಯಾಳಿ ಅಂತ ಕರೀತಾನು. ನೋಡ್ಲಿಕ್ಕೆ ಹೆಣ್ಣು ಮಗಳ ಕಣ್ಣಂಗೆ ಕಾಣ್ತೀನಿ ನೀನು, ಆದರೆ ನೀನು ಬಲು ಗಯ್ಯಾಳಿ. ಜಗದಲ್ಲಿ ಸ್ತ್ರೀಯರಂತೆ ನಿನಗೆ ಸಾಮರ್ಥ್ಯ ಇಲ್ಲ, ಹುಸಿಯಲ್ಲ. ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳು ಒಂದಾದ್ರೆ ಅವರೆಲ್ಲರ ಶಕ್ತಿ ನಿನ್ನ ಬಲ್ಯದ. ಖರೆ ಹೇಳಿ ಯಾರು ಅಂತ ಆ ತಾಯಿಯನ್ನು ಕೇಳ್ತಾರೆ. ಸಿಟ್ಟಿನಿಂದ 1000 ಬಾಣಗಳನ್ನು ಹಿಂಗೆ ಏರಿ ಆಕಿನ ಹೊಡಿಲಿಕ್ಕೆ ಹೋದ್ರ ಒಂದೇ ಒಂದು ಬಾಣದಿಂದ 1000 ಬಾಣಗಳನ್ನು ಕಟ್ಟು ಮಾಡಿಬಿಟ್ಲು, ತುಂಡರಿಸಿಬಿಟ್ಲಂತ ತಾಯಿ. ಮಯ್ಯಗಳ್ಳರು ನಿರ್ಜರರು ನೀ ಒಯ್ಯನೇ ಕೊಲಿಸಲಿಕ್ಕೆ ತಂದರು, ಕೈಯಗಾದೆನು ಕೊಲ್ಲಲು ಹೋಗೆಂದವರನ ಸುರೇಂದ್ರ. ಈ ಪ್ರಕಾರವಾಗಿ ನಾನಾ ರೀತಿಯಿಂದ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ ಆಯಿತು. ಅದಕ್ಕೆ ಈ ಪ್ರಪಂಚದೊಳಗೆ ಸಿಟ್ಟಿನಿಂದ ಏನೇನು ಅನಾಹುತಗಳಾಗ್ಯಾವಂತ ನಿಮಗೆಲ್ಲ ಗೊತ್ತಿರುತ್ತೆ. ಜೀವನದೊಳಗೆ ಎಲ್ಲ ಗಂಡಸು ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳು ಒಂದು ಸಲ ಸಿಟ್ಟಿಗೆ ಎದ್ದಿರ್ತಾರೆ. ಆದರೆ ಆ ಸಿಟ್ಟು ಮನೆಯ ಸಂಸಾರವನ್ನು ಹಾಳು ಮಾಡಬಾರ್ದು. ಒಂದು ಸಣ್ಣ ಕಥೆ ಇದೆ, ಸಿಟ್ಟು ಹೆಂಗೆ ಸಂಸಾರ ಹಾಳು ಮಾಡಿದ ಅನ್ನಲಿಕ್ಕೆ ಒಂದು ಬಹಳ ಪ್ರಸಂಗದ ಕೇಳ್ರಿ. ಗಂಡ ದುಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದ. ನಾನು ಬೇರೆ ಏನು ಹೇಳಕತ್ತಿಲ್ಲ. ದೇವಿ ಪುರಾಣದಲ್ಲಿ ರುದಗ್ರ ಅನ್ನತಕ್ಕಂಥ ರಾಕ್ಷಸ, ಅವನ ಸ್ವಭಾವ ಏನದ ಸಿಟ್ಟು. ಆ ಸಿಟ್ಟು ಕಡಿಮೆ ಮಾಡಿದ್ರೆ ರಾಕ್ಷಸನ ಸಂಹಾರ ಆಗ್ತದೆ. ಬೆಂಗಳೂರು ಅಂತ ಊರಿಗೆ ಗಂಡ ದುಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದ. ಸುಮಾರು ಒಂದು 6 ತಿಂಗಳು ಹೋದ. 6 ತಿಂಗಳು ಹೋಗಿ ಒಂದು 50,000 ರೂಪಾಯಿ ಗಳಿಸ್ಕೊಂಡು ಬಂದ. 10 ನೋಟು, 20 ನೋಟು, 50 ನೋಟು, 100 ನೋಟು ಎಲ್ಲ ರಬ್ಬರ್ ಹಾಕಿ ಒಂದಿಷ್ಟು. ಇವತ್ತಿನ ಕಾಲದಾಗ 50,000 ದೊಡ್ಡ ಮಾತು ಅಲ್ರಿ. ಆದ್ರೆ ಈಗ ಒಂದು 50-60 ವರ್ಷಗಳ ಹಿಂದೆ ಒಂದು 50,000 ರೂಪಾಯಿ ಗಳಿಸ್ಕೊಂಡು ರಬ್ಬರ್ ಹಾಕ್ಕೊಂಡು ಭಾಳ ಎಚ್ಚರಿಕೆಯಿಂದ ಮನೆಗೆ ತೊಗೊಂಡು ಬಂದ. ಸಿಟ್ಟು
ಸಿಟ್ಟು ಸಿಟ್ಟು ಸಿಟ್ಟು ಸಿಟ್ಟು ಏನು ಅನಾಹುತ ಮಾಡ್ಯದ. ಇಂಥ ದಿವಸ ಬರ್ತೀನಂತ ಹೆಂಡ್ತಿಗೊಂದು ಪತ್ರ ಬರೆದಿದ್ದ. ಇಂಥ ದಿವಸ ಸಂಜೆ 6 ಗಂಟೆಗೆ ನಾನು ಬರ್ತೀನಿ ಅಂತ ಹೇಳಿದ್ದ. ಗಂಡ ಬರೋಷ್ಟಿಗೆ ಮನೆಯೆಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಒಂದಿಷ್ಟು ತೊಳೆದು ಬಳದು ದೇವ್ರ ಮುಂದೆ ದೀಪ ಹಚ್ಚಿ ನೀರು ಕಾಯ್ಲಿಕ್ಕಿಟ್ಟಿದ್ಲು. ಗಂಡ ಮನೆಗೆ ಬಂದ. 1.5 ವರ್ಷದ ಅವನ ಮಗ ಅಲ್ಲಿ ಆಟ ಆಡ್ತಾ ಇತ್ತು. ಎಂದ ನನ್ನ ಮಗನ ನೋಡ್ತೀನಿ, ಎಂದ ನನ್ನ ಹೆಂಡ್ತಿನ ನೋಡ್ತೀನಿ ಅಂತಕ್ಕಂಥ ಒಂದು ಆತುರದಿಂದ, ಕಾಳಜಿಯಿಂದ, ಪ್ರೀತಿಯಿಂದ, ಮೋಹದಿಂದ, ಮಮಕಾರದಿಂದ ಮನೆಗೆ ಬಂದ. 6 ತಿಂಗಳಗಟ್ಟಲೆ ನೋಡ್ಲಾರ್ದ ನನ್ನ ಗಂಡ ಮನೆಗೆ ಬಂದ ಅಂತ ತಿಳ್ಕೊಂಡು ಕಾಲಿಗೆ ನೀರು ಕಟ್ಟಿ ಒಳಗೆ ಬಾ ಅಂತ ಕರೆದು ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ, ಊಟ ಮಾಡ್ರಿ ಅಂತ ಹೇಳ್ದ. ಹಾಗೆ ಮಗನಿಗೆ ಒಂದು ಮುದ್ದು ಕೊಟ್ಟು ಆಕೆ ಒಳಗೆ ಬಚ್ಚಲ್ದಾಗ ನೀರು ಕೊಡ್ಲಕ್ಕೆ ಹೋದ್ಲು. ಈಗೆಲ್ಲ ಬಾತ್ರೂಮ್ ಅಂತ ಬಂದವ, ಈಗ ವಾಶ್ರೂಮ್ ಅಂತಾರೆ ಮತ್ತು ಅದಕ್ಕೀಗ. ಅವ ಮಾರಿ ತೊಗೊಳ್ಳಕ್ಕಂತ ಬಚ್ಚಲಕ್ಕೆ ಹೋದ. ಈಕಿ ಬಕೆಟ್ನಾಗ ಬಿಸಿ ನೀರು ಕೊಡ್ಲಕ್ಕಂತ ಹೇಳಿ ಗಂಡಕ್ಕೆ ಕೊಡ್ಲಕ್ಕೆ ಹೋದ್ಲು. ಕೂಸಿಲ್ಲಿ ಆಡ್ಲಕ್ಕತ್ತಿತ್ತು ಒಲಿ ಮುಂದೆ. ಸಿಟ್ಟು. ಅವ್ರ ಅಪ್ಪ 50,000 ರೂಪಾಯಿದ ಬಂಡಲ್ ಇತ್ತಲ್ಲ ಅಲ್ಲೇ ಇಟ್ಟು ಹೋಗಿದ್ದ. ಆ ಕೂಸು ಹಿಂಗೆ ಆಡ್ಕೋತ ಬಂದು ಒಯ್ದು ಒಲೆಯಾಗ ಒಗೆದು ಬಿಡ್ತದ ರೊಕ್ಕ. ನೋಡೋದ್ರೊಳಗೆ 50,000 ರೂಪಾಯಿ ಬೆಂಕಿಗೆ ಬೂದಿಯಾಗಿ ಹೋದವು. ಗಂಡನಿಗೆ ನೀರು ಕೊಟ್ಟು ಹೆಂಡ್ತಿ ಬಚ್ಚಲ ಮನೆಯಿಂದ ವಾಪಸ್ ಬರ್ತಾಳ. ಗಂಡನಿಗೆ ಮುಖ ತೊಳೆಯಲಿಕ್ಕೆ ನೀರು ಕೊಟ್ಟು ಟಾವೆಲ್ ಕೊಡ್ಬೇಕಂತ ವಾಪಸ್ ಬರ್ತಾಳ. ನೋಟಿನ ಬಂಡಲ್ಲು ಬೆಂಕಿಯಾಗಿ ಸುಡ್ಲಕತ್ತ. ಗಬಕ್ಕಂತ ತಕ್ಕೊಂಡು ಅರ್ಧ ನೋಟೆಲ್ಲ ಸುಟ್ಟು ಹೋಗಿದ್ದು, ಎದಕ್ಕೂ ಬರಲಾರ್ದಂಗೆ ಆಗಿದ್ದು. 6 ತಿಂಗಳು ನನ್ನ ಗಂಡ ನನ್ನ ಮನೆ ಮಠ ಬಿಟ್ಟು ಹೋಗಿ ಬಿಸಿಲೊಳಗೆ ಬಾಯಾರಿ ಎಲ್ಲಿ ಬೇಕಲ್ಲಿ ಬಿದ್ದು ಏನು ಬೇಕಾದ್ದು ಉಂಡು ಇಷ್ಟು ದುಡ್ಕೊಂಡು ಬಂದನ. ಈ ದರಿದ್ರ ಕೂಸು ನನ್ನ ಗಂಡನ ಸಂಪಾದನೆ ಸುಟ್ಟು ಹಾಕ್ತಾಳೆ ಅಂತ ತಿಳ್ಕೊಂಡು ಒಂದೇಟು ಸಿಟ್ಟು ಬಂತು, ಹೊಡೆದ್ಲು. ಕೂಸು ಜೀವ ಬಿಡ್ತಾ ಅಲ್ಲೇ ಸತ್ತು ಹೋಯ್ತು. ಕೂಸು ಒಂದೇಟು ಮೆಲಕಿಗೆ ಬಿಟ್ರ 1.5 ವರ್ಷದ ಕೂಸು ಅಲ್ಲೇ ಜೀವ ಬಿಡ್ತು. ಮುಖ ತಗೊಂಡು ಟಾವೆಲ್ ಒರೆಸ್ಕೊಂಡು ಹೊರಗೆ ಬರ್ತಾನೆ ಬಾತ್ರೂಮ್ನಿಂದ. ನನ್ನ ಕೂಸೆಲ್ಲದ ಅಂತ ಬರ್ತಾನ. ಕೂಸಿನ ಹೆಣ ಬಿದ್ದದ. ಬಾತ್ರೂಮ್ಗೆ ಹೋಗೋ ಮುಂದೆ, ಬಚ್ಚಲಿಕ್ಕೆ ಹೋಗೋ ಮುಂದೆ ಬದುಕಿದ್ದು ಕೂಸು ಏನಾಯ್ತು ಅಂತ ಕೇಳಿದ. ಹೆಂಡತಿ ಅಂದ್ಲು, ಇಲ್ಲ ನಂದು ಭಾಳ ದೊಡ್ಡ ತಪ್ಪಾಗ್ಯದ. ನೀವು ಗಳಿಸ್ಕೊಂಡು ಬಂದು ದುಡ್ಡು ಕೂಸು ಬೆಂಕಿಯಾಗಿ ಹಾಕಿತು. ಸಿಟ್ಟು ಬಂದು ಒಂದು ಏಟು ಹೊಡೆದೆ. ಅವ ಮೇಲೆ ಪಾಪಿ, ಈ ದುಷ್ಟಿ, ನಾನು ಬದುಕಿದ್ರೆ ನಾನು ದುಡಿದ್ರೆ ಅಂತ 50,000 ರೂಪಾಯಿ ಎಷ್ಟು ಗಳಿಸ್ತೀನಿ ಗೊತ್ತಿಲ್ಲ. ಬಂಗಾರದಂಥ ಕೂಸಿಕೊಂದೆಲ್ಲ ಪಾಪಿ ಅಂಥೇಳಿ ಅಲ್ಲೇ ಇದ್ದಂಥ ಕುಡುಗೋಲ್ ತೊಗೊಂಡು ಹೆಂಡ್ತಿಗೆ ಹೊಡೆದ. ಹೆಂಡ್ತಿ ಸತ್ತು ಹೋದ. ಸಿಟ್ಟು ಸಿಟ್ಟು ಸಿಟ್ಟು. ಮಗ ಮೊಮ್ಮಗ ಸತ್ತದ್ದು ಕೇಳಿ ತವ್ರ ಮನೆಯವರು ಬಂದರು, ಬಾಜು ಊರವರು ಬರ್ತಾರೆ. ನನ್ನ ಮಗಳಿಗೆ ಯಾಕೆ ಹೊಡೆದಂತ ತಿಳ್ಕೊಂಡು ಅವು ದಪ ಇವನಿಗೆ ಹೊಡೆದ್ರೆ ಅವ ಸತ್ತು ಹೋದ. ಕೇವಲ 1 ಕ್ಷಣದ ಸಿಟ್ಟು 3 ಹೆಣಗಳ ಬೀಳಂಗೆ ಮಾಡ್ತು ಈ ಜಗತ್ತಿನ. ಅದಕ್ಕೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಸಿಟ್ಟು ಬಂದ್ರೆ ಇವತ್ತಿನ ದಿವಸ ಗ್ರಾಮದೇವಿ ಉಡಿಯೊಳಗೆ ಹಾಕಿ ಹೋಗಿಬಿಟ್ರೆ ಅದನ್ನಮ್ಮ ನಾವು ಬರ್ತೇವೆ. ಆ ತಾಯಿ ನಮ್ಮ ಜೀವನದ ಸಿಟ್ಟು ಬಂತಂದ್ರೆ ನುಂಗುತ್ತೀವಿ. ಸಿಟ್ಟು ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಇವತ್ತು ಬರ್ತದ, ನಾಳೆಗೂ ಬರ್ತದ, ನಾಡ್ದೂ ಬರ್ತದ. ಬಂದಾಗೆಲ್ಲ ಗುರುಗಳು ಪುರಾಣಕ್ಕೆ ಬಂದಿದ್ರು. ಸಿಟ್ಟಿನ ಬಗ್ಗೆ ಭಾಳ ಚಲೋ ಕಥೆ ಹೇಳ್ಯಾರ. ನೀನು ಉಡ್ಯಾಗಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಸಿಟ್ಟು ಕಡಿಮೆ ಮಾಡ್ತಂತ ಈ ದೇವಿ ಗುಡಿ ಮುಂದೆ ನಿಂತು ಒಂದಿಷ್ಟು ಏನು ರೂಪಾಯಿ, 4 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಬೆಳ್ಳಿ ಬಂಗಾರ ಹಾಕೋದ್ರ ಜೊತೆಗೆ ಒಂದು ನಿಮ್ಮ ಸಿಟ್ಟು ಅಂತಕ್ಕಂಥ ಗುಣವನ್ನು ಹಾಕಿದರೆ ಹಂಚಿರಾಳ ಗ್ರಾಮದವರು ಈ ಪುರಾಣ 11 ದಿವಸ ಹಚ್ಚಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಗ, ಗುರುವಿನ ಮೇಲೆ ಶಿಷ್ಯಗ, ಶಿಷ್ಯನ ಮೇಲೆ ಗುರುವಿಗೆ, ರಾಜನ ಮೇಲೆ ಪ್ರಭುವಿಗೆ, ರಾಜನ ಮೇಲೆ ಶಿಷ್ಯರಿಗೆ, ಎಲ್ಲರಿಗೂ ಯಾವ ಕಾಲಕ್ಕೆ ಸಿಟ್ಟು ಬರ್ತಾನೆ ಇರ್ತದೆ. ಹಾಗೆ ಸ್ವಲ್ಪ ಅದನ್ನು ನುಂಗಬೇಕು. ಅದಕ್ಕೆ ಗಂಡನ ಮನೆಗೆ ಹೋಗೋ ಮುಂದೆ ಹೆಣ್ಮಗಳಿಗೆ ಒಂದು ಮಾತು ಹೇಳ್ತಿದ್ರು. ಏನಂತ? ಜರ ಸಿಟ್ಟು ನುಂಗು ತಾಯಿ, ಬರ್ತದೆ ಸಿಟ್ಟು. ಮಾವನ ಮೇಲೆ ಸಿಟ್ಟು ಬರ್ತದೆ, ಅತ್ತಿ ಮೇಲೆ ಸಿಟ್ಟು ಬರ್ತದೆ, ಭಾವನ ಮೇಲೆ ಸಿಟ್ಟು ಬರ್ತದೆ. ಬಂದು ಸಿಟ್ಟನ್ನು ನುಂಗ್ಲಕ್ಕೆ ಕಲ್ತಿ ಅಂತಂದ್ರೆ ನಿನ್ನ ಸಂಸಾರ ಚಲೋ ಆಗ್ತದೆ ಅಂತಕ್ಕಂತ ಹೇಳ್ತಾರ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ತೀನಿ, ಇವತ್ತು ರುದಾಗ್ರ ಅಂತಕ್ಕಂಥ ಒಬ್ಬ ರಾಕ್ಷಸ ಸಾಯ್ಬೇಕಾದ್ರೆ ನಮ್ಮೊಳಗಿರ್ತಕ್ಕಂಥ ಸಿಟ್ಟನ್ನು ಸ್ವಲ್ಪ ಆದರೂ ನಾವು ಕಡಿಮೆ ಮಾಡ್ಬೇಕಂತಕ್ಕಂಥ. ರುದಾಗ್ರ, ನಾನು ಸಿಟ್ಟಿನ ಕಥೆಗಳನ್ನು ಯಾಕೆ ಹೇಳಿದಂದ್ರೆ ಜೀವನದಲ್ಲಿ ಸಿಟ್ಟಿನಿಂದ ಏನೇನು ಅನಾಹುತಗಳಾಗ್ಯಾವಂತಕ್ಕಂಥ ಮಾತನ್ನು ಕೇಳಿಕೊಂಡು ಈ ಕಾಯಿ ಹೊಡೆದ ಕೂಡಲೇ ರುದಾಗ್ರ ಸಾಯ್ತಾನೆ. ಒಂದು ನುಡಿಯೊಳಗೆ ರುದಾಗ್ರ ಸಾಯ್ತಾನೆ, ಅವ ಸತ್ತು ಹೋಗ್ತಾನೆ. ಇಲ್ಲಿ ತನಕ ಒಂದು 30-40 ಪುರಾಣ ಹೇಳಿದ್ದೀನಿ, ದೇವಿ ಪುರಾಣ. ಓಸು ಪುರಾಣದಾಗೂ ರಾಕ್ಷಸರು ಇರ್ತಾರೆ. ನಮ್ಮೊಳಗಿನ ರಾಕ್ಷಸರು ಅವರಂತ ನೀ ಏಸ್ ಕಾಯಿ ಹೊಡಿತಿ ಹೊಡಿ, ನೀ ಏಸ್ ಕುಂಬಳಕಾಯಿ ಹೊಡಿತಿ ಹೊಡಿ ಅನ್ನಂಗೆ ಇದ್ದಾರೆ. ಸ್ವಲ್ಪ ತಾಯಂದರು, ಅಕ್ಕಂದರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಜೀವನದಲ್ಲಿ ಸಿಟ್ಟು ಬರುವ ಪ್ರಸಂಗಗಳು ಭಾಳ ಬರ್ತಾವೆ.
ಆದರೆ ಅದನ್ನು ಸ್ವಲ್ಪ ತಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿದೆ. ಆಗ ರುದ್ರಗ್ರ ಕೇಳಿದಂಥ ಸುಮಾರು 100,000 ವರ್ಷಗಳ ಯುದ್ಧ ಮಾಡಿದರೂ ಕೂಡ ನಿನ್ನ ವೀರತನ ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಒಂದು ಹನಿ ರಕ್ತ ನಿನ್ನ ಮೈಯಿಂದ ಕೆಳಗೆ ಬೀಳಲಿಲ್ಲ ಯವ್ವ. ನೀನು ಯಾರು ನೀನು ಅಂತ ಕೇಳಿದಂತ ಅವಾಗ. ಯಾರಿಗೆ? ದೇವಿಗೆ. ಎಲ್ಲಿಯಕ್ಕೆ ನೀನು? ನೀನಾರು? ನಿನ್ನ ವಾಸಸ್ಥಳವೆಲ್ಲಿ? ಯಾರು ನೀನು? ಎಲ್ಲರಿಗೆ ಕೇಳ್ದಂಗೆ ಕೇಳಕತ್ತಾನ ಅಂತಾರೆ ನೋಡಿ. ನಿಮ್ದು ಯಾವ್ರಿ? ಗವಾಯಿಗಳು ನಿಮ್ದು ಯಾವರು? ವೀರೇಶ್ ನಿಮ್ದು ಯಾವರು ಅಂತ ಕೇಳ್ದಂಗೆ, ಯಾರು? ನಿಮ್ಮೂರು ಯಾವುದು? ನೀನು ಯಾರ ಮಗಳು? ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾನಂತ ಕೇಳ್ದಂಗೆ, ಎಲ್ಲಿ ನೀನಾರು? ನಿನ್ನ ಸ್ಥಳವದೆಲ್ಲಿ ಇರುವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ರುದ್ರಗ್ರ ಅಂತಕ್ಕಂಥ ಒಬ್ಬ ರಾಕ್ಷಸ ಆಕೆಯನ್ನು ಕೇಳಿದಾಗ ಆಕೆ ಹೇಳಿದಂತ, ನಾನು ಯಾರಂತ ಹೇಳಬೇಕು? ನಾನು ಯಾರಂತ ಕೇಳಿದ್ರೆ ನನ್ನ ಹೆಸರು ಹೇಳ್ಬೋದು, ನೀವು ಯಾರಂತ ಕೇಳಿದ್ರೆ ನಿಮ್ಮ ಹೆಸರು ಹೇಳ್ತೀರಿ. ನಾನು ಯಾರಂತ ಕೇಳಿದ್ರೆ ನಾನೇನು ಹೇಳಿ? ಈ ಬ್ರಹ್ಮಾಂಡಕ್ಕೆ ಒಡೆಯಳು ನಾನು ಅಂದಕ್ಕೆ, ಈ ಜಗತ್ತಿಗೆ ಒಡೆಯಳು ನಾನು. ಈ ಸೃಷ್ಟಿ ಇದೆಯಲ್ಲ, ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾದ್ರೂ ಕೂಡ ನನ್ನ ಅಪೇಕ್ಷೆಯಿಂದ ಅಲಗಾಡುತ್ತದೆ. ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಹಿಂಗೆ ಅಲಗಾಡಬೇಕಾದ್ರೆ ಅದು ನನ್ನ ಆಜ್ಞೆಯಿಂದ ಅಲಗಾಡ್ತದ. ಅಂಥ ಮಹಾತಾಯಿ ನಾನು. ಬಲ್ಲವಿಕೆ ಏನುಂಟು ನಮ್ಮ ಬಲ್ಲೆಲ್ಲ ಆತಕ್ಕೆ ಬಂದಾಗ ಆಕೆ ಹೇಳಿದಂತ, ನೀ ಯಾರಂತ ಕೇಳಿದ್ದಕ್ಕೆ ನಾ ಹೇಳ್ತೀನಿ ಅಷ್ಟೇ, ಹೊರತಾಗಿ ಬೇರೆ ಏನೂ ಅಲ್ಲ. ನನ್ನ ಊರೆಲ್ಲದಂದ್ರೆ ಕೈಲಾಸವೇ ನನ್ನೂರು. ಮಹಾಲಕ್ಷ್ಮಿ ಅಂತ ನನ್ನನ್ನು ಕರೀತಾರ, ಗಿರಿಜಾ ಅಂತ ನನ್ನನ್ನು ಕರೀತಾರ, ಪಾರ್ವತಿ ಅಂತ ನನ್ನನ್ನು ಕರೀತಾರ, ಶಂಕರಿ ಅಂತ ನನ್ನನ್ನು ಕರೀತಾರ, ಗ್ರಾಮದೇವಿ ಅಂತ ಕರೀತಾರ, ಮೂಕಾಂಬಿಕಾ ಅಂತ ಕರೀತಾರ, ಕಾಳಿಕಾಂಬ ಅಂತ ಕರೀತಾರ, ವೈಷ್ಣೋದೇವಿ ಅಂತ ಕರೀತಾರ, ಶಾರದಾಂಬೆ ಅಂತಾರ, 7 ತಾಯಿ ಅಂತ ನನ್ನನ್ನು ಕರೀತಾರ. ಯಾವ ಹೆಸರಿಂದ ಕರೆದ್ರು ಅವು ನನ್ನ ಹೆಸರವ. ಈ ಜಗತ್ತಿಗೆ ಒಡೆಯಳು ನಾನು ಅಂತಂದಾಗ ಅವ ಅಂದಂತ ಹುಂಬ ಹುಚ್ಚ ನಕ್ಕಂತವ. ನಗದಂದ್ರೆ ಹಂಗಿಂಗಲ್ಲ, ಹಿಂದಿ ಸಿನಿಮಾದಾಗ ವಿಲನ್ಗಳು ನಗ್ತಾರಲ್ಲ ಹಂಗೆ ಹೋ ಅಂತ ನಕ್ಕಂತ ಹೇಳಿದಂತ, ಏನು ಈ ಜಗತ್ತಿಗೆ ಒಡೆಯೋಳು ನೀನಾ? ಹುಚ್ಚಿ ದೇವಿಗಂತ ನೀ ಮತ್ತನ್ನ ಎಲ್ಲೋ ಹೆಣ್ಣೆ ಎಲೆ ಮರುಳೆ ನಕ್ಕನಾಗ ರುದ್ರಗ್ರ ಸ್ತ್ರೀಗಳೇ ತಕ್ಕ ಮಾತಾಡಿದೆಯೋ ನೀನು. ನಿನ್ನ ಬುದ್ಧಿ ಅಷ್ಟದ, ನೀ ಅಷ್ಟೇ ಮಾತಾಡಿದಿ. ಕಕ್ಕೆ ಮಹಿಷನು ದೇವನಲ್ಲದೆ ದೇವರೆನ್ನುಂಟೆ. ಈ ಲೋಕಕ್ಕೆ, ಈ ಜಗತ್ತಿಗೆ ಮಹಿಷಾಸುರನ ಹೊರತಾಗಿ ಮತ್ತೆ ಬ್ಯಾರೆ ದೇವರೇ ಇಲ್ಲ ಅಂದ. ಎಂಥ ಅಜ್ಞಾನ ನೋಡ್ರಿ. ಈ ಪ್ರಪಂಚದಲ್ಲಿ ನೀನು ಹೇಳ್ದಲ್ಲ, ಹುಲ್ಲು ಕಡ್ಡಿ ಅಲಗಾಡಬೇಕಾದ್ರೆ ನಿನ್ನ ಅಪ್ಪಣೆ ಬೇಕಲ್ಲ, ನಮ್ಮ ಒಡೆಯನಾಗಿರ್ತಕ್ಕಂಥ ಮಹಿಷಾಸುರನ ಅಪ್ಪಣೆ ಬೇಕು. ಯಾಕಂದ್ರೆ ಮಹಿಷಾಸುರನ ಅನ್ನ ತಿಂದು ಬದುಕಿದ್ದು ಇವು ಯಾರು? ರುದ್ರಗ್ರ, ಚಸಿಲೋಮ ಇವರೆಲ್ಲ. ಆ ಪ್ರಕಾರ ಬಂದು ಒಕ್ಕಲಾದರು ಯಮಗೆ ತ್ರಿದಶರು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಅಲ್ಲಿ ಹಿಡಿಚಾಪಿ ಕಟ್ಟಿ ಹಗ್ಗ ಕಟ್ಟಿ ಒಗೆದು ಬಂದೀವಲ್ಲಿ. ನೀ ಹೇಳ್ತಿ ನಿಮ್ಮ ಒಡೆಯ ಅಂಥೇಳಿ. ಸೊಕ್ಕು ಮುರಿದವು ಹರಿಹರರ ಬೆನ್ನಿಕ್ಕಿ ಬಂದೆಯಾದರೆ ನಿನ್ನ ಬಿಡೆ ನಾನು. ಒಂದು ವೇಳೆ ಒಬ್ಬ ಹೆಣ್ಣು ಮಗಳನ್ನು ತಿಳ್ಕೊಂಡು ನಿನ್ನ ಜೀವದಾನ ಮಾಡ್ತೀನಿ, ಸುಮ್ಮನಿದ್ದಿ ಬರಬರಾಯ್ತು, ಇಲ್ಲಂದ್ರೆ ನಿನ್ನನ್ನು ನಾನು ಕಡಿಖಂಡ ಮಾಡುವೆನು ಎಂದಾಗ ಉಕ್ಕಿದುದು ಕಡು ಕೋಪದೇವಿಗೆ. ಉಕ್ಕಿದುದು ಹೇಳ್ತೀನಿ. ಉಕ್ಕಿದುದು ಕಡು ಕೋಪದೇವಿಗೆ ಶಿಖಿ ಕಣ್ಮುಕ್ಕಳಿಸಿದವು ಕಿಡಿಯ ಕಾರ್ಬಗೆ ತೆಕ್ಕವರಿದುದು ಮೂಗಿನಲ್ಲಿ ಕಾವೇರಿ ತವಯವಯೋ. ಸಿಟ್ಟು ಉಕ್ಕಿ ಬಂತು ತಾಯಿಗೆ. ಜಗತ್ತಿನಲ್ಲಿ ಮಹಿಷಾಸುರ ಬಿಟ್ಟರೆ ಬೇರೆ ದೇವರಿಲ್ಲ. ಕಾಯಿ ಕರ್ಪೂರಗಳು ಅವನಿಗೆ, ನೈವೇದ್ಯನು ಅವನೇ, ದೇವರು ಅವನೇ, ಛತ್ರಿ ಅವನೇ, ಚಾಮರು ಅವನೇ, ಬಂಗಾರ ಅವನೇ, ಬೆಳ್ಳಿ ಅವನೇ, ಭೂಮಿಯು ಅವನೇ, ಆಕಾಶ ಅವನೇ, ಪಂಚ ಮಹಾಭೂತಗಳು ಮಹಿಷಾಸುರನೇ. ನೀನೇ ಅವಳ ಹೆಣ್ಣುಮಗಳು ನೀನು ಅಂದಾಗ ಉಕ್ಕಿದುದು ಕಡುಕೋಪ ಸಿಕ್ಕಿ ಕಣ್ಮುಕ್ಕಳಿಸಿದವು ಕಿಡಿಯ ಕಾರ್ಬಗೆ ತೆಕ್ಕೆ ವರಿದದು ಮೂಗಿನಲ್ಲಿ ಕಾವೇರಿ ತವಯವಯು. ರಕ್ಕಸನ ರೌದ್ರವದು ಮಹಾಪ್ರಳಯದಂತೆಯು. ಏನು ಚಿದಾನಂದ ಅವಧೂತರು ಬರೀತಕ್ಕಂಥ ಸಾಹಿತ್ಯ ಎಷ್ಟು ಸುಂದರ. ಭಾಳ ಮಂದಿ ಪುರಾಣ ಹೇಳೋರು ಸುಮ್ಮನೆ ಪುರಾಣ ಮುಚ್ಚಿಟ್ಟು ಕತೆ ಹೇಳ್ಕೊಂತ ಹೋಗ್ತಾರೆ. ಸಾಹಿತ್ಯವನ್ನು ಓದಬೇಕಂದ್ರೆ ಕವಿಗೆ ನ್ಯಾಯ ಸಿಗ್ತದೆ. ರಕ್ಕಸನ ರೌದ್ರವದು ಮಹಾ ಪ್ರಳಯಕ್ಕೆ ದಯಸರುದ್ರಂತಿರಿ ಇಕ್ಕಿದನು ಹಸ್ತವನು ಶೂಲಕ್ಕಾಗಲೇ. ಯಾವಾಗ ಹೋಗಿ ದೇವಿಯ ಕೈಯಲ್ಲಿರ್ತಕ್ಕಂಥ ತ್ರಿಶೂಲಕ್ಕೆ ಕೈ ಹಾಕಿದಂಥ ದುಷ್ಟ ಯಾರು? ರುದ್ರಗ್ರ.
ಮೊದಲೇ ರುದ್ರಾಗ್ರ ಆ ಸಿಂಹದ ಮೇಲೆ ಕುತ್ತಿಗೆ ಮೇಲೆ ಕಾಲಿಟ್ಟು ಯಾವಾಗ ಆ ತ್ರಿಶೂಲ ಕೈ ಹಾಕಿದ್ನಲ್ಲ ಅದೇ ತ್ರಿಶೂಲವನ್ನು ತೆಗೆದುಕೊಂಡು ಇಕ್ಕಿದಳು ಮಹಾದೇವಿ. ರುದ್ರಾಗ್ರನ ರುಂಡವ ಕತ್ತರಿಸಿದಳು ಮಹಾತಾಯಿ. ಜೈ ಮಂಗಳಂ ಜೈ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಇಕ್ಕಿದಳು ಹೇಳ್ತಾರ, ಇಕ್ಕಿದಳು ಕಡುಕೋಪದಲ್ಲಿ. ರುದ್ರಾಗ್ರ ಯಾವಾಗ ಬಂದು ತ್ರಿಶೂಲ ಹಿಡಿದ್ನಲ್ಲ ಅದೇ ತ್ರಿಶೂಲದಿಂದ ಅವನ ಕುತ್ತಿಗೆ ಮೇಲೆ ಕಾಲಿಟ್ಟು ಅವನ ಸಂಹಾರವನ್ನು ಮಾಡ್ತಾಳೆ. ಒಂದು ದೃಷ್ಟಿಯಿಂದ ದೇವಿಯ ಜೊತೆ ಜಗಳಾಡಿ ಅವಳ ಕೈಯಿಂದ ಪ್ರಾಣ ಹೋಯ್ತಲ್ಲ, ಅವರು ಪುಣ್ಯವಂತರೇ ಅಂತ ಅನ್ಬೇಕು ನಾವು. ಅದೇನು ಸಾಮಾನ್ಯರಲ್ಲ ಅವರು. ಅವರ ಜೀವ ಎಲ್ಲರೂ ಹೋಗಿ ಆಕ್ಸಿಡೆಂಟ್ನಾಗ ಸಾಯೋದಕ್ಕಿಂತ ಮತ್ತೊಂದು ಎಲ್ಲರ ಸಾಯೋದಕ್ಕಿಂತ ಅವರ ಜೀವ ತಾಯಿಯ ಕೈಯಲ್ಲಿ ಹೋಯ್ತು ಅನ್ನೋದ್ರೆ ಯಾವತ್ತೂ ಕೂಡ ಭಗವಂತನ ಶಕ್ತಿಗೆ ಎದುರು ಹೋಗ್ತಕ್ಕಂಥದ್ದಲ್ಲ. ಸಿಂಹದ ಮೇಲೆ ನಿಂತು ತ್ರಿಶೂಲ ಕೈ ಹಾಕಿರ್ತಕ್ಕಂಥದ್ದನ್ನು ನೋಡಿದಾಗ ಅದೇ ತ್ರಿಶೂಲವನ್ನು ತೆಗೆದುಕೊಂಡು ಅವನ ಕುತ್ತಿಗೆಯ ಮೇಲೆ ಎಡಗಾಲನಿಟ್ಟು ಕುತ್ತಿಗೆಯ ಸಂಹಾರವನ್ನು ಮಾಡ್ತಾಳೆ. ಈ ಪ್ರಕಾರ ರುದ್ರಾಗ್ರ ಮಡಿದಾಗ ಸುದ್ದಿ ಯಾರಿಗೆ ಹೋಯ್ತಂದ್ರೆ ರುದ್ರಾಗ್ರ ಸತ್ತ, ಚಕ್ಷುರ ಸತ್ತ ಅಂದಾಗ ಮಹಿಷಾಸುರನಿಗೆ ಇರಲಾರದ ಸಿಟ್ಟು ಬಂತು. ಓಹೋ, ನನ್ನ ಬಲವಾಗಿರ್ತಕ್ಕಂಥ ಚಕ್ಷುರನನ್ನು, ನನ್ನ ಬಲವಾಗಿರ್ತಕ್ಕಂಥ ರುದ್ರಾಗ್ರನನ್ನು ಕೊಂದಿರ್ತಕ್ಕಂಥ ಹೆಣ್ಣು ಮಗಳು ಸಾಮಾನ್ಯಳಲ್ಲ. ನಾಳೆಯ ದಿವಸ ನಾನೇ ಹೋಗಿ ಒಂದು ಕೈ ನೋಡ್ಕೋತೀನಂದವ. ಯಾರು? ಮಹಿಷಾಸುರ. ಅವಾಗ ಇನ್ನೊಬ್ಬವಿದ್ದ ರಸಿಲೋಮ ಅಂತ, ಅವರಿಬ್ಬರು ಏನೋ ಕೈಲಾಗ್ಲಾರ್ದ ಸತ್ತು ಹೋಗಾರ, ನಾ ಹೋಗ್ತೀನಂತದು. ಯಾವುದು? ಅದಕ್ಕೆ ಇವಕ್ಕೆ ರಾಕ್ಷಸರಂತಾರ. ಅವರಿಬ್ಬರು ಮಹಾಶೂರಾದಿಶೂರರು, ವೀರಾದಿವೀರರು, ಕಲಿಗಳು ಸತ್ತದ್ದು ನೋಡಿ ಅಂಜಿ ಕಾಲಿಗೆ ಬಿದ್ದರೆ ಇವತ್ತು ನಮ್ಮ ಪುರಾಣದಲ್ಲಿ ಅವರನ್ನು ಪೂಜೆ ಹೊಡೆದು ಕಾಯಿ ಹೊಡೆದು ಪೂಜೆ ಮಾಡ್ತಿದ್ವಿ ಅವರಿಗೆ. ಆದರೆ ಈ ದುಷ್ಟರು ಮತ್ತೆ ಬರಲಿಕ್ಕೆ ಶುರು ಮಾಡ್ತಾರಂತಕ್ಕಂಥ ವಿಷಯವನ್ನು ಹೇಳಿ ಇವತ್ತು ಚಿಕ್ಷುರ ಮತ್ತು ರುದ್ರಾಗ್ರ ಅಂತಕ್ಕಂಥ ಇಬ್ಬರು ರಾಕ್ಷಸರ ವಧೆ ಅನ್ನೋದಿಲ್ಲ ಆಗಿದೆ. ಮತ್ತೊಮ್ಮೆ ಒಂದಿಷ್ಟು ಕಾಮವನ್ನು ಕಡಿಮೆ ಮಾಡಿಕೊಳ್ಳೋಣ, ಒಂದಿಷ್ಟು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳೋಣ. ಮನೆಗೆ ಹೋಗಿ ಮಾವೇನರ ಅಂದ್ರೆ ಆಯ್ತು ರೀ, ಸುಮ್ಮನೆ ಒಂದು ಮಾತು ಸುಮ್ಮನೆ ಕಲೀರಿ, ಆಯ್ತು ಅನ್ಲಕ್ಕೆ ಕಲೀರಿ. ಬೇಕಾದ್ರೆ ಯಾವ ಚಾ ಮಾಡ ಆಯ್ತು ರೀ, ಆಯ್ತು ಮಾಡೋದಂತ ತಡ ಆಗಲ್ಲಕ್ಕ, ಆಯ್ತು ರೀ. ಇಷ್ಟು ಅನ್ಲಕ್ಕೇನು ಬಾಯಿಗೆ ಲಕ್ಕವಾಗ್ಯದ ನಮಗೆ. ಮತ್ತೇನು ಆಗ್ಯದ? ಮಾವ ಒಂದೇನು ಹೇಳ್ತಾನೆ, ಅತ್ತಿ ಒಂದೇನು ಆಯ್ತು ರೀ ಮಾಡ್ತೀನಿ. ಯಾಕೋ ಸ್ವಲ್ಪ ಉಪ್ಪು ಹೆಚ್ಚಾಗ್ಯದ ನೋಡವ ಅಂತಂದ್ರೆ ನಾ ಹಿಂಗೆ ಮಾಡಕ್ಕಿ. ಏನು ಮಾಡ್ಬೇಕು? ಜರ ಉಪ್ಪು ಹೆಚ್ಚಾಗಿ ನೋಡುವ ಯವ್ವ ಅಂತಂದ್ರೆ ಆಯ್ತು ರೀ ಮಮ್ಮ ನಾಳೆಯಿಂದ ಕಡಿಮೆ. ಇಷ್ಟಂದ್ರೆ ಮುಗಿತೆ. ನಮ್ಮ ಸಸಿ ಭಾಳ ಚಲೋ ರೀ, ಹಿಡಿದೆಲ್ಲ ಕೇಳ್ತಾಳೆ. ಪಾಪ ಇವತ್ತು ಹಿಂಗಂದೆ ನಾನೇ ಬೆದರಿಸಿದ್ದೀನಿ ರೀ, ತಪ್ಪಾಯ್ತು, ಮಾವನೇ ತಪ್ಪಾಯ್ತು ಅಂತ. ಅದಕ್ಕೆ ಮಾತುಗಳನ್ನು ಸುಂದರ ಆಡಲಿಕ್ಕೆ ಕಲ್ತ್ರೆ ಈ ಜಗತ್ತು ಸುಂದರ ಆಗ್ತದೆ. ಅದಕ್ಕೆ ಹೇಳ್ತಾರೆ, ನಾಲಿಗೆ ಒಳ್ಳೆಯದಿದ್ದರೆ ನಾಡೆಲ್ಲ ಒಳ್ಳೆಯದು. ನಿಮ್ಮ ನಾಲಿಗೆ ಚಲೋ ಇತ್ತಂದ್ರೆ ಈ ಜಗತ್ತು ಚಲೋ ಆಗಿರ್ತದೆ. ನಿಮ್ಮ ನಾಲಿಗೆ ಒಂದು ವೇಳೆ ಒಳ್ಳೆಯ ಶಬ್ದಗಳು ಬರಲಿಲ್ಲ ಅಂತಂದ್ರೆ ನಿಮ್ಮ ಮನೆ ನರಕ ಆಗ್ತದೆ, ನಿಮ್ಮ ಊರು ನರಕ ಆಗ್ತದೆ, ನಿಮ್ಮ ಗಲ್ಲಿ ನರಕ ಆಗ್ತದೆ, ಇಡೀ ನಮ್ಮ ಜೀವನವೇ ನರಕ ಆಗಿ ಹೋಗ್ತದೆ. ಅದು ಆಗಬಾರ್ದು ಅಂದ್ರೆ ರುದ್ರಾಗ್ರ ಸಾಯ್ಬೇಕಂತಕ್ಕಂಥ ಸಂದೇಶವನ್ನು ಇವತ್ತು ಕೊಟ್ಟು ಮುಂದಿನ ಕಾರ್ಯಕ್ಕೆ ಅಣಿ ಮಾಡಿಕೊಡ್ತೀನಿ.